ಎಲ್ಲರಿಗೂ ನಮಸ್ಕಾರ. ನಾಟಕಕ್ಕೆ ಸ್ವಾಗತ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಸಿರಿಗೇರಿ ಗ್ರಾಮದ ಧಾತ್ರಿ ರಂಗಸಂಸ್ಥೆ ಅಭಿನಯಿಸುವ ನಾಟಕ ಶ್ರೀಕೃಷ್ಣ ಸಂಧಾನ ನಗೆ ನಾಟಕ. ನಾಟಕದ ಕುರಿತು ಒಂದಿಷ್ಟು ಮಾಹಿತಿ. ಕರ್ನಾಟಕದಲ್ಲಿ ಬಹಳ ಹಿಂದಿನಿಂದ ಪೌರಾಣಿಕ ಕಂಪನಿ ನಾಟಕ ಪ್ರಕಾರವನ್ನು ಗ್ರಾಮೀಣ ಭಾಗದ ಜನರು ತಮ್ಮ ಬಿಡುವಿನ ವೇಳೆಯಲ್ಲಿ ಹಬ್ಬ ಮತ್ತು ಉತ್ಸವಗಳಲ್ಲಿ ಪ್ರಯೋಗಿಸಲು ಅನಕ್ಷರಸ್ಥ ಹಳ್ಳಿ ಜನಗಳೆಲ್ಲ ಸೇರಿ ತಾಲೀಮು ನಡೆಸುವಾಗ ಮತ್ತು ಅದನ್ನು ಪ್ರದರ್ಶನ ಮಾಡುವಾಗ ಸಂಭವಿಸಬಹುದಾದ ಅವಘಡಗಳು, ಅಶಿಸ್ತುಗಳು, ಅಪಾರ್ಥಗಳನ್ನು ಗಮನದಲ್ಲಿಟ್ಟುಕೊಂಡು ಬರೆದಿರುವ ಪೌರಾಣಿಕ ನಾಟಕವಿದು. ಈ ನಾಟಕವು ಪೌರಾಣಿಕ ನಾಟಕವಾದರೂ ಸದ್ಯಕ್ಕೆ ಸಾಮಾಜಿಕ ನಗೆ ನಾಟಕವಾಗಿ ನಿಮ್ಮ ಮುಂದೆ ಪ್ರಯೋಗಪಡುತ್ತಿದೆ. ನಾಟಕದ ರಚನೆ ವಿ.ಎನ್. ಅಶ್ವಥ್. ನಿರ್ದೇಶನ ಭೀಮೇಶ್ ಎಚ್.ಎನ್. ದಾವಣಗೆರೆ. ಬೆಳಕಿನ ನಿರ್ವಹಣೆಯಲ್ಲಿ ಮಂಜು ಸಿರಿಗೇರಿ. ಸಂಗೀತ ನಿರ್ವಹಣೆಯಲ್ಲಿ ಅಮರ್ ಸಿರಿಗೇರಿ. ಕುಣಿತಿದ್ದೀರಾ? ಅವನು ಸೌಂಡ್ ಎಲ್ಲ ಕರೆಕ್ಟ್ ಆಗಿ ಕೇಳಿಸ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡ ಕಂಡ್ರಲ್ಲ. ಜೋಶ್ ಇದೆಯಾ? ಇದೆ ಕಂಡ್ರಲ್ಲ. ಏನ್ಲ ಇದು? ಧೂಪ ಮೆಟ್ರೆ ನಮ್ ನಾಟಕ ಹೊಗ್ಯಾಕಬಾರ್ದು ಅಂತ ಧೂಪ ತಂದೀನಿ, ನೀವು ಹಾಕೊಳ್ಳಿ. ಏನ ಬಗೆನ ಹಾಕಿಸ್ತೀಯಪ್ಪ ಹೊಗೆನ? ಮೆಟ್ರೆ ಆಶೀರ್ವಾದ ತಕ್ಕ ಒಳ್ಳೇದಾಗಿ ಹೋಗ್. ಮೇಡ್ರೆ ನೀವು 9 ಅಲ್ಲಪ್ಪ 10. ನಿನ್ನ ಮಕ್ಕಳೇ ನಿನ್ ಕಣ್ಣಿಗೆ 9 ಕಣ್ಣಂಗೆ ಕಾಣ್ತೀನಿ ಅಲ್ಲ. ಸೈಜು ಮೇಡ್ರೆ ಯಾವ್ದ್ರಲ್ಲ ಚಪ್ಲಿದು ಗತ್ಲಾಗೆ ಹೇಳಪ್ಪ. ಅಯ್ಯೋ ಮೇಡ್ರೆ ನೀವು 9 ಅಂದ್ಬಿಟ್ಟು ಮೇಡ್ರೆ. ಅಷ್ಟೊಂದು ಫೀಲ್ ಆಗ್ಬೇಡ ಬಿಡ್ಲಾ. ನಾಟಕ ಮುಗಿದ್ಮೇಲೆ ಎಕ್ಸ್ಚೇಂಜ್ ಮಾಡಿಸಿದ್ರ ಇಲ್ಲಿ ಇಟ್ಟಿರ್ತೀನಿ, ಆಮೇಲೆ ಇಸ್ಕೊಂಡು. ಮೇಡ್ರೆ ಅದ್ ನಾಸ್ಕೊಂಡೆ ಮಾಡಿ. ಏನ ಅದನ್ನ ಹಾಕೊಂಡೆ ಆಶೀರ್ವಾದ ಮಾಡಕ್ ಬರಲ್ಲ ಕಂಡ್ಲ. ಮಂಗಳಾರತಿ ಮಾಡಕ್ ಬರುತ್ತೆ, ಮಾಡ್ಲಾ? ಮಾಡ್ಬಿಡಿ, ಹಂಗೆ ಮಾಡಿ. ತಕ್ಕ ಒಳ್ಳೇದಾಗಿ ಹೋಗು. ಜಂಡು ಬಾಂಬ್ ಕಟ್ಟಲ್ಲ, ಜಂಡು ಬಾಂಬ್ ಬೇಡ್ರೆ ನಿಮ್ದಕ್ಕೆ ಹಚ್ಕೊಳ್ಳಿ. ಜಂಡು ಬಾಂಬ್ ಎಲ್ಲಿಗಿಲ್ಲ? ತಲೆಗೆ ಬೇಡ್ರಿ. ಹಾ ಕೃಷ್ಣ, ನೀನು ಒಬ್ನೇ ಕಂಡ್ಲ ನನ್ನ ತಲೆನೋವು ಸರಿಯಾಗಿ ಅರ್ಥ ಮಾಡ್ಕೊಂಡು. ಬೇಡ್ರೆ ಬರೀ ತಲೆನೋವಲ್ಲ, ನಿಮ್ಗೆ ಎಲ್ಲೆಲ್ಲ ಹೋಯ್ತು ಅಲ್ಲೆಲ್ಲ ಹಚ್ಕೊಳ್ಳಿ. ಮತ್ತೆ ಕಾಲ್ ಕೊಡಿ. ಏನ ಮಾಡ್ತಿದ್ದಾರೆ? ಆಶೀರ್ವಾದ ಮೇಡ್ರಿ, ಕೃಷ್ಣ ಅಲ್ವಾ, ತಲೆ ಮುಗಿಸ್ಬಾರ್ದು ಅಂತ. ನಿನ್ ಮತ್ತೆ ಬಿಡತ್ಲೆ ಕಾಲು. ಅಯ್ಯಪ್ಪ ಮೇಟ್ರೆ, ನಂಗೂ ಒಂದ್ ಸ್ವಲ್ಪ ಆಶೀರ್ವಾದ ಮಾಡಿ ಮೇಟ್ರೆ. ನನ್ನ ಆಶೀರ್ವಾದ ಲೇಡಿ ಕಲಾವಿದ್ರ ಮೇಲೆ ಯಾವಾಗ್ಲೂ ಇರುತ್ತೆ. ಅಲ್ಲ ನಾನು ಸಾಮಾಜಿಕ ಮೇಟ್ರೆ. ಇದು ಪೌರಾಣಿಕ ನಾಟಕ ಕಣಮ್ಮ. ನೀನೇ ಒಂಚೂರು ನಾಟಕ ಅನುಸರಿಸ್ಕೊಂಡು ಚೆನ್ನಾಗಿ ಮಾಡ್ಬೇಕಮ್ಮ. ಆಯ್ತು ಮೇಟ್ರೆ, ಆದ್ರೂ ಒಂದ್ ಸ್ವಲ್ಪ ಆಶೀರ್ವಾದ ಮಾಡಿ ಮೇಟ್ರೆ. ಯಾಕ ಬಾಳ ಕೇಳ್ಕತ್ತಾವಳೆ, ಮಾಡ್ಬಿಡಣ. ಅಯ್ಯಯ್ಯಪ್ಪ, ಇದೇ ನಮ್ಮ ಆಶೀರ್ವಾದನು ಇಷ್ಟು ನಾಜೂಕ. ಲೇ ಇದು ಪೌರಾಣಿಕ ನಾಟಕ ಕಂಡ್ಲ, ವಾಚ್ ಎಲ್ಲ ಕಟ್ಕೊಂಡು ಬರಬಾರ್ದು. ಇಲ್ಲಿಟ್ಟಿರ್ತೀನಿ, ಆಮೇಲೆ ಇಸ್ಕೊಂಡು. ಏನ್ಲ ನನ್ಗೇನಾ? ನಿಧಾನ ಮೇಷ್ಟ್ರೆ, ನಿಗರ್ಕೊಂಡ್ಬಿಟ್ಟಿರ. ಇದೇನ್ಲ ನಿಂತೋಗೈತೆ? ನಿಂತೋಗಿಲ್ಲ ಮೇಷ್ಟ್ರೆ, ಚಾರ್ಜ್ ಖಾಲಿ ಆಗೈತೆ. ನಾಟಕ ಮುಗಿದ್ಮೇಲೆ ಹೋಗ್ಕೊಳ್ಳಿ. ಓ ಸ್ಮಾರ್ಟ್ ವಾಚಾ? ಸರಿ, ಆಶೀರ್ವಾದ ತಕ್ಕ ಕೈಗೆ ಮಾಡ್ಕ. ನೋಡ್ಲಕ್ಕವನ ರಾಮಣ್ಣ ಬರ್ಲೆ. ಇರೋದ್ರಾಗ ಈ ಊರ್ನಾಗ ವಿದ್ಯಾವಂತ ಅಂದ್ರೆ ನೀನೊಬ್ನೇ. ಯಾವ ಮಾತು ಮರಿದೆ ಚೆನ್ನಾಗಿ ಮಾತಾಡ್ಬೇಕು ಕಂಡ್ಲಾ. ಮೊನ್ನೆ ನೀನು ನನ್ನ ಮಗ ರಾಜೇಗೌಡ ಇಬ್ರು ತಿರುಗಿ ಜಗಳ ಬೇರೆ ಮಾಡ್ಕೊಂಡ್ರಂತೆ. ಅದ್ಯಾವ್ದನ್ನೂ ಮನಸ್ಸಿನಾಗ ಮಾಡ್ಕೊಳ್ದೆ ಎಲ್ಲ ಅನುಸರಿಸ್ಕೊಂಡು ನಾಟಕ ಚೆನ್ನಾಗಿ ಮಾಡ್ಬೇಕು. ಗೊತ್ತಾಯ್ತೇನಪ್ಪ ನಾನು ಹೇಳಿದ್ದು? ಆಯ್ತು ಮೇಷ್ಟ್ರೆ, ಅವನ್ ಬಾ ಮಾತಾಡ. ಮೇಟ್ರೆ ನೀವು ನನಗೆ ದುರ್ಯೋಧನ ಪಾಠ ಕೊಟ್ಟಿದ್ದಕ್ಕೆ ಸಾನೆ ಖುಷಿಯಾಗಿ ನಿಮ್ಗೊಂದು ಚಿಕ್ಕದ ಕಾಣಿಕೆ ತಂದಿನಿ, ಅರ್ಪಿಸ್ಕೋಬೇಕು. ಇದೆಲ್ಲ ಪಬ್ಲಿಕ್ ನ ಕೊಡಬಾರ್ದು ಕಂಡ. ಇನ್ನೊಂದು ಸೈಡ್ ವಿಂಗಲ್ಲ ಕೊಳ್ಳ ಬಿಟ್ಟೆ ತರ ತಂದೆ ನನ್ನ ಮಗನ. ಇದೇನು ವಸಿ ಕಡಿಮೆ ಐತೆ.
ಚಳಿಗೆ ವಸಿ ತಗೊಂಡಿವ್ನಿ ಇಟ್ಕೊಳ್ಳಿ 30 ನಿಮ್ನ ಅದ್ರಾಗೆ ಮುಳುಗಿಸಿ ಸಾಯಿಸ್ಬಿಡು. ಇಲ್ಲ ಮೇಟೆ ಹಂಗೆ ಈ ಸಾಲ್ನ ಒತ್ಕೊಳ್ಳಿ ಮೇಟೆ. ಲೇ ಇದೆಲ್ಲ ಯಾಕಲ್ಲ, ಎಷ್ಟೇ ಆಗಲಿ ಗೌಡ್ರ ಮಕ್ಕಳು. ನನಗೆ ಯಾಕೋ ನಿಮ್ಮನ್ನೆಲ್ಲ ನೋಡ್ತಿದ್ರೆ ತುಂಬಾ ಪ್ರೀತಿ ಹುಡ್ತಿದೆ ಕಂಡ್ರಲ್ಲ. ಅಷ್ಟೊಂದು ಫೀಲ್ ಆಗ್ಬೇಡಿ ಮೇಟ್ರೆ, ನಮ್ಮ ಮನೆ ಹತ್ತದ ಧೂಳು ಇಟ್ಕೊಂಡು ಬಿದ್ದಿತ್ತು, ಅಲ್ಲಿ ಬಿದ್ದಿರೋ ಬದಲು ನಾನು ಹೆಗಲ್ ಮೇಲೆ ಬಿದ್ದಿರ್ಲಿ ಅಂತ ತಂದಾಕ್ದೆ. ಬಹಳ ಸಂತೋಷನಪ್ಪ. ಹೋಗತ್ತೆ ಮೇಟ್ರೆ ಆಶೀರ್ವಾದ ತಕ್ಕ ಕೈಗೆ ಮಾಡ್ಕ. ನನಗೆ ಬಿದ್ದಿರ್ಲಿ ಅಂತ ತಂದ. ಬೆಳ್ಳಗಾದ ನಿಮ್ಮ ಕೂದಲನ್ನು ಕಪ್ಪಾಗಿಸಲು ಬಳಸಿರಿ ಹೊಗಲೆ ಟೈರ್ ಬೆಳ್ಳುಳ್ಳಿ ಕಬಾಬ್. ನನ್ನ ಮಗನೇ ತಾಮರ್ಲೆ ತಾರ್ಲೇ. ಮೇಟ್ರೆ ನಿಮ್ ಕೂದಲು ಬೆಳ್ಳಗಾಗವೆ ಬಳಸಿ. ಇದೇನ್ಲ ಕಣಕಳದಲ್ಲೂ ಕಪ್ಪು. ಆಶೀರ್ವಾದ ತಗ. ಇದನ್ನ ಕೇಳಿದ್ರೆ ಆಗ್ಲೇ ಕೊಡ್ತಿದ್ದೆ ನನ್ನ ಮಗ. ಹೋಗ್ಲೇ ಸಾಕು. ಲೇ ಪೂರ್ಣ ನಮ್ಮ ಮಗನೇ ಇದೆಲ್ಲ ಯಾಕ? ವರದಕ್ಷಿಣೆ ಮೇಟ್ರೆ. ನನಗೆ ಮಗಳೇ ಇಲ್ಲ ಕಂಡ, ನಾನು ಆ ಜನ್ಮ ಬ್ರಹ್ಮಚಾರಿ. ಗುರುದಕ್ಷಿಣೆ ಮೇಟ್ರೆ. ಲೇ ಆ ನನ್ನ ಮಗ ನೋಡಿದ್ರೆ ಹೊಗೆ ಹಾಕಳಿ ಅಂತ ಸಾಂಬ್ರಾಣಿ ತಂದ. ಈ ನನ್ನ ಮಗ ನೋಡಿದ್ರೆ ಬಿಳೆ ಶಾಲ್ ತಂದು ಹಾಕಿದ. ನೀನ್ ನೋಡಿದ್ರೆ ಹಾರ ತಂದು ಹಾಕ್ತಿದ್ಯಾ. ನಂದೇನು ಚಟ್ಟ ಕಟ್ತೀರಿ ಅಂದ್ರಲ್ಲ ಲೇ. ಮೇಟ್ರೆ ಹಾ. ನಾಟಕ ಕಲ್ಸ ಮೇಟ್ರು ನಮ್ ನಟರಿಗೆಲ್ಲ ದೇವರಿದಂಗ ನಾಟಕ ದೇವರಿಗೆ. ಜೈ ತಕ್ಕಳ್ಳ ಯಾಡ್ಕಿತ ಮಾಡ್ಕೊಂಡು ನೋಡ್ರಲ್ಲ, ನೀವಿವತ್ ಮಾಡ್ತಾ ಇರೋದು ನಾಟಕನೇ ಅಲ್ಲ. ಲೇ ನಿಧಾನ ಕಂಡ್ರಲ್ಲ. ಅಂದ್ರೆ ಗೆಜ್ಜೆ ಪೂಜೆ ಅಂದ್ರೆ ಗ್ರಾಂಡ್ ರಿಹರ್ಸಲ್. ಏ ಗಾಂಡ್ ಅಲ್ಲ, ಗ್ರ್ಯಾಂಡ್ ರಿಹರ್ಸಲ್. ಇವತ್ತೇ ಜನ ಒಳ್ಳೆ ನಾಟಕಕ್ಕೆ ಸೇರಿದಂಗೆ ಸೇರವ್ರಿ. ಈ 10 ಜನದ ಮುಂದೆ ನೀವು ನಾಟಕ ಚೆನ್ನಾಗಿ ಮಾಡಿ ಬೇಷ್ ಅನ್ಸ್ಕೋಬೇಕಂದ್ರಲ್ಲ. ಆಮೇಲೆ ಸರ್ಕಾರದವ್ರು ನನಗೆ ಕೊಟ್ಟರು ರಾಜ್ಯ ಪ್ರಶಸ್ತಿ ಬೆಲೆನೂ ಉಳಿಬೇಕು ಅಲ್ವೇನ್ರಲ್ಲ? ಸರಿ ಪ್ರಾರ್ಥನೆ ಮಾಡಿ. ಆಗಲೇ ಅಕ್ಕ ತೆಗಿಲ್ಲೇ ನೋಡ್ರಿ ನಾವು. ಶಬಾಷ್. ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಧ್ಯಾರಾಗ ನೀಲಿಯ ಬಾನಿನ ಬೆಳ್ಮುಗಿಲೆ ನವಿಲಿನ ನಾಟ್ಯಕ್ಕೆ ಕರೆಯೋಲೆ ನೀಲಿಯ ಬಾನಿನ ಬೆಳ್ಮುಗಿಲೆ ನವಿಲಿನ ನಾಟ್ಯಕ್ಕೆ ಕರೆಯೋಲೆ ಜೇನಿನ ಒಣಲೆ ಹಾಳಾದವನೇ ಕೃಷ್ಣ. ಅದ್ಯಾಕೆ ಒಳ್ಳೆ ಬೆದಿ ಬಂದ್ರೆ ಎಮ್ಮೆ ತರ ಅರಸ್ತಿದ್ಯಲೇ. ಆಲಾಪ ಬಿಟ್ರಿ ಅಯ್ಯ ನಿನ್ನ ಹಾಲಾಪ
ಅಲ್ಲಪ್ಪ ಅದು ಹಂಗಲ್ಲಪ್ಪ. ಓ ಅತಿ ಮಧುರ ಅನುರಾಗ ಅತಿ ಮಧುರ. ಮೇಟ್ರೆ ನಾಟಕ ಮಾಡಕ್ಕೆ ಹೋಗಿ ಮೇಟ್ರೆ. ಇದೆ ಯಾಕ ಮೊದ್ಲೇ ಆ ಅಮ್ಮ ಕೈ ಸಿಗ್ತಲ್ಲ ಕಣ್ಣು ಕಾಣ್ತಿಲ್ಲ ಮೇಟ್ರೆ. ಮೊದ್ಲು ಆ ಮಿನಿಕ್ ಲೈಟ್ ಆಫ್ ಮಾಡಿಸಿ ಮೇಟ್ರೆ. ಲೇ ಇರೋ ಬರೋ ಲೈಟ್ ಎಲ್ಲ ಹಾಕ್ಸಿವ್ ನೀನು ಎಲ್ಲಿ ಮಿಣಿಕ್ ಲೈಟ್ ಲೇ ಲೇ ಇನ್ನೂ ಯಾವ್ಯಾವ ಎಲ್ಲ ಲೈಟ್ಸ್ ಹಾಕಾಯಿ ನನ್ನ ಮಗನಿಗೆ ಹಾಕಲೇ ಅವ್ನು ಕಾಣ್ತಾಳೆಲ್ಲ. ಹಾ ಕಾಣ್ತಾಳೆ ಮೇಟ್ರೆ. ಅಮ್ಮ ತಾಯಿ ಹೊಸಿ ಮೇಕಪ್ ಜಾಸ್ತಿ ಹಾಕೊಂಡ್ ಬಾ. ಕ್ಯಾಮ್ರಾಮನ್ ಹೇಳಿದ್ರೆ ಅಲ್ಲಿ ಬಂದವ್ರೆ ಕ್ಯಾಮ್ರಾಮನ್ ನೋಡು ಅಲ್ಲ, ಕಾಣ್ತಾವ್ರೆ. ಅವ್ರು ಹೇಳಿಲ್ಲ ಅಂತ ಹೇಳ್ದೆ ನಾನು. ಮೇಟ್ರೆ ತಗೋತೀನಿ ಮೇಟ್ರೆ. ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಧ್ಯಾ ರಾಗ. ಹಾಳಾದವ್ನೆ ಕೃಷ್ಣ. ಲೇ ಅವಮ್ಮನೇನು ಬುಗುರಿಯನ್ ಕಡೆಗೆ ಎಲ್ಲ ಬಿರ್ರ ತಿರುಗಿ ಸೆಸಿತಿದ್ಯಾ. ನಾಳೆ ಅವಮ್ಮಗೆ ಏನಾದ್ರು ಪೆಟ್ಟಾದ್ರೆ ಪೊಲೀಸ್ನವ್ರು ಬಂದು ನನ್ನ ಹಿಡ್ಕೊಂಡು ಹೋಯ್ತಾರಪ್ಪ. ತಪ್ಪಾಯ್ತು ಮೇಟ್ರೆ ಮಾಡ್ತೀನಿ ಬಿಡಿ. ಅತಿ ಮೇಟ್ರೆ ಇನ್ನು ಏನ್ ನುಡಿಯೋದು ಸಾಕು ಹೋಗಿ ಮೇಟ್ರೆ ಎಡೆ ಮಾಡಿ ಹೋಗಿ ಸಾಕು ಮಾಡೋದು ತಪ್ಪು. ತಿರ್ಗಾ ಏನಾಯ್ತು ನಿನಗೆ? ಅಯ್ಯೋ ಮೇಟ್ರೆ, ಹಾಸನದಲ್ಲಿ ಮಳೆ. ಅಯ್ಯೋ ತಾಯಿ ಎಲ್ಲೋ ಇರೋ ಹಾಸನದಲ್ಲಿ ಮಳೆ ಆದ್ರೆ ಇವನ್ ಯಾಕೆ ಹಿಂಗೆ ಮಾಡ್ತಾ ಹೋದ್ರೆ? ಅಯ್ಯೋ ಮೇಟ್ರೆ, ಅದು ಚುಚ್ಚುತ್ತೆ. ಓಹೋ ಇವನ್ ಹಾಸನದಲ್ಲೇ ಮಳೆ ಮೈಲ್ಸು. ಏ ಕೃಷ್ಣ ವರ್ಷ ನಾಟಕ ಮುಗಿಯದಂತ ತಣ್ಣ ಗಾಳಿ ಹಾಕೊಳ್ಳ, ಆಮೇಲೆ ಆಸ್ಪತ್ರೆಗೆ ಹೋಗಿ ತೋರಿಸುವಂತೆ. ಆಯ್ತು ಮೇಟ್ರೆ. ಹಾ ದೇವ, ಇದೇನು ಹೀಗೆ ನಗುತ್ತಿರುವಿರಿ? ದೂರ್ತರ ಕುಟಿಲ ಕಾರ್ಯ ಸ್ಥಾನದ ಬುದ್ಧಿ ಸತುರತೆಯನ್ನು ಕಂಡು ನಗ ಬಂತು ದೇವಿ. ನಗಿ ಬಂದೆ. ಅಯ್ಯೋ ಎಲ್ಲಿ ನಗುತ್ತಾನಮ್ಮ ಅವನು ಬಾದಿ ಅವನಿಗೆ ನೀನ್ ಮಾತಕ್ಕ. ಹಾಗಾದರೆ ನಾನಾ ಹೊಸಾಟವನ್ನು ಸಾಧಿಸಿಕೊಂಡಿರುವೆ ಪ್ರಾಣನಾಥ. ದೇವಿ ಬೋಡಿ ಮೆಟ್ಟರಿ ಅಂಬದ್ಬಿಡ್ತೀನಿ. ಬೋಡಿ ಅಂದ್ರೆ ಬೋಡಿ ಅಲ್ಲ ಬೇಡಿ. ಹಾ ಕಿರಣ್ ಬೇಡಿ. ಹಾ ಏನ್ ಮಾಲಾಸಿನಿ ಪಿಕ್ಚರ್ ನೋಡ್ಕೊಂಡ್ ಬಂದ ನನ್ನ ಮಗ ಕಿರಣ್ ಬೇಡಿ ಅಂತಲೇ. ಅದು ಹಂಗಲ್ಲ ಕಂಡ ದೇವಿ. ಬೇಡಿ ಬಂದವರಿಗೆಲ್ಲ ನೀಡುವುದಕ್ಕಾಗಿ ನೀನಿರುವಾಗ ನೀನಾವ ಸಾರ್ಥವನ್ನು ಸಾಧಿಸಿಕೊಳ್ಳಬಲ್ಲೆ. ಎಲ್ಲ ಕುಂತಿ ಎಂಬ ಸಂದನಿ. ಕುಂತಿಯಮ್ಮ ಅಲ್ಲ ಕಂಡ ಕೃತ್ರಿಮ. ಇನ್ನೊಂದಪ್ಪ ಹೇಳ್ಕೊಡಿ ಮೇಟ್ರೆ. ಎಲ್ಲ ಕೃತ್ರಿಮ ಸಂಧಾನಿಗಳ ಏ ಎಲ್ಲ ಮೇಟ್ರ ಪ್ರಯತ್ನ ದೇವಿ. ನಿಮ್ಮ ಹೊಗಟಿನ ಮಾತುಗಳೊಂದು ನನಗೆ ಅರ್ಥವಾಗುತ್ತಿಲ್ಲ ದೇವ. ಮತ್ತೆ ವಿದ್ಯವೇನು ಒದಗಿ ಬಂದಂತಿದೆ ದೇವಿ. ಮತ್ತೆ ನೀವು ಸಂಧಿ ಸಂಧಿ ಅಂತ ಅಮ್ಮ ತಾಯಿ ಸಂಧಿ ಅಂತ ಹಂಗೆ ಸಲೀಸಾಗಿ ಹೇಳ್ಬೇಡಮ್ಮ. ಅದನ್ನು ಸರಿಯಾಗಿ ಒತ್ತಿ ಸಂಧಿ ಅಂತ ಹೇಳಮ್ಮ. ಆಯ್ತು ಮೇಟ್ರೆ, ಸಂಧಿ ಸರಿ ಹೋಯ್ತಾ ಮೇಟ್ರೆ? ಸರಿ ಹೋಗ್ಲಿಲ್ಲ ಹೋಗಮ್ಮ. ಹಾ, ಮತ್ತೆ ನೀವು ಸಂಧಿ ಅಂತ ಓಡೋಣಿ ಅಯ್ಯೋ ಓಣೋಣಿಗೆ ಮೊಸರು ಮಾರಕ್ ಹೋಯ್ತೀಯನಮ್ಮ. ಸಿಟಿ ಇದು ಪ್ಯಾಕೆಟ್ ಅಲ್ಲಿ ಬರುತ್ತೆ ಮೊಸರು. ಓಡಾಡುತ್ತಿದ್ದರೆ ಅದೇ ಮೇಟ್ರೆ, ಮತ್ತೆ ನೀವು ಸಂಧಿ ಅಂತ ಓಡಾಡುತ್ತಿದ್ದರೆ ನನಗೆ ನಿದ್ದೆ ಎಲ್ಲಿಂದ ಬರಬೇಕು ದೇವ? ನನಗೂ ನಿದ್ದೆ ಬರಲ್ಲ ದೇವಿ. ಅವನಿಗೆ ಹೇಳಮ್ಮ. ಅದೇ ಮೇಟ್ರೆ, ಹೇಳಿ ನನಗೆ ನಿದ್ದೆ ಎಲ್ಲಿಂದ ಬರಬೇಕು ದೇವ? ರುಕ್ಮಿಣಿ ದೇವ, ಏ ಕೃಷ್ಣ ಹಾಳಾದವನೇ ಯಪ್ಪ. ಅವಮ್ಮ ಮುಟ್ಬೇಡಪ್ಪ, ಮಾತು ಮಾತಾಡೋಕೆ ಅಂತ ಎಷ್ಟು ಕಿಟ್ಟ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಏ ಕೃಷ್ಣ ಪೂರ್ವ ದಿನ ನಮ್ಮ ಕಡೆ ಹಂಗಲ್ಲ ಕಡ್ಲ ಮುಟ್ಟು ಮಾತಾಡ್ಸೋದಂದ್ರೆ ನಾನು ಮಾತಾಡ್ಬೋದು. ಗೊತ್ತಾಯ್ತು ಮೇಟ್ರೆ ಗೊತ್ತಾಯ್ತು. ಇಲ್ಲದೆ ಒಂದ್ಕಿಂತ ಮಾತಾಡ್ಬೋದು. ಗೊತ್ತಾಯ್ತು ಮೇಟ್ರೆ ಗೊತ್ತಾಯ್ತು. ನೋಡ್ರಿ ಈಗ ನಮ್ಮ ಮಗ ಅವನ ಮುಟ್ಟಪ್ಪ ಬಿಡ್ಮೇಲೆ ಅವಮ್ಮ ನಿನ್ನೆ ದುಡ್ಡು ಇಲ್ಲಿಂದ ಏನಾದ್ರು ನಮ್ಮ ಬಂದು ಆಯ್ತು ಮೇಟ್ರೆ. ರುಕ್ಮಿಣಿ ಮೇಟ್ರೆ ರುಕ್ಮಿಣಿ ಮೇಟ್ರೆ ಹಿಂಗೆ ಮಾತಾಡ್ಬೇಕು. ನೋಡಿದ್ರಲ್ವ ನಾನು ಮಾತಾಡಿದ್ದು. ಈ ನನ್ನ ಮಗ ಅವತ್ತು ಬಾಯ್ತ ಕಣ್ಣಿಟ್ಟು ಬಿಡ್ತಾನೆ. ಲೇ ಹುಡುಗಿರು ನಾವು ಮುಟ್ಟಿ ಮಾತಾಡ್ಬೇಕಂದ್ರೆ ಅದೆಲ್ಲ ರಕ್ತದಲ್ಲೇ ಬಂದಿರ್ಬೇಕಂತ. ಹ್ಞೂ ಮೇಟ್ರೆ ಗೊತ್ತಾಯ್ತು ಮೇಟ್ರೆ. ನಂತರ ಮಾಡು. ಹ್ಞೂ ಮೇಟ್ರೆ. ರುಕ್ಮಿಣಿ ಚಿಂತೆ ಪಡಬೇಡ. ಈ ಬಾರಿ ನಿನ್ನ ಪತಿ ಮಚ್ಚು ಶಬಾಷ್ ಲೇ, ನೀನೇನ್ ರೌಡಿ ಅಲ್ಲ, ಮಚ್ಚು ಗಿಚ್ಚು ಅಂತಿದ್ಯಲ್ಲ. ಆ ಯುದ್ಧವನ್ನು ನೀವೇ ಹೇಳಿದ್ರಿ ಮಾತು ಮಾಡ್ತದ ಏನಾದ್ರು 7 ಬಿಡ್ರು ಅಂತ. 7 ಬಿಡ್ರು ಅಂತ ಹೇಳಿದ್ಯಪ್ಪ, ಹೇತ್ ಬಿಡ್ರು ಅಂತ ಹೇಳಿದ್ರಿ. ಸರಿ ಈಗ ಹೇಳು. ದೇವಿ ನಿನ್ನ ಪತಿಯು ನಿರ್ವಸ್ತ್ರ. ಬಿಚ್ಚಾಕ್ಬಿಡು ಎಲ್ಲ. ಯಾಕೆ ಮೇಟ್ರೆ? ನಿರ್ವಸ್ತ್ರನು ಅಂದ್ರೆ ಬಟ್ಟೆ ಇಲ್ದವನು ಗೊಮ್ಮಟೇಶ್ವರ. ಅದು ನಿರಸ್ತ್ರನು. ಇನ್ನೊಂದಪ್ಪ ಹೇಳ್ಕೊಡಿ ಮೇಟ್ರೆ. ಇಷ್ಟೊತ್ತೇನು ಬಾಯ್ ಬಡ್ಕೊಂಡೇನ್ರಿ ನಾನು. ದೇವಿ ನಿನ್ನ ಪತಿಯು ನಿರಸ್ತ್ರನು,
ಆಯುಧವನ್ನು ಹಿಡಿದು ಮೇಟ್ರಿದ್ದನ್ನ ಹಿಡಿದು ನಂದು ಯಾಕೆ ಹಿಡಿತಲೇ ಆಯುಧ ಆಯುಧವನ್ನು ಹಿಡಿದು ಹಾ. ಯಾರ ಕಡೆಯೂ ಯುದ್ಧ ಮಾಡುವುದಿಲ್ಲ. ಅಯ್ಯ ಬಿಡು ಬಿಡು, ನೀನೇನು ಯುದ್ಧ ಮಾಡ್ದು ಸುಮ್ಮನೆ ಕೂತ್ಕೊಳ್ಳೋ ಮನ್ಸನ. ಅಲ್ಲಮ್ಮ ಎಲ್ಲಮ್ಮ ಎಲ್ಲ ಮಲ ಮೆಟ್ರೆ ಜಯ. ಆಯ್ತಮ್ಮ ಯಾವ್ದೋ ಒಂದು ಅಮ್ಮ ತಗ ಇದು ಪೌರಾಣಿಕ ನಾಟಕ ಕಣಮ್ಮ. ಸಾಮಾಜಿಕ ಮೆಟ್ರೆ. ಆಯ್ತಮ್ಮ ಅವಕ್ಕಂತೂ ಅಕ್ಷರ ಬರಲ್ಲ, ಮಾತು ಕಟ್ ಮಾಡದೆ ಬಾಯಿಗೆ ಬಂದಿದ್ದೇ ಮಾತಾಡ್ತವೆ. ನೀವು ಹಿಂಗ ಮಾಡಿದ್ರಿ ಹೆಂಗ ತಾಯಿ? ಏನ್ ಮೆಟ್ರೆ ಈ ರೇಟ್ತಿದ್ರ? ಏನ್ ರೇಟ್ ಕೊಟ್ಟು ಬಿಡ್ತೀರಾ? ಹೆಂಗ್ ಮಾಡ್ಬೇಕು ಹೇಳಿ? ಏನ ಪಾತ್ರೆನ? ಅಲ್ಲಮ್ಮ ನಾನು ನಿನ್ನ ಪ್ಲಾಟ್ ಬರ್ಕೊಟ್ಟಿದ್ದೀನಿ ತಾನೆ. ಅಯ್ಯ ಪ್ಲಾಟ್ ಬೇರೆ ಮನೇಲಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಮೆಟ್ರೆ. ಮೆಟ್ರೆ ಮೆಟ್ರೆ ಮೆಟ್ರೆ. ಆಯ್ತು ಹೇಳಮ್ಮ. ಹೆಂಗು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೆಟ್ರೆ. ಆಯ್ತು ಬಿಡ್ತಾಯಿ. ನೀನು ಪಾಟ್ ಸಂದಾಗೆ ಮಾಡ್ತಿದ್ಯಾ, ಪಾಪ ಅವ್ರಿಗೆ ನೋಡಕ್ಕಾಯ್ತಿಲ್ಲ. ಸರಿ ನಾನು ಹೇಳ್ಕೊಡ್ತೀನಿ ತಗೊಳಮ್ಮ. ಗಡಿಬಿಡಿ, ನೀವು ಯುದ್ಧ ಮಾಡದೆ ಸುಮ್ಮನಿರುವವರೇ. ಹಾ ಗಡಿಬಿಡಿ ಅಯ್ಯೋ ಗಡಿಬಿಡಿ, ಅದೇನಮ್ಮ ಗಡಿಬಿಡಿ ಅಂತಿದ್ಯಾ? ಅಯ್ಯ ನೀವೇ ಹೇಳ್ಕೊಟ್ರಲ್ಲ ಮೆಟ್ರೆ. ಅಯ್ಯೋ ಅದು ನಾನೇನೋ ಗಡಿಬಿಡಿ ಅಂದಿರ್ತೀನಿ. ನೀನು ಗಡಿಬಿಡಿ ಅಂದ್ರೆ ಇಲ್ಲಿ ಕುಂತಿರೋರು ಗಡಿಬಿಡಿಯಾಗಿ ಬಿಡಿಬಿಡಿಯಾಗಿ ಮನೆಗೆ ಎದ್ದು ಅಯ್ಯ ಇಲ್ಲ, ಈಗೇನ್ ಹೇಳ್ಬೇಕು ಮೆಟ್ರೆ? ಬಿಡಿ ಅಂತ ಹೇಳೋದು. ಹಾ ಸ್ವಲ್ಪ ಬಿಡಿ ನೀವು ಯುದ್ಧ ಮಾಡದೆ ಸುಮ್ಮನಿರುವವರೇ. ಖಂಡಿತ ದೇವಿ, ನಾನು ಯುದ್ಧ ಮಾಡುವುದಿಲ್ಲ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಯುದ್ಧ ಅಥವಾ ಸಂಧಿ ಈ ಮನೆಯಾಗಿ ತೀರ್ಮಾನ ಆಯ್ತಿದೆ. ನಿನ್ನ ಮಗ ಹೊಂದಿ ನಡಿ ಜಗತ್ತಲ್ಲಿ ಮತ್ತೆ ನಡಿ. ಕಳಿಸ್ ನನ್ನ ಮಗನೇ, ಇರೋ ಒಬ್ಬಕಿನ ಕಳಿಸಿ ಯಾರನ್ನ ಕರ್ಕೊಂಡ ನಾಟಕ ಮಾಡ್ತೀಯಾ? ಮತ್ತೇನು ಮಾಡ್ರೆ? ಅದೇ ಅದು ಹಂಗಲ್ಲ ಕಂಡ. ಯುದ್ಧ ಅಥವಾ ಸಂಧಿ ಈ ಮಂದಿರದಲ್ಲೇ ನಿರ್ಧಾರವಾಗುವುದು. ನೀನಿನ್ನು ಹೊರಗು. ಆಯ್ತು ಮೇಡ್ರಿ. ನೀನೆಲ್ಲಿಲ್ಲ ಹೋಯ್ತೀಯಾ? ನೀವೇ ಹೇಳಿದ್ರಿ. ಅದೇ ಅದು ಮಾತು ಕಂಡ. ನೀನು ರುಕ್ಮಿಣಿಗೆ ಹೇಳು. ನಿಧಾನ ಪೈಸಾಗ ಯುದ್ಧ ಅಥವಾ ಸಂಧಿ ಈ ಮಂದಿರದಲ್ಲೇ ನಿರ್ಧಾರವಾಗುವುದು. ನೀನಿನ್ನು ಹೊರಡು ದೇವಿ, ನಾನು ಸನಗಾಲ ಪವಡಿಸಿ ಈ ಶಾಂತಿ ಪಡೆಯುತ್ತೇನೆ. ಇನ್ನಕ್ಕಿಂತ ಮಾಡಲಿ ಬೇಡ. ಬ್ಯಾಡ ದೇವರು, ಇದನ್ನೇ ನೋಡಕ್ಕಾಯ್ತಿಲ್ಲ. ಹೋಗು. ಇದೇನು ದಿನವೂ ನನ್ನ ಸನಿಹಕ್ಕಾಗಿ ಹಾತೊರೆಯುತ್ತಿದ್ದ ಪ್ರಾಣನಾಥನಿಂದು ಹೊಳೆಗೆ ಹೋಗು ಹೊಳೆಗೆ ಸ್ನಾನ ಮಾಡಕ್ ಹೋಯ್ತೀಯನಮ್ಮ? ಒಳಗೆ ಅಲ್ಪ ಪ್ರಾಣ. ಅದೇ ಮೆಟ್ರೆ. ಹಾ. ಹೊಳೆಗೆ ಹೋಗು ಹೋಗತ್ತ ಒಳಗೆ ಕೊಚ್ಕೊಂಡು. ಅಲ್ರಿ ಆ ಗಣೇಶನಿಗೆ ಬದ್ಲು ಇಕ್ಕಿನಾರ ಒಗಿಬಾರ್ದತ್ತ ಶಟ್ ಗೊತ್ತಿದ್ದಕ್ಕೆ. ಎಂದು ಸಂಬೋಧಿಸುತ್ತಿರುವನಲ್ಲ, ಇದರಲ್ಲೇನೋ ರಹಸ್ಯವಿರಬೇಕು. ಆಗಲಿ ನನ್ನ ಸೈಡ್ ನಿಂತು ನೋಡ್ಬೇಕು. ಬೇಡ ತಾಯಿ, ಕಾಲೈತವ್ ಚೇರಕ್ಕೆ ಅಂತ ಕುಂತು ಕೊಡಿ ಮೇಟ್ರೆ. ಮತ್ತೆ ಇದು ಪೌರಾಣಿಕ ನಾಟಕ ಅಂತ ಬಡ್ಕಂತೀನಿ. ಮೇಟ್ರೆ, ನಾನು ಸಾಮಾಜಿಕಗಳು, ನನ್ನ ಬೈಬೇಡಿ ಅಂತ. ಆಯ್ತು ಹೋಗು. ಏನಾರು ಮಾತಾಡ್ಸಿದ್ರಿ ಎದಿನಕ್ಕ ಮೂರ್ವ್ಯಾದಿ ಎಲ್ಲಿಗೆ? ವಿಶ್ರಾಂತಿ ಪಡೆಯಕ್ಕೆ ಮೇಡ್ರಿ. ನೀನು ವಿಶ್ರಾಂತಿ ಪಡೆಯೋದು ಇಲ್ಲಿ ಬಿಡು. ಬತ್ತಾಳ ಹೋಗ್ಲ ದೈ. ಎಂತ ಜೋಲ್ನ ಮಕ್ಕಳು. ಲೇ ಕೃಷ್ಣ, ಅದ್ಯಾಕ್ಲ ಒಳ್ಳೆ ನಾಯಿ ಹುಚ್ಚ ಇದಂಗ್ ಮಲಗಿದೆ. ಹಿಂಗ ಮಲಗು. ನೋಡಿ ಮೇಡ್ರೆ. ಹಾಳಾಗು. ಬೇಡ್ರಿ ಪಟ್ಟಾಡ್ರ ಮಗ ಬರ್ತೀನಿ ಡಮ್ಮು ಡುಸಿ ಏನಿಲ್ವಾ? ಹಂಗೆಲ್ಲ ಬರಬಾರ್ದು. ಹೋಗ್ಲ ಯಾವ್ದಾರ ಪದ ಹಾಕಿಸ್ತೀನಿ. ಅವ್ನಿಗೆ ಯಾವ್ದಾರ ಪದ ಹಾಕಲಿ. ರಾಜಾಧಿರಾಜ ಗುರು ಸಿಂಹಾಸನಾಧೀಶ. ಗದೆಯಲ್ಲಿ ಇಲ್ಲ ಐತಲ್ಲ ಬಿಟ್ರೆ ದುರ್ಯೋಧನ ಸಾರ್ವಭೌಮ. ಹಾಳಾದವನೇ. ಅದು ನಿನಗೆ ನೀನೇ ಹೇಳಕ್ಕಳದಲ್ಲ ಕಂಡ, ನಿನಗೆ ಬೇರೆಯವ್ರು ಹೇಳೋದು. ಆಯ್ತು ಬಿಡ್ರಿ. ಹೇಳು. ಇದೇನು ದೇವಲೋಕವೋ ಅಥವಾ ಶ್ರೀಕೃಷ್ಣನ ಶಯನ ಮಂದಿರ? ಅಪ್ಪ ದೇವ್ರು ಅವನು ಶ್ರೀಕೃಷ್ಣ. ಅದನ್ನ ನೀನು ಎ ಕೃಷ್ಣ, ಬಿ ಕೃಷ್ಣ, ಸಿ ಕೃಷ್ಣ ಅಂತ ಇನ್ಸಲ್ಗಳು ಹೇಳ್ಬೇಡ. ಈ ಕಡೆ ತಿರ್ಕೊಂಡು ಹೇಳು, ನಿಂತು ಬಿಟ್ಟ ತೋರಿಸ್ಕೊಂಡು ಹೇಳು. ಇದೇನು ದೇವಲೋಕವೋ ಅಥವಾ ಶ್ರೀಕೃಷ್ಣನ ಶಯನ ಮಂದಿರ? ಹಾಳಾದವನೇ, ಅವನು ಶ್ರೀಕೃಷ್ಣನೇ. ಆ ವಿಚಾರ ನಮಗೆ ಬೇಡ. ಶ್ರೀಕೃಷ್ಣ ಅಂತ ಹೇಳು. ಈಗ ಹೇಳ್ತೀನಿ ನೋಡಿ ಬಿಡ್ರಿ. ಹೇಳು ಹೇಳು. ಇದೇನು ದೇವಲೋಕವೋ ಅಥವಾ ಈ ಶ್ರೀಕೃಷ್ಣನ ಶಯನ ಮಂದಿರ? ಅವನೇನು ಬಟ್ಟೆ ತಿಕ್ಕ ಐರನ್ ಮಾಡ್ಕೊಂಡಿದ್ದೇನಲ್ಲೇ. ಶ್ರೀಕೃಷ್ಣ ಕಂಡ್ಲ ಅವನು. ನನಗೆ ಮತಿ ಬರವಣೆ ಆಗಿರುವುದಿಲ್ಲ. ಅಬ್ಬಾಸ್. ಆ ಪಾಂಡವರು ಎಂತ ಸತುರರು. ಅವರು ಮಾಡುವ ಕುತಂತ್ರಗಳು ನನಗೆ ಸ್ಥಿತಿಯನ್ನುಂಟು ಮಾಡ್ತಿವೆ. ಆ ಪಾಂಡವರನ್ನು ಏನಾದರೂ ಮಾಡಿ ರಾಜ್ಯ ಬಸ್ಸುಗಳನ್ನಾಗಿ ಮಾಡಿದೆ. ಬಸ್ಸು ದೇವರು ರಾಜ್ಯ ಬಸ್ಗಳು ಈಗಾಗಲೇ ಹೆಣ್ಮಕ್ಳಿಗೆ ಫ್ರೀ ಮಾಡೋರಿ. ನೀನು ರಾಜ್ಯ ಭ್ರಷ್ಟರನ್ನಾಗಿಸು. ಆಯ್ತು ಬಿಡ್ರಿ. ಆ ಪಾಂಡವರನ್ನು ಏನಾದರೂ ಮಾಡಿ ರಾಜ್ಯ ಬಸ್ ಸ್ಟ್ಯಾಂಡ್ಗಳನ್ನಾಗಿ ಮಾಡಿ ಕಳಿಸ್ ನಾನು ಬಸ್ ಸ್ಟ್ಯಾಂಡ್ ಅಂತೀಯಲ್ಲೇ. ಮಾತಾಡ ಬಿಡ್ರಿ. ಭ್ರಷ್ಟ ಕಂಡ ಆ ನನ್ಕೊಂಡು ನೋಡಿ ಬರ್ತದೆ ಭ್ರಷ್ಟ. ಈಗ ಹೇಳ್ತೀನಿ ಬಿಡ್ರಿ.
ಆ ಪಾಂಡವರನ್ನು ಏನಾದರೂ ಮಾಡಿ ರಾಜ್ಯ ಬಿರಸ್ತರನ್ನಾಗಿ ಮಾಡಲೇಬೇಕು. ಆಹಾ, ಎಂತ ಸುಪ್ರಸ್ತಪ್ಪ ಇವನು. ಯಾವಂತ ತೋರಿಸಿದ ಅವನದಲ್ಲಿ ಕಿಸ್ತ ಮೆಟ್ರೆ ಈ ಮಠ ಮಧ್ಯಾಹ್ನದಾಗೆ ಎಂತ ನಿದ್ದೆ ಮಾಡ್ತಾರಲ್ಲ ಬಡ್ಡಿ ಮಗ. ಎಲ್ಲ ಅನ್ಬಾರ್ದು ಕಂಡ್ಲ, ಈ ಹಗಲು ವೇಳೆಯಲು ಅಂತ ಹೇಳು. ನೋಡಿ ಮೆಟ್ರೆ, ಊರಿನ ಜನ ಎಲ್ಲ ಸೇರವ್ರೆ. ನನ್ನ ಹೆಂಡತಿ ಮತ್ತೆ ನಾಟಕ ನೋಡ್ಕೊಂಡು ಬಂದು ಅಲ್ಲಿ ಕುಂತವ್ರೆ. ಬೆಂಗಳೂರಿದ್ದೆ ಹೆಣ್ಮಕ್ಳು ಬೇರೆ ಕರ್ಸಿದ್ರಿ. ಅವ್ರ ಮುಂದೆ ಹಿಂಗೆಲ್ಲ ಹೇಳ್ಕೊಡಕ್ ಹೋಗ್ಬೇಡಿ. ಹೆಂಗ ತುಗಿಸ್ಕೊಂಡು ಹೋಗಿ ನಾಳೆ ನಿಮ್ ನೌತರ ಕೆದ್ರಿಗೆ ಮುಳುಗಿಸಿ ಈಚಿಗೆ ಸಾಯಿಸ್ಬಿಡತ್ತೆ. ಇಲ್ಲ ಮೆಟ್ರೆ, ತಿರುಗಿ ಮಾಡ್ಲ ಮೆಟ್ರೆ. ಯಾಡಪ್ಪ ಹಂಗೆ ಮಾಡಿ, ಇದನ್ನೇ ನೋಡಕ್ಕಾಯ್ತು. ಚೇಚೆ, ನಿದ್ರಿಸುವುದೇ ಇವನ ಕೆಲಸವೇ. ನಿದ್ರಿಸಲಿ. ಭಾರತ ಬಲಿ ಚಕ್ರವರ್ತಿ ಆದ ನಾನು ಬಾಯ್ ಬಡ್ಕೊ, ಬಾಯ್ ಬಡ್ಕೊಳ್ಳ. ಅದ್ ಹಂಗಲ್ಲ ಕಂಡ, ಭಾರತ ಭೂ ಚಕ್ರವರ್ತಿ ಆದ ನಾನು ಈ ಗೊಲ್ಲನ ಕಾಲಬಳಿಯಲ್ಲಿ ಕುಳಿತುಕೊಳ್ಳುತ್ತೆ. ನನಗೆ ಯೋಗ್ಯವಾದ ಜಾಗ ಇದಲ್ಲ. ನಾನು ಸಿರಾ ಕಡೆಗೆ ಕೂತ್ಕೋತೀನಿ. ಲೇ ಪಟೇಲ್ರ ಮಗನೇ, ಅದು ಶಿರಾನೂ ಅಲ್ಲ ತುಮಕೂರು ಅಲ್ಲ, ಶಿರೋಭಾಗ ಅಂದ್ರೆ ತಲೆಯ ಭಾಗ. ಆಯ್ತು ಮಟ್ರೆ, ಅದ್ರ ಕಡೆಗೆ ಕುಳಿತುಕೊಳ್ಳುವರು. ಅದ್ರ ಕಡೆಗೆ ಕುಳಿತುಕೊಳ್ಳು. ಹತ್ತು ಕೊಡಿಲ್ಲ. ಲೇ ಅರ್ಜುನ, ಅದೇನ್ಲ ನಿನ್ನ ಅವತಾರ ಲೇ. ಬೇಡ್ರಿ, ಚಳಿ ಆಗ್ತದಂತ ಕಾಲಿಗೆ ಶೂ ಹಾಕಿವ್ನಿ, ತಲೆಗೆ ಟೋಪಿ ಹಾಕಿನಿ ಬಿಡ್ರಿ. ಚಳಿ ಆಗುತ್ತೆ ಅಂತ ಅಷ್ಟೆಲ್ಲ ಹಾಕಿದ್ಯಾ? ಅಲ್ಲಿ ಆಗಲ್ವೇನ್ಲ ಚಳಿ? ಅಲ್ಲಿ ಗಾಳಿ ಬೇಕು ಬಿಡ್ರಿ. ಆಯ್ತು ಮಾತಾಡು. ಕುರ 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 ಏನಾಯ್ತಾ? ಬಾರ ಯಾಕ ಮೇಡ್ರೆ ಮೇಡ್ರೆ, ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಭಯ ಆಯ್ತದೆ ಮೇಡ್ರೆ. ಯಾಕ್ಲ ಭಯ ಪಟ್ಕತ್ಯಾ? ಧೈರ್ಯ ತಗ, ಮುಂದಕ್ಕ ಉಸಿರು ತಗ, ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನನ್ನೆಲ್ಲ ಕಣ್ಣು ಅವ್ರನ್ನ ಮಾತಕ್ಕ. ಕುರ ಕುರ ಅಂದ್ರೆ ಅಂಡ ಮೇಲೆ ಆಗ. ಕುರುಪತಿ ಅಂತ ಹೇಳು. ಕುರುಪತಿಯು ನನಗಿಂತ ಮೊದಲೇ ಬಂದಿರುವನಲ್ಲ. ಎಲ್ಲಿದ್ದಾನೆ ಕುರುಪತಿ? ಎಲ್ಲಿದ್ದಾನೆ ಕುರುಪತಿ? ಅಲ್ಲಿ ಅವ್ನು ನೋಡ್ಲೇ. ಇಲ್ಲ ಗೊತ್ತಲ್ಲ ಮೇಡ್ರೆ, ಅವನಿಗೆ ತಗ. ಕುರುಪತಿಯು ನನಗಿಂತ ಮೊದಲೇ ಬಂದಿರುವನಲ್ಲ. ಎಲ್ಲಿದ್ದ ಪತಿ ಅವನಿಗೆ ಕೇಳಲೇ. ತಪ್ಪಾತ್ ಮೇಡ್ರೆ. ಕುರುಪತಿಯು ನನಗಿಂತ ಮೊದಲೇ ಬಂದಿರು. ನಿಧಾನ ಕಾರಿಸ್ಲೇ ಅರ್ಜುನ. ಬಾಯ್. ನನ್ನ ಮಗ ಮೊದ್ಲೇ ಅವ್ರು ನೋಡಿ ಎದರ್ಕಂಡು ಸಾಯ್ತವನಿ. ನನ್ನ ಮಗ ಅರ್ಜುನ ಅಂತ ಬಾಯ್ ಕೇಳು. ನಿಧಾನಕ್ಕೆ ಹೇಳು. ಅವ್ನು ಮೊದ್ಲೇ ಎದರ್ಕಂಡು ಸಾಯ್ತವನು. ಸಾಯ್ತು ಬಿಡ್ರಿ, ನಿಧಾನಕ್ಕೆ ಹೇಳು. ನಿಧಾನ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಒಂಟಿಯ ಎಂದು ತಿಳಿದ ಮೇಲೆ ನಾನು ಹೊರಟಿದ್ದು. ಮರ್ತ ಮಾತು ಹೇಳಲೇ. ಆದ್ರೆ ನನ್ಗೆ ನಿನ್ಗಿಂತ ಮುಂಚೆ ಹೆಂಗ್ ಹೋಗ್ಬೇಕಂತ ಸದಾಗ ಗೊತ್ತೈತಕ್ಕಲ್ಲ. ಗುರುಕುಲಕ್ಕೂ ಹೋಗಪ್ಪ, ಗುರುಕುಲಕ್ಕೆ ಸಂಗೀತ ಕಲಿಯಕ್ಕೆ ಹೋಗು. ನನ್ನ ಮಗನೇ ಲೇ, ಗುರುಕುಲ ಅಲ್ಲ ಕಂಡ, ಅದು ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಬಂದರೇನು ಆಮೇಲೆ ಬಂದರೇನು ಅವರಿಗೆ ಸಿಕ್ಕಬೇಕಾದ ಫಲವು ಸಿಕ್ಕೇ ಸಿಗುತ್ತದೆ. ಸಿಕ್ಕಿರುವನು ಈ ಸಾರಿ ಕಿಸ್ತನು ನನ್ನ ಕೈನಾಗೆ ಸಿಕ್ಕಿರುವ ಸಂತೋಷನೇ. ಒಂದು ವೇಳೆ ಸಿಕ್ಕಾಕೊಂಡ್ರು ಸಂತೋಷನೇ. ನಮ್ಮಿಬ್ಬರ ಮನೆಗೆ ಹರಿತಾ ಇರೋದು ಒಂದೇ ಎಂಬುದನ್ನು ಮರೆಯಬೇಡ. ಏನ್ ಹರಿತೈತಿ? ಒಂದೇ ರಕ್ತ ಮೇಡ್ರಿ. ಹಂಗೆ ಹೇಳೋ. ಮತ್ತೆ ಅವ್ರು ಏನಂತ ತಿಳ್ಕೊಬೇಕು ಮೇಡ್ರಿ, ನಂಗೆ ನೀವು ಮಾಡೇ ಇಲ್ಲ ಆಶೀರ್ವಾದ. ಹಂಗೆ ಹೇಳಲೇ ತಕ್ಕ. ಮೇಡ್ರಿ, ಇವತ್ತು ಸ್ನಾನ ಮಾಡಿರ? ಮಾಡಿಲ್ಲ ಅಂದ್ರೆ ಮೇಡ್ರಿ ಗಮ್ ಬಂದೈತೆ ಮೇಡ್ರಿ, ಪಡ್ಕೊಳ್ಳಿ ಗಿಫ್ಟ್ ಮೇಡ್ರಿ. ಮೇಡ್ರಿ ಆಶೀರ್ವಾದ ತಕೊಳ್ಳಲೇ. ದೇವ ಜಾಗರು ಥಿಕನಾಗು. ದಿಕ್ಕದ ಮೇಲೆ ಬಿಡ್ತೀನಿ ಈಗ. ತಿಕ್ಕನಾಗು ಅಲ್ಲ, ಜಾಗರೂಕನಾಗು. ಆಗು. ರಾಜು ಮೇಡ್ರಿ, ತಕ ತಕ. ಪ್ರಥಮ ವಂದನವಯ್ಯ ಪ್ರಥಮ ಪುರಿತ. ಯಾವ ಹಾಡ ಹಾಡು ಮೇಡ್ರಿ. ಈಗ ಮರ್ತದ್ದು, ನೀವು ಭಾಷೆನೇ ಹಾಡ್ತೀವಿ. ಬೇಡ ಬೇಡ, ನಾನು ಬಾರಿಸೋದು ಬೇಡ, ನೀನು ಹಾಡೋದು ಬೇಡ. ಅವನೊಂದು ಪದ ಹಾಕ್ಲಲೇ. ಅಂಧಕಾರ ಹರಿಸಿ ಸೌಂಡ್ ಕೊಡಲ್ಲ, ಯಾಕಲ್ಲ? ಹರಿ ಅಂಧಕಾರ ಹರಿಸಿ ಸುಂದರ ಬದನವ ತೋರೋ. ಹರಿ ಅಂಧಕಾರ ಹರಿಸಿ ಹರಿಸಿ ಹರಿಸಿ. ಏ ಅಪ್ಪ ದೇವ್ರು, ನೀನು ಸೌಂಡ್ ಕೊಟ್ಟಿಲ್ಲ ಅಂದ್ರೆ ಈ ನನ್ನ ಮಗ ಹಿಂಗೆ ಹರಸ್ತಾನೆ ಇರ್ತಾನೆ. ಹರಿಸಿ ಅಲ್ಲ ಕಂಡ, ಅದು ಎಚ್ಕಿತ ಹರಸ್ಯ. ಸಾಕು, ಮಾತಾಡು. ರಾಜು ಮೇಡ್ರಿ, ಹಾ. ದೇವ ಪರಪಂಚದ ಅಂಧಕಾರವನ್ನು ಬೆಳಕಿಗೆ ಕರೆದುಕೊಂಡು ಬಾಯಲು ಸಕ್ರ ಪ್ರಾಣಿ. ಏ ಕಾಡು ಪ್ರಾಣಿ. ಪ್ರಾಣಿ ಅಲ್ಲ, ಪಾಣಿ. ಪಾಣಿ ಮೇಡ್ರಿ, ತಾಲೂಕು ಆಫೀಸಲ್ಲಿ ಸಿಗ್ತೈತೆ. ಏ ನಿನ್ನ ತಾಲೂಕು ಆಫೀಸಿನ ಪಾಣಿ ಅಲ್ಲ ಕಂಡ್ಲ, ಚಕ್ರ ಪಾಣಿ. ಕೃಷ್ಣಗ್ ಮತ್ತೊಂದು ಹೆಸರು ಅದು. ತಕ. ಮೂರು ಲೋಕದ
ಲೋಕದ ಮಂಗಗಳು ನಿನ್ನ ಕೈ ಸೇರಿದೆ. ಯಪ್ಪ ದೇವ್ರು, ಆ ಮಂಗಗಳನ್ನೇನು ಟಂಡರಿ ತಗಂತೀಯನಪ್ಪ? ಮತ್ತೆ ಮೇಡ್ರೆ 3 ಲೋಕದ ಮಂಗಳವು ನಿನ್ನ ಕೈ ಸೇರಿದೆ ಅಂತ ಹೇಳಿ. ಹಾ 3 ಲೋಕದ ಮಂಗಳವು ನಿನ್ನ ಕೈ ಸೇರಿದೆ. ಹೇಳೋ ದೇವ, ಹೇಳೋ ಬಾಬಾ, ಹೇಳೋ ಸಕಲ ಪ್ರಾಣಿ, ಏ ನಗನ, ಲೇ ಕೃಷ್ಣ ಎದ್ದೇಳೆ. ಬೇಡ್ರೆ ಅವನು ನಿಜವಾಗ್ಲು ಮಕ್ಕಂಬಿಟ್ಟಾನೆ. ಹೌದಾ? ನೀನು ಮಕ್ಕಂಬಿಡು. ಹೋಗ್ಬೇಡ್ರೆ. ಮೂಲವಾಗಿ ನನ್ನ ಮಗ ಚಿನ್ಕೊಂಡ್ ಬರ್ತಾನೆ ಇಲ್ಲಿ. ಅಳಾತ್ ಒಳ್ಳೆ ಒತ್ತಾರಣೆ ಹೇಳಿನಿ ಮತ್ತೊಂದಿಕ್ಕೆ ಯೂನಿವರ್ಸಿಟಿ ಮದ್ದು ಹೊಡಿಲಿ ಅಂತ. ಯಾವ ಒಳ್ಳೆ ಹೊಟ್ಟು ಮಹಾಪ್ರಭು, ನೀವೇ ನಮ್ಮನೆಯಲ್ಲಿ ಉಂಡಿಕೊಂಡು ಹೋಗೋಣ ಅಂತ ಬಂದಿದ್ದೆ. ಬನ್ನಿ ಮತ್ತೆ ನಡೀರಿ ಮತ್ತೆ. ಲೇ, ರಾತ್ರಿ ಎಲ್ಲ ನೀರ್ ಬಿಡಕ್ ಹೋಗಿದ್ದೆ ಅಲ್ಲ? ತಪ್ಪಾಯ್ತು ಮೇಡ್ರೆ, ಮನಿಕಂಡು ಮಾಡ್ತೀನಿ ಮುಡಿ ಮಟ್ಟಿ. ಆ ನನ್ನ ಮಗ ಬಂದವನು ಮಾತಾಡ. ಗರ್ಜುನ ಬಂದು ಎಷ್ಟು ಹೊತ್ತಾಯ್ತು? ಎಲ್ಲರೂ ಕುಶಲವೇ? ಆ ಕಡೆ ಕುರ್ಚಿಗಳಿರಲಿಲ್ಲವೇ? ಇರ್ಲಿಲ್ಲಪ್ಪ, ನಿಮ್ಮ ಮನೆಯಿಂದ ಒಂದು ತಂದ ಕುಂದಿರ್ತಾನೆ ನನ್ನ ಮಗ. ಕುರ್ಚಿ ಅಲ್ಲ ಕಂಡ, ಪೀಠಗಳಿರಲಿಲ್ಲವೇ? ಹಾ, ಆ ಕಡೆ ಪಟಗಳಿರಲಿಲ್ಲವೇ? ಏ ಕೃಷ್ಣ, ಪಟ ಅಂದ್ರೆ ಅಂಡ್ರು ಬೇರು ಕಂಡ, ಪೀಠ. ಹಾ, ಆ ಕಡೆ ಗೂಟಗಳಿರಲಿಲ್ಲವೇ? ಆ ಕಡೆ ಗೂಟದ ಮೇಲೆ ಸುಯ್ಯೋದನ ಕುಂದುಕೊಂಡವನಿದ್ದೇವೋ. ಏನಪ್ಪ ಅರ್ಜುನ, ಏನೋ ನಿನ್ನ ಡೈಲಾಗು? ಡೈಲಾಗ ಮೇಡ್ರೆ, ಈಗ ನೀವು ಬಾರ್ಸಿನ ಏನ್ಲ ಬಾರ್ಸ ತೆಗೆದು ನಿನಗೆ ಬಾರಿಸ್ತೀನಿ ನೋಡೀಗ. ಡೈಲಾಗ್ ಅಂದ್ರೆ ಮಾತು ಕಂಡ, ಮಟ್ಟಲ್ಲ. ಮಾತಾಡು ಮಾತಾಡು. ಮೇಡ್ರೆ ಆಶೀರ್ವಾದ. ಹ್ಮ್. ಹೌದು ಮೇಡ್ರೆ. ತಗ, ತಗ. ದೇವ, ನಿನ್ನ ಪಾದವೇ ಪವಿತ್ರ ಅಂತ ತಿಳಿದುಕೊಂಡು ನಾವು ಎಲ್ಲಿ ಕುಂದುಕೊಂಡರೇನು ದೇವ? ಎಲ್ಲಿ ಕುಂತುಕೊಂಡರೇನು ದೇವ? ಅಲ್ಲ ಕಂಡ, ಎಲ್ಲಿ ಕುಳಿತರೇನು ಅಂತ ಹೇಳು. ಎಲ್ಲಿ ಕುಳಿತುಕೊಂಡ್ರೇನು ಅಲ್ಲ ಕಣ್ಣ, ಎಲ್ಲಿ ಕುಳಿತರೇನು ಅಂತ ಹೇಳು. ಭಾವ ವಾಸುದೇವ, ನಿದ್ರಿಸುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲಾದೀತೆ. ಓ ಭಾವ, ಯಾವಾಗ ಬಂದೆ? ಬಂದೈ ಸಾರವೇನು? ಬಂದವನು ನೀನಾದ್ರೂ ನನ್ನನ್ನು ಯೋಳಿಸಬಾರದಿತ್ತೆ. ಚೆ ಎಂಥ ಕಾರ್ಯವಾಯ್ತಲ್ಲ. ಏ ಅರಕಾರ್ಯ ಅಲ್ಲ ಕಂಡ, ಎಂತಹ ಅಕಾರ್ಯವಾಯಿತು ಅಂತ ಹೇಳು. ಚಚೆ, ಎಂತ ಅಕಾರ್ಯವಾಯಿತು. ಹಾ. ಚಿಂತೆ ಇಲ್ಲ. ಹಾ. ಅದರಲ್ಲಿ ಮೊದಲು ಬಂದ ನನ್ನನ್ನು ಮಾತನಾಡಿಸೋಕೆ ಬದಲಾಗಿ ಈ ನಮ್ಮ ವಿರೋಧಿ ಖರ್ಜುನನ ಮಲದರ್ಶನ ಆಯ್ತಾದ್ರಿಂದ ಅವನನ್ನು ಮಾತನಾಡಿಸಿ ಅಷ್ಟೇ, ಬೇರೇನೂ ಇಲ್ಲ. ಚಿಂತೆ ಬಿಟ್ಟು ನಿಮ್ಮ ಮನದ ವಿಷಯವನ್ನು ತಿಳಿಸಿ. ಬಾಬಾ, ಈ ನಿನ್ನ ಅಪ್ರತಿಮ ಮಾತುಗಳನ್ನು ಕಟ್ಟಿಟ್ಟು ಮೊದಲು ಬಂದ ನನ್ನನ್ನು ವಿಚಾರಿಸು. ಮುಂಚಿತವಾಗಿ ಬಂದೆ ನೀನು, ಮುಂಚಿತವಾಗಿ ಕಂಡೆ ನಾನೀ ಪ್ರಾರ್ಥನಾ ಪಾರ್ಥನಾ ಪಾತ್ರನ ಪಾರ್ಥನಾ. ಖರ್ಜುನನ ಹೇಳೋದು ತಪ್ಪು, ಮತ್ತೆ ನನಗೆ ಹೇಳ್ಕೊಡ್ತಾನೆ. ಪಾರ್ಥನಾ ಖರ್ಜುನನ ಹಾಳಾಗೋಗು. ನೀವೇ ಹೋಗಿ. ನೀವೀರ್ವರು ಸಮಾನ ಬಂಧುಗಳಾಗಿರಲು ತೊಲಗಿಸುವೆ ಏ, ನಿಮ್ಮ- ಏ, ಏ, ಹಾಳಾದವನೇ ಕೃಷ್ಣ, ಹಂಗ್ ತಳ್ಬೇಡ ಕಂಡ. ಅವ್ರ ಸಾಮಾನುಗಳೆಲ್ಲ ಉದುರೋಯ್ತವೆ. ಹುಸಿ ನಿಧಾನಕ್ಕೆ ಲೀಲಾಜಾಲವಾಗಿ ಮಾಡು. ಆಯ್ತು ಮೇಡಮ್. ಹಾ. ನೀವೀರ್ವರು ಸಮಾನ ಬಂಧುಗಳ ಮೇಲೆ ಚುಸ್ತವ್ರು ನನ್ನ ಮಕ್ಕಳಲ್ಲಿ ನೀವು ಅವನಿಗೆ ತಿವಿಯೋದು, ಅವ್ನು ನಿಮಗೆ ತಿವಿಯೋದು, ಬರೀ ಇದೇ ಆಯ್ತಲ್ರಲ್ಲ. ಡೇ ಮುಂದಿನ ಮತ್ತೆ ತಕೊಳ್ಳ. ನಿಮ್ಮ ಮನದ ಅಭಿಷ್ಟೆಯನ್ನು ತಿಳಿಸಿ. ಹಾ. ಅವುಗಳನ್ನು ನೆರವೇರಿಸಲು ನಾನು ಕಂಕಣ ಕಟ್ಟಿಕೊಂಡು ನಿಂತಿದ್ದೇನೆ. ತಗೋ ಉಡ್ದಾರ ಕಟ್ಕೊಂಡು ನಿಂದ್ರು. ಕಂಕಣ ಕಟ್ಟಿಕೊಂಡು ಅಲ್ಲ ಕಂಡ, ಕಂಕಣಧಾರನಾಗಿ ನಿಂತಿರುವೆನು. ಓ, ಅದೇ ದಾರನಾಗಿ ನಿಂತಿರುವೆ. ಬಾಬಾ ವಾಸುದೇವ, ಪಾಂಡವರಿಗೂ ನಮಗೂ ಯುದ್ಧ ಪ್ರಾರಂಭವಾಗಲಿದೆ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಆಗ್ರಹಿಸಲು ನಾನು ಇಲ್ಲಿಗೆ ಬಂದೆ. ಅರ್ಜುನ, ನೀನು ಸಹ ಯಾದವ ಸಗಾಯವನ್ನು ಬೇಡಲು ಬಂದಿರುವೆಂದು ಕಾಣುತ್ತದೆ. ಈಗ ಒಳ್ಳೆ ಪಿಗ್ಲಾಟ ಆಯ್ತಲ್ಲ. ಏಯ್, ಪೀಕ್ಲಾಟ ಅಲ್ಲ ಕಂಡ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಅಂತ ಹೇಳು. ಈ ಉಡಾಣ ಸಂಕಟದಲ್ಲಿ ನಾನೇನು ಮಾಡಲಿ? ಥು, ಹಾಳಾಗೋಗ್ಲಿ. ಈಗ ನಾನೇನು ಮಾಡ್ಲಿ ಅಂತನಾದ್ರೂ ಹೇಳೋದು. ಏ, ಥೂ, ಹಾಳಾಗೋಗ್ಲಿ. ಈಗ ನಾನೇನು ಮಾಡಲಿ ಅಂತಂದು ಯೋಡಲ್ಲ. ದೇವ, ನೀನು ಮಾತ್ರ ನಮಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮಿಬ್ಬರಿಗೆ ಸಮಾನ ಬಂಧು ಆಗಿದ್ರಿಂದ ನಾನು ಇಲ್ಲಿಗೆ ಬಂದೆ. ಮನಸ್ಸಲ್ಲಿ ಏನು ಮಾಡಿಕೊಳ್ಳದೆ ನಮಗೆ ಸಹಾಯ ಮಾಡು. ದೇವ, ನೀನು ಎದ್ದ ತಕ್ಷಣ ಮೊದಲು ಕಂಡದ್ದು ನನ್ನನ್ನು, ಆದ್ದರಿಂದ ನಮಗೆ ನೀನು ಸಹಾಯ ಮಾಡಲೇಬೇಕು. ಹಂಗೆ ಆಗ್ಲಿ ಅರ್ಜುನ. ಹಂಗೆ ಆಗ್ಲಿಕ್ಕೆ ಹಂಗೆ ಆಗ್ಲಿ. ಅದೆಂಗೆ ಆಯ್ತದೆ? ಮತ್ತು ನಾ ಬಂದಿನ ಹೇಳ್ತೀವಿ ಇಲ್ಲಿ ತಿರುಗಿ ಹಂಗೆ ಆಗ್ಲ ಅಂದ್ಬಿಟ್ರಿ ಹೆಂಗಯ್ಯ? ಅಲ್ಲ, ಆ ಮಾತೇ ಬರ್ಕೊಟ್ಟಿಲ್ಲ ಮೇಟ್ರೆ ನೋಡಿ ಹೆಂಗ್ ಹೇಳ್ತಾನೆ. ನೋಡ್ತೀವಿ ಕಣ್ರಲ್ಲೇ, ನಾಟಕ ಶುರುವಾದಾಗಿಂದ ನೋಡ್ತೀವಿ. ನನ್ನ ಮಕ್ಕಳ ಇದನ್ನೇನು ಮಹಾಭಾರತ ಅನ್ಕೊಂಡಿದಿರೋ, ಆ ಕಲರ್ಸ್ ಕನ್ನಡದಲ್ಲಿ ಬರೋ ಮಜಾ ಭಾರತ ಅನ್ಕೊಂಡಿದಿರೋ, ತಿಳಿದಂಗೆ ಮಾಡ್ತಿದ್ರಲ್ಲೇ. ಆಯ್ತಾಯ್ತು ಮೇಟ್ರೆ, ಹಾ. ಇಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿ ಹೇಳಿ. ಈಗ ಹ. ಈಗ ನಮ್ಮ ಅಣ್ಣನ ಸಹಿತ ಯಾದವ ಸೈನ್ಯವೆಲ್ಲ ಹ, ನಮ್ಮ ಅಣ್ಣನ ಸಹಿತ ಯಾದವ ಸೈನ್ಯವೆಲ್ಲ ನನ್ನ ಕಡೆ. ಮೆಟ್ಟರಿ ಹಂಗ್ ಓದ್ಬಿಡ್ತೀನಿ ಒಂದು ಕಡೆ. ಮೆಟ್ಟ ಹಡಿತ ಒಂದ್ ಕಡೆ. ಏಯ್,
ಅಂದ್ರೆ ಅದು ನಾನು ಬೈದಿದ್ದೀನಿ ಮೆಟ್ಟರಿ ಓದ್ಬಿಡ್ತೀನಿ ಅಂತ. ಒಂದು ಕಡೆ ಅಷ್ಟೇ ಹೇಳ್ಬೇಕು ನೀನು. ಹಾ, ಒಂದು ಕಡೆ ಹಾ. ನಾನೊಬ್ಬನೇ ಒಂದು ಕಡೆ. ಹಾ. ಆದರೆ ಒಂದು ಮಾತು ಗಮನವಿಟ್ಟು ಕೇಳಿ. ಹೇಳಿ. ಈ ಬಾರಿ ಯುದ್ಧದಲ್ಲಿ ನಾನು ಕತ್ತಿಯನ್ನು ಹಿಡಿದು ಯಾರ ಕಡೆಯೂ ನಿಂತ್ಕೊಳ್ಳಲ್ಲ. ಇವಾಗ ಈ ವೇಳರಲ್ಲಿ ನಿಮ್ಗೆ ಯಾವ್ದಕ್ಕೆ ಹೇಳಿ ಯಾವ್ದು ಕುಲ ಚೂಡಾಮಣಿ ಎದ್ದು ಬಂದು ಬದಿತೀನಿ. ನದುಕುಲ ಚೂಡಾಮಣಿ ಎದಕರಾಗಿರ್ಲಿ ನಿನಗೆ ಹಾಕ್ಲಾ? ಅದು ಹಂಗಲ್ಲ. ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಬೇಡ್ತೀನಪ್ಪ. ನಾವು ಏನು ಮಾತಾಡಿದ್ರು ಅವ್ರಿಗೆ ಅರ್ಥ ಆಗ್ಬೇಕಪ್ಪ. ಮಾಡ್ರಿ ಹ್ಮ್ ಮೇಡ್ರಿ ಹ್ಮ್. ಆಶೀರ್ವಾದ ಕೊಡಲ್ಲ ಹೋಗು. ಭಕ್ತಿ ಮೇಡ್ರಿ. ಏನ್ ಭಕ್ತಿ? ನನಗೆ ಜಿಗುಪ್ಸೆ ಬಂದ್ಬಿಡದ ಅದ್ರ ಮ್ಯಾಗ. ದೇವ ನಮಗೆ ನೀನು ಸಾಕು, ನಿನ್ನ ಸೈನ್ಯ ಯಾವನಿಗೆ ಬೇಕು? ಸಿದ್ಧ ಇಲ್ಲ. ನನಗೆ ನಿನ್ನ ಅಣ್ಣ ಮತ್ತು ನಿನ್ನ ಸೈನ್ಯವೇ ಸಾಕು. ನಿನ್ನನ್ನು ಕಟ್ಟಿಕೊಂಡು ನಾನೇನ್ ಮಾಡಿ? ಅವ್ನು ಯಾಕ್ಲ ಕಟ್ಕತಿಯಲ್ಲ? ಮೊದ್ಲು ಕಟ್ಕೊಂಡಿರೋ ಜೊತೆ ಚೆನ್ನಾಗಿ ಬಾಳ. ಆಯ್ತು ಬಿಟ್ರಿ, ನಾನಿನ್ನು ಬರ್ತೀನಿ. ಹೋಗು. ಲೇ ಇನ್ನು ಮಾತಿದಗಲ್ಲ ಮೊದ್ಲೇ ಎದ್ರಕಂಡು ಸಾಯ್ತವನಿ ಈ ನನ್ನ ಮಗನಿಗೆ ಬೈ. ಒಂದು ಬಿಟ್ಟೆ ಇಲ್ಲಿ ಹೇಳ್ಕೊಡಕ್ಕೆ. ಇದು ಟೇಜ್ ಐತಕಲ್ಲ, ಟೇಜು ಆಕ್ಷನ್ ವ್ಯಾಲ್ಯೂನೇ ಆಕ್ಷನ್. ಅಲ್ಲಿ ಬಿಲ್ ಹಿಡ್ಕೊಂಡು ಹೇಳ್ಕೊಟ್ಟಂಗಲ್ಲ, ಇಲ್ಲಿ ಗದೆ ಹಿಡ್ಕೊಂಡು ಕಿಸಿದ್ರನ್ನ ಗೊತ್ತಾಗೋದು. ಎಲ್ಲ ಬಡ್ಡಿ ಮಕ್ಳು ಹೇಳ್ಕೊಡೋದಯ್ಯ. ಏನಪ್ಪ ನಿಮ್ಮೊಬ್ಬರೇ ಬಿಟ್ಟು ಬಿಟ್ರಿ. ಚಿಂತೆ ಇಲ್ಲ. ಆದರೆ ಒಂದು ಮಾತು, ಈ ಬಾರಿ ಯುದ್ಧದಲ್ಲಿ ಕತ್ತಿ ಹಿಡಿದು ಯಾರ ಕಡೆಗೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರೆ ಎಚ್ಚರ. ಇಲ್ಲ, ಚಾನ್ಸೇ ಇಲ್ಲ. ನನ್ನ ಮೇಲೆ ಆಣೆ ಮಾಡಿ. ನಿನ್ನನೆಗೂ ನಿನ್ನ ಇಷ್ಟದಂತೆ ಆಗಲಿ. ನಡೆ ಕಾರೇಂದ್ರ. ಲೇ ಸಡೆ, ಅದು ಕಾರೇಂದ್ರನೂ ಅಲ್ಲ, ಬಸ್ಸೇಂದ್ರನೂ ಅಲ್ಲ. ಕೌರವೇಂದ್ರ ಅಥವಾ ಕೌರವೇಶ್ವರ ಅಂತ ಹೇಳು. ನಿನ್ನ ಮಕ್ಕವೆರಡು ಬರೋದಿಲ್ಲ. ಸುಯೋಧನ ಅಂತ ಹೇಳು. ಹಾ, ನಿನ್ನ ಇಷ್ಟದಂತೆ ಆಗಲಿ. ನಡೆ ಸಂಯೋಧನ. ಸುಯೋಧನ ಅಂತ. ಆಹಾ, ಓಹೋ, ಈಗ ನನ್ನ ಪ್ರಯತ್ನ ಫಸಲಿತು. ಅಯ್ಯ ನಿನ್ನ ಮಕ್ಕ ಫಸಲಿತು ಅಲ್ಲ, ಫಲಿಸಿತು. ಬಂದ್ಬಿಡ್ರಿ. ಹಾ, ಈ ದ್ವಾರಕೀಶನ ಯಾತ್ರೆ ಮಾಡು ಮಾಡು. ಅವ್ರ ಜೊತೆಗೆ ಅಂಬರೀಷ್ ಒಂದು, ವಿಷ್ಣುವರ್ಧನ್, ಇನ್ ಯಾರ್ಯಾರು ಅವ್ರು ನೋಡಿ ಎಲ್ಲ ಮಾಡತ್ಲಾಗೆ. ಮತ್ತೇನ್ ಮಾಡ್ರಿ? ದ್ವಾರಕೀಶನ ಯಾತ್ರೆ ಅಲ್ಲ ಕಣ್ಲ, ದ್ವಾರಕಾ ಯಾತ್ರೆ. ಯಾತ್ರೆ ಹಾ, ತಗೋತೀನಿ ಮಾಡ್ರಿ. ತಕ ತಕ. ಇನ್ನು ನನಗೆ ನಿರಂಬಳವಾಯ್ತು. ಲೇ ನಿನ್ನ ಮಕ್ಕ ತರ್ಬೆ ಹಾಕಿ ಸುಡೋದು ಬಾಯ ಬಚ್ಚಲ. ನನ್ನ ಮಗನೇ ಒಂದೇಳೆ ಅಂದ್ರೆ 1000 ಹೇಳಿ ಸಾಯ್ತಲ್ಲ. ಅದಕ್ಕೆ ಕನ್ನಡ ಚಿಕ್ಕತ್ಲಾಗೆ. ಏನ್ ಬೇಡ್ರಿ ನೀವು ಪದೇ ಪದೇ ನನ್ನ ಬಿಟ್ರೆ ನಾಗ ಮಾಡಗಿಲ್ಲ. ಹೋಗಿ ಬೇಡ್ರಿ. ಹೆಂಗ್ ಸತ್ತ ನಳ್ಬೇಡ ಕಣ್ಣ. ಮುಂದೆ ಕಣ್ಣೀರ್ ಬೇಕಾಯ್ತದೆ. ಮದ್ವೆ ಆಯ್ತಿಯಾ? ಹಂಗಾರ ಬೇಕಾಯ್ತದೆ. ಸುಮ್ಮನೆ ನೋಡ್ಲಾ, ಹುಳಿ ಹೆಟ್ಟನ್ನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗೋದು. ಹಂಗೆ ಮೇಷ್ಟ್ರ ಬೈಯೋದನ್ನ ತಪ್ಪು ಅಂತ ತಿಳ್ಕೊಂಡ್ರೆ ಯಾರೊಬ್ರು ಒಳ್ಳೆ ಕಲಾವಿದರಾಗಕ್ಕಾಗಲ್ಲ. ನೀನು ಪಾಠ ಸಂದಾಗೆ ಮಾಡ್ತಿದ್ಯಾ, ಪಾಪ ಅವ್ರಿಗೆಲ್ಲ ನೋಡಕ್ಕಾಯ್ತಿಲ್ಲ. ಸಂದಾಗ ಮಾಡು. ಮಾಡ್ರಿ. ತಗೋತೀನಿ ಮಾಡ್ರಿ. ತಕ ತಕ. ಮಾಡ್ರಿ. ಬೇಡ ಬೇಡ, ಅವ್ರು ಕೇಳಿದ್ರೆ ಆಗ್ಲಿ ಬೇಡ. ತಗೋತೀನಿ ಮಾಡ್ರಿ. ಹಾ, ಇನ್ನು ನನಗೆ ನೀರು ಹಾಳಾಯ್ತು. ನೀರು ನಿಜವಾಗ್ಲೂ ಹಾಳಾಗೋಯ್ತಾಗ್ಲಿ. ದೇವ ಏ ಅವ್ನು ನಂಗೆ ಎದುರಿಸ್ಬೇಡ ಕಣ್ಣ. ಪೈಲ್ಸ್ ಆಗೈತೆ ಅವನಿಗೆ. ಹಿಂಗೆ ಹಾರಿ ಎಲ್ಲರೂ ಹರ್ಕೊಂಡ್ರೆ ಯಾನ ನಮಗ ಕೇಳಿದೆ. ಲೇ ಬಾರ್ಲೇ ಕೃಷ್ಣ, ಬಾ ನಿಧಾನಕ್ಕೆ ಬಾ. ಹಾ ನಿಧಾನಕ್ಕೆ, ಹಂಗೆ ಹಿಡ್ಕ, ಹಿಂಗೆ ಚೆನ್ನಾಗಿದೆ. ಬಾ ನಿಧಾನಕ್ಕೆ ಹೇಳು. ಭಕ್ತಿ. ದೇವ ಗರ್ಜನ. ದೇವ ಗರ್ಜನ. ದೇವ ಮುಂದಕ್ಕೆ ಹೋಗಿರಲ್ಲ ಸಾಕು. ಲೇ ಮಾತಲ್ಲಿ ಮುಂದಕ್ಕೆ ಹೋಗಿರಲ್ಲ. ಲೇ ಗರ್ಜನ, ಹಾ. ನನ್ನನ್ನು ಸ್ವಾಸ್ಥ್ಯದಿಂದ ಪರಾಜಯಕ್ಕೆ ಅವನ ಕೊಟ್ಟೆಯಲ್ಲ. ಏ ನಿಮ್ಮ ಅವನ ಪಿತೃಪಿಗೆ ಮಗನ. ಅವನಲ್ಲಿ ಆಹ್ವಾನ. ಅದೇ ಕೊಟ್ಟೆಯಲ್ಲ. ದೇವ ನಾನು ಜಯನ ಬಯಸಿ ಬಂದವನಲ್ಲ. ಯಾವ ಜಯನಪ್ಪ? ಯಾವ ಜಯ? ಅದೇ ಮೇಡ್ರೆ ದ್ರೌಪದಿ ಪಾಟಿ. ದ್ರೌಪದಿ ಅಲ್ಲ, ಅದು ದ್ರೌಪದಿ. ಅದೇ ಪದಿ ಮೇಡ್ರೆ. ಏ ನಿನ್ ಯಂತ್ರ ವಿಚಾರ ಬಿಟ್ಟರೆ ಬೇರೆ ಯೋಚನೆ ಇಲ್ವೇನ್ಲ? ಇಲ್ಲ ಮೇಡ್ರೆ, ನೋ ಚಾನ್ಸ್. ಇದಕ್ಕೆ ನಮ್ಮ ದೇಶ ಹಿಂಗಿರೋದು. ಹಾ, ಇದಕ್ಕೆ ನಮ್ಮ ದೇಶ ಹಿಂಗಿರೋದು. ಬೇರೆ ದೇಶಗಳಲ್ಲೆಲ್ಲ ಮೊದಲು ಕೆಲಸ, ಆಮೇಲೆ ಪ್ರೀತಿ ಪ್ರೇಮ ಎಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಹಾಗಲ್ಲ. ಮೊದಲ ಆದ್ಯತೆ ಪ್ರೀತಿ ಪ್ರೇಮ, ಆಮೇಲೆ ಕೆಲಸ ಎಲ್ಲ. ಮತ್ತೆ ಬೈದ್ರೆ ನನ್ನೇ ಯಾಕೆ ಬೈತೀರ ಮೇಷ್ಟ್ರ ಅಂತ ಬೇರೆ ಕೇಳ್ತೀರಾ. ಏಯ್ ಅದು ಜಯವನ್ನು ಬಯಸಿ ಬಂದವನಲ್ಲ ಅಂತ ಹೇಳು. ಹಾ, ಆಕೆಯನ್ನು ಬಯಸಿ ಬಂದವನಲ್ಲ. ಹಾಳಾಗು. ನಮಗೆ ಬೇಕಾಗಿರೋದು ನೀನು. ನಿನ್ನ ಕೃಪೆಯಿಂದಿದ್ದರೆ ಸಾಕು. ಆಮೇಲೆ ಹಣ್ಣ ಯಾಕೋ ಬರೆಯೋದು ನೋಡ್ಲು. ಹಾಗಾದರೆ ಈ ರಾತ್ರಿ ಇಲ್ಲೇ ಇದ್ದು ನಾಳೆ ಒತ್ತಾನೆ ಓದಿದ್ದು ಗುಡ್ಲ. ಏಯ್ ಒತ್ತಾರನೇನು ಇದಕ್ಕೆ ಹೋಯ್ತೀಯನಪ್ಪ? ಹಂಗೈದೇವ. ಏನ್ಲಾಯ್ತು ಅಂಗೈಯಲ್ಲಿ? ಚೊಪ್ಪದಿದೇವ. ಹ್ಞೂ ನನ್ನ ಮಗನೇ, ಅದು ಅಂಗೈಯಲ್ಲ ಅಲ್ಲ, ಅದು ಹಾಗೇ ಆಗಲಿ ದೇವ. ಹಂಗೆ ಆಗಿದ್ದೇವ. ಹಂಗೆ ಆಗ್ಲಿ ಅಂತ. ಹಂಗೆ ಆಗ್ಲಿ. ಇನ್ನೇ ಯಾಕೆ ಇಲ್ಲೇ ನಿಂತಿದ್ಯಾ? ಲೈಟ್ ಆಫ್ ಮಾಡ್ರಿ. ಆಫ್ ಮಾಡ್ಕೊಳ್ಳಲೇ. ಹೋಗ್ರತ್ತಾಗೆ.
ಆಯ್ತು ತಗೊಳ್ಳಲಿ. ಯಾಕ್ಲಾ ಇನ್ನೊಬ್ಬನೇ ಅಲ್ಲ ದುಡ್ಡು ಕೊಟ್ಟಿರೋದು, ನಾನು ನಿನ್ನಂಗೆ ಎಣಿಸಿದ್ದು ಸುಮ್ಮನೆ ನಿಂದ್ರಲ್ಲ. ಲೇ ನೀನ್ ಯಾರ್ಲಾ? ಲೇ ನಾನ್ ನಿಮ್ಮ ಅಪ್ಪನ ಹೆಸರು ಕೇಳಿಲ್ಲಲ್ಲ, ನಿನ್ನ ಪಾತ್ರದ ಹೆಸರೇನು? ರಾವಣ ಕಣ್ಣ. ಯಪ್ಪ ಮಹಾಭಾರತದಲ್ಲಿ ರಾವಣ ಎಲ್ಲ ಬರ್ತಾನೆ, ಅವನು ಬರಲ್ಲ, ಅವನು ಥರದವ್ರು ಬರ್ತಾನೆ. ಡಿಚ್ಚಿಕ್ ಡಿಚ್ಚಿಕ್ ಮಗದಿರ ಕಂಡ ಮಗದಿರ. ಅಯ್ಯ ಅಯ್ಯ ನಿನ್ನ ಮಕ್ಕಳೇ, ಅದು ಡಿಚ್ಚಿಕ ಡಿಚ್ಚಿಕ ಮಗಧೀರನೂ ಅಲ್ಲ ರಾವಣನೂ ಅಲ್ಲ, ಸಹದೇವ. ಸರಿಯಾಗಿ ಪ್ರಾಕ್ಟೀಸಿಗೆ ಬರಲ್ಲ, ಜಾಗಕ್ಕೆ ಬೇರೆ ಕಿತ್ತಾಡಿ ಸಾಯ್ತ್ಯ. ಲೇ ಭೀಮಾ ಅವನೇ ಕೂತ್ಕೊಳ್ಳಿ, ಸರಿಲ್ಲ. ಮೇಟ್ರೆ ಅಯ್ಯಮ್ಮ ಎಳ್ಳಕ್ಕಿಂತ ಪ್ರಾಕ್ಟೀಸಿ ಬಂದಾಗ್ಲು ಈ ನನ್ನ ಮಗನೇ ಅವ ಅಮ್ಮನ ಪಕ್ಕದ ಕುಂತಿದ್ದ. ಇವತ್ತು ನಾನು ಕೊಡ್ತೀನಿ ಮೇಟ್ರಿ. ಅವ್ನು ಈಗಲೇ ಬೀಜ ಪಡೆದು ಓರಿ ಆಗಿದ್ದಾನೆ, ಸರಿಲ್ಲ ಅವನೇ ಕೂತ್ಕೊಳ್ಳಿ. ನನ್ನ ಮಕ್ಕಳು ಸೀರಿಯಸ್ ಇರ್ಕೊಂಡ್ರೆ ಹಂಗೆ ಜೋಲಿಸಿರ್ತ ಸಾಯ್ತಾರೆ. ಗಂಡಸಾದವನು ಬೆವರು ಸುರಿಸ್ಬೇಕು. ಹೌದು ಕಂಡ, ಗಂಡಸಾದವನು ಬೆವರು ಸುರಿಸ್ಬೇಕು, ನಿಂತರ ಜೋಳು ಸುರಿಸ್ಬಾರ್ದು. ಇಲ್ಲಿ ಕುತ್ಕೊಂಡದ್ ಏನ್ ಕಿಸಿ ಕಿಸಿ ನಾನು ನೋಡ್ತೀನಿ. ನೀನು ಇಲ್ಲಿ ನಿಂತ ಅದೇನ್ ಕಿಸಿತೆ ಕಿಸಿ, ನಮ್ಮ ಜೊತೆ ಇವರು ನೋಡ್ತಾರೆ. ನಿಂದೊಂದು ಅತ್ತಾಗೆ ಇರ್ತಿ. ಅಮ್ಮ ಜಯಮ್ಮ, ನಿನಗೆಲ್ಲ ನನ್ನ ಮಗ ಬಾಳ ಕಿರಿಕಿರಿ ಮಾಡ್ತಾವ, ನೀನ್ ಈ ಕಡೆ ಬರಮ್ಮ. ನಕುಲ ಆ ಕಡೆ ಹೋಗ್ಲಾ, ಇದ್ದೆ ಹೋಗ ಆ ಕಡೆ. ಯಾಕ್ಲಾ? ಯಪ್ಪ ನಿನಗೆ ಮದುವೆ ಬೇರೆ ಆಗೈತೆ. ಹಾ 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 ನಾಚಿಗೆ ನೋಡು, ನಾಚಿಗೆ ನನ್ನ ಮಗನಿಗೆ. ಅದ್ಯಾಕ್ಲಾ? ಬಾಯಿಂದ ಬಿಟ್ಟು ಬೇರೆ ಎಲ್ಲಿಂದನಾರ ಹೇಳ್ತೀಯ? ಮತ್ತೆ ಬಾಯಿಂದನೇ ಹೇಳು. ಸಂತೋಷ. ಲೇ ನಿಮ್ಮ ಮತ್ತೆನೆ ಸಖತ್ತಾಗವಳಲ್ಲಿ. ಓಹೋ ಹಿಂಗೆ ಇಲ್ಲ ಅಂದ್ರೆ ಈ ನನ್ನ ಮಗನೂ ಇರ್ಲಿ ಅನ್ನೋನೇ. ನಿನ್ ಮಕ್ಕೆ ಹೋಗತ್ತಗೆ. ಅಮ್ಮ ಜಯಮ್ಮ, ಯಾಕಮ್ಮ ಕಂಡವ್ರ ಸಂಸಾರಕ್ಕೆ ಕಲ್ಲ ಕಣ, ಆ ಕಡೆ ಹೋಗಮ್ಮ. ಲೇ ನಕುಲ ಈ ಕಡೆ ಬಾ, ಮುಟ್ಟಬೇಡ ಕಂಡ, 3 ಪೇಸ್ ಕರೆಂಟ್ ಇದ್ದಂಗೆ ಅವಮ್ಮ. ಶುರು ಮಾಡಪ್ಪ. ಯಾವ ಹಾಡ್ಲ ಅದು? ಏ ಕೃಷ್ಣ ಪರಮಾತ್ಮ ಮುಂದೆ ಬಂದು ಶಾಂಬೋ ಮಹಾದೇವ ಅಂತ ಹಾಡು ಹೇಳ್ತಿದ್ಯಲ್ಲ ಮುಟ್ಟಾಳ. ನಿನಗೆ ಈ ನಾಟಕ ಕೇಳ್ಕೊಡ್ತೀನಿ ಇಲ್ಲ? ಮಟ್ಟ ಅಂದ್ರೆ ಮೆಟ್ಟರಿ ಹಂಗೆ ಓದ್ಬಿಡ್ತೀನಿ, ಮಾತಾಡು. ನನ್ನ ಅಲ್ಲ ನಿನ್ನ ದಯೆಯಿಂದ. ಏಯ್ ಪೂರ್ಣ ನಮಗನೆ, ನನ್ನ ಅಲ್ಲ ಕಂಡ್ಲ, ನಿನ್ನ ದಯೆಯಿಂದ. ಏಯ್ ನಿನ್ನ ಅಂದ್ರೆ ನಿನ್ನ ಅಲ್ಲ ಕಂಡ್ಲ, ಆ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ. ಆ ಅರ್ಥವರವಾಗಿ ಹೇಳು. ಯಾರ್ದು? ಮೆಟ್ಟರಿ ಹಂಗೆ ಓದ್ಬಿಡ್ತೀನಿ, ಅಭಿಮನ್ಯುದು. ಹೇಳು. ಮುಂದೆ ಎಲ್ರು ಬಂದವ್ರೆ ಕಂಡ್ಲ, ಸತ್ಯನಾರಾಯಣನ ಪೂಜೆ ಮಾಡೋಣ. ನಾನು ಏನ್ಲ ಕೇಳ್ತೀಯಾ? ನನ್ನ ಮಗನ್ ಕೇಳು. ಆಡುವುದಿನ್ನೇನು, ಆಡಿದ ಮಾತಿನಂತೆ ನಮ್ಮ ರಾಜ್ಯವನ್ನು ಕೊಡಿ ಎಂದು ಕೇಳುವುದು ಅದೇಯ. ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ ಇರಲಿ, ಕೊನೆಗೆ ಒಂದು ಊರನ್ನು ಕೊಡಲು ಒಪ್ಪದಿದ್ದರೆ
ನನ್ನ ಮಗನೇ ಯಾಕೆ ಇಲ್ಲಿ ಬಂದೋಗೋರ್ಗೊಂದೊಂದು ಬಾಡುವ ರೂಮು ಹೋಗಿ ನನ್ನ ಮಕ್ಕಳ ರೂಮ್ ಎಲ್ಲ ಕೇಳ್ತಾರೆ ಅಲ್ಲ ಬೇಡ ಏನು ಬೇಡ ಮುಂದಿನ ಮಾತಕ್ಕ ಹಾ ಹಾ ಆಯ್ತು ಆಯ್ತು ಮತ್ತಾವ್ದ್ರಿಂದ ನೋಡ್ತೀವಿ ನೋಡು ಲೇ ಕಣ್ಣಿಂದ ನೋಡಿ ಕಿವಿಯಿಂದ ಕೇಳಿಸ್ಕೋಬೇಕಣ್ಣ ಆಗಲಿ ನಿಮ್ಮ ಮಾತಿನಂತೆ ನಾನು ಸಂಧಿಗೆ ಹೋಗಲು ಪ್ರಯತ್ನಿಸುತ್ತೇನೆ. ನಕುಲ, ಇದಕ್ಕೆ ನಿನ್ನ ಅಭಿಮತವೇನು? ಆಗಲ್ಲ ಮಹದೇವ, ಇದಕ್ಕೆ ನಿನ್ನ ಅಭಿಮತವೇನು? ಹಾಳಾದವನೇ ಕೇಳ್ಸಕ್ಕಿಲ್ಲ ವಸೀರು ಈಗ ಹೇಳು. ನಿಂದೇನಿಲ್ಲ ಆಟಯ್ಯ ಹೋಗು ಹೋಗತ್ತ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತವೇನು? ಹಾ ಉಗಿಯಪ್ಪ ಮಕ್ಕಕ್ಕೆ ಉಗಿ ಉಗಿ ಆ ಕಡೆ ಹೇಳಿ ಸಾಯಿ ಮಕ್ಕಕ್ಕೆಲ್ಲ ವಿದ್ಧ ಯಾರಿಗೆ ಬೇಕು? ಸಂಧಿಯನ್ನೇ ಮಾಡಿಕೊಂಡು ಬಾದೇವೋ. ಆಗಲಿ ದ್ರೌಪದಿ, ಇತ್ತ ಬಾ, ಇನ್ನೂ ಇತ್ತ ಬಾ, ನನ್ನ ಮಗನಲ್ಲಿ ಅವಳು ನಿನ್ನ ಹೆಂಡ್ರು ರುಕ್ಮಿಣಿ ಅಲ್ಲ, ನಿನ್ನ ತಂಗಿ ದ್ರೌಪದಿ. ದುಡ್ಡುಗಳು ಕೊಡ್ರಪ್ಪ ಇಬ್ಬರನ್ನ ಕರ್ಸೋಣ ಅಂದ್ರೆ ಅದಕ್ಕೂ ಒದ್ದಾಡಿ ಸಾಯ್ತಾನೆ ನನ್ನ ಮಗ. ಇಲ್ಲಿ ಬಂದ್ರೆ ಹೆಂಡ್ರು ಯಾರು ತಂಗಿ ಯಾರು ಒಂದು ಗೊತ್ತಾಗಕ್ಕಿಲ್ಲ. ಅವಳು ನಿನ್ನ ತಂಗಿ. ತಂಗಿ ಹಾ ದ್ರೌಪದಿ. ಹೌದು. ದ್ರೌಪದಿ, ಇದಕ್ಕೆ ನಿನ್ನ ಇಷ್ಟವೇನು? ಅಂದು ಆ ದುರುಳ ಕೌರವರು ನನ್ನ ಸೀರೆಯನ್ನು ಸೆಳೆದು ಅವಮಾನ ಮಾಡುತ್ತಿದ್ದಾಗ ಎದುರಿನಲ್ಲಿದ್ದು ಸುಮ್ಮನಿದ್ದವರು ಇಂದು ಯುದ್ಧ ಮಾಡುವರು. ನಮ್ಮ ತಾಯಿ ಯುದ್ಧ ಅಲ್ಲಮ್ಮ, ಯುದ್ಧ ಮಾಡುವ. ಅಯ್ಯೋ ವಿಧಿಯೇ ಅಣ್ಣ, ನಾನು ಅಭಿಮನ್ಯು ಮತ್ತು ಘಟೋತ್ಕಚರೊಡನೆ ರಣರಂಗದಲ್ಲಿ ಕುರುಭೈರವಿಯಾಗಿ ನಿಂತು ನಾನೇ ಯುದ್ಧಕ್ಕೆ ಹೋಗುವೆ. ಯುದ್ಧಕ್ಕೆ ಅಮ್ಮ ಹೋಯ್ತೀಯ? ಯುದ್ಧ ಬೇರೆ ಕಡಿಮೆ ಇದೆಯಾ ಅತ್ತಗೆ? ಯುದ್ಧಕ್ಕೆ ಅದ ಬಿಟ್ರೆ ಯುದ್ಧಕ್ಕೆ. ಸಾಂತಳಗು ತಂಗಿ, ಸಮಾಧಾನ ತಕ್ಕೋ, ಹಸಿ ತಾಳು. ಲೇ ಮೂಲವ್ಯಾಧಿ, 3 ಕಿತ ಕನ್ನಡದಲ್ಲಿ ಹೇಳಿದೆ ತಾನೆ, ಅದೇನಿಲ್ಲ ರಿಲ್ಯಾಕ್ಸ್. ಪೌರಾಣಿಕ ನಾಟಕ ಕಂಡ ಇಂಗ್ಲಿಷ್ ಎಲ್ಲ ಮಾತಾಡಬಾರ್ದು. ಆಯ್ತು ಬಿಡ್ರಿ. ಹಾ ಇನ್ನು ಭೀಮಸೇನನಿರುವನು, ಹಾ. ಅವನೇನು ಹೇಳೋನು ನೋಡೋಣ. ಕೇಳು ಕೇಳು. ಭೀಮಸೇನ, ಇದಕ್ಕೆ ನಿನ್ನ ಅಭಿಮತವೇನು? ಅಂತದೇನು ಇಲ್ಲ. ಆ ನನ್ನ ಮಗ ಭೀಮನಿಗೆ ಬೀಡಿ ಸೇದಿ ಸೇದಿ ಕಫ ಆಗಿತ್ತು, ಅದಕ್ಕೆ ಅಂತ ಚಂದ ಹೇಳ್ಸಿರ್ಲ. ಹಿಡ್ಕೊಳಮ್ಮ ಹಿಡ್ಕೊಳಮ್ಮ ಅವನ್ನ. ಹಾಳಾದವನೇ ಭೀಮ, ಅದೇ ಹತ್ರ ಒಳ್ಳೆ ಜೌಡದಂಗೆ ಕಿತ್ಕೊಂಡೆ. ಅಂತದ್ದೇನಿಲ್ಲ ಮೇಡ್ರಿ, ನಂದೋಸಿ ಕಟ್ ಬರ್ತುಡಿ, ಅದಕ್ಕೆ ಗಟ್ಟಿಯಾಗಿ ಅವಸಾಗಿದೆ ತೆಪ್ಪ. ಕೆಪ್ಪಿಲ್ಲಪ್ಪ, ನರಗಿರ ಹರ್ಕಂಡಿ. ಅದು ಬೀಡಿ ಎಲ್ಲ ಸೇದ್ಬಾರ್ದು ಕೊಡ್ಲೆ, ಆರೋಗ್ಯಕ್ಕೆ ಹಾನಿಕರ. ಕೊಟ್ಲೇ ಎಲ್ಲ ಸೇದ್ಬಾರ್ದು ಕಂಡ್ಲ. ಆರೋಗ್ಯಕ್ಕೆ ಹಾನಿಕಾರ. ಮೇಷ್ಟ್ರೆ ನಮಸ್ಕಾರ. ನನಗೆ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಪಾತ್ರ ಕೊಡಿ ಮೇಟ್ರೆ. ಹಲ್ಲು ತೋರಿಸಿ ಮೇಷ್ಟ್ರೆ, ಅವರಿಗೆ ತೋರಿಸಿ ಮೇಷ್ಟ್ರೆ. ಅವು ಹಲ್ಲರ ಹಲ್ಲ ಪೈಕನಿ ಕಲ್ಲಾಗಿ ಹೇಳ್ರಲ್ಲ ಮುಂದಕ್ಕೆ ತಗರಿ. ಭೀಮಸೇನ, ಇದಕ್ಕೆ ನಿನ್ನ ಅಭಿಮತವನ್ನು ಸಿಮ್ಮೆ ಹತ್ತಿಗೆಯಲ್ಲ. ನಿಧಾನ ಕೇಳಲೇ, ಮೊದ್ಲ ನನ್ನ ಮಗ ಪೇಷಂಟ್ ಅವನು. ದೇವ, ಅಜ್ಜನ್ಕಿಂತ ದೊಡ್ಡ ಮನ್ಸ ನಾನು. ಇವರೆಲ್ಲರೂ ಅವಾಗಿಂದ ಸಂಧಿ ಸಂಧಿ ಎನ್ನುತ್ತಿದ್ದಾರೆ. ಅಂತದ್ರಾಗೆ ನಾನು ಒಬ್ಬಂಟಿಗನಾಗಿ ಆ 11 ಅಪ್ಸರಿ ಸೈನ್ಯದ ಮೇಲೆ ಯುದ್ಧ ಮಾಡಿ ಕೈ ಕಾಲು ಕಳ್ಕೊಂಡ್ರೆ. ಇನ್ನೊಂದು ಕಿತ ಮಾಡಲ, ಚೆನ್ನಾಗಿತ್ತು. ಕೈ ಕಾಲು ಕಳ್ಕೊಂಡ್ರೆ ನನ್ನ ಮಗನೇಲಿ ನಿಮ್ಮಂತವ್ರಿಗಂತಲೇ ಭರತ ಮುನಿಯವರು ನಾಟ್ಯಶಾಸ್ತ್ರದಲ್ಲಿ ಒಂದು ಶ್ಲೋಕ ಬರ್ದವ್ರೆ.
ಹೇಳ್ತೀನಿ ಕೇಳಿಸ್ಕೊ. ಯಥೋ ಹಸ್ತಸ್ ತಥೋ ದೃಷ್ಟಿ, ಯಥೋ ದೃಷ್ಟಿಸ್ ತಥೋ ಮನಃ, ಯಥೋ ಮನಃ ತಥೋ ಭಾವ, ಯಥೋ ಭಾವೋಸ್ ತಥೋ ರಸಃ ಅಂತ. ದೃಷ್ಟಿ, ಮನಸ್ಸು, ಭಾವ, ರಸ ಎಲ್ಲ ಸಮ್ಮಿಲನ ಆಗದೆ ಕಣ್ಣ. ಅಭಿನಯ ಅಂದರೆ ಏನೇನೇ ಮಾಡಿ ಸಾಯೋದಲ್ಲ. ಇದು ಕಾಲು, ಇದು ಕೈ. ಸಾಕ ಕಾಲು ಕೈ ಕಳ್ಕೊಂಡ್ರೆ ನಾಳೆ ನನಗೆ ಯಾವನೂ ಆಗಕ್ಕಿಲ್ಲ. ವಿದ್ದ ಪ್ರಯೋಜನವಿಲ್ಲ. ಸಂಧಿಯನ್ನೇ ಮಾಡಿಕೊಂಡು ಬಾದೇವಾ. ಸಂಧಿಯನ್ನೇ ಮಾಡಿಕೊಂಡು ಬಾದೇವ ಅಂತ ಮೀಸೆ ಮೇಲೆ ಕೈ ಹಾಕ್ತಿದ್ಯಲ್ಲ ಲೇ. ಅಬ್ಬಾ ಇದೇನು ಮುಂಗಾರು ಮಳೆ ಬಂದು ನಿಂತಂಗ ಆಯ್ತಲ್ಲ. ಅವನು ಕೂಡ ಸಿಡ್ ನಿನಗಾರ ಹೊಡಿಬಾರ್ದಿತ್ತ, ಶೆಟ್ಟ ದುಃಖಿದ್ದೆ ಅತ್ಲಾಗೆ. ಭೀಮಸೇನ ಬಾಯಲ್ಲಿ ಬರಬೇಕಾದ ಮಾತುಗಳೇವು? ಏನು ವಿನಯ, ಏನು ಶಾಂತಿ. ಚೆನ್ನಾಗಾಯ್ತು ಚೆನ್ನಾಗಾಯ್ತು. ಯಪ್ಪ ಮೂಲವ್ಯಾಧಿ. ಚೆನ್ನಾಯ್ತು ಚೆನ್ನಾಯ್ತು ಅಂತ ಹೇಳು. ಚೆನ್ನಾಯ್ತು ಚೆನ್ನಾಯ್ತು. ಹಾ. ನಿದ್ದೆ ಮಾಡುವೆಯೋ ಇಲ್ಲ ಬೆದರಿ ಮಾತನಾಡುವೆಯೋ? ನೀನು ನಿಜ ಭೀಮಸೇನನೋ ಅಲ್ಲವೋ? ಅಂದು ಕುರುಸಭೆಯೋ ನಿನ್ನ ಸತಿ ಪಾಂಚಾಲಿಯ ಪರಾಭವ ಜರುಗುವ ವೇಳೆ ಆ ದುರುಳ ದುಶ್ವಾಸನ ಭಗಿವೆನೆಂದು ನೀಗೈದ ಸಪತ ಶಪಥ ಸಪತ ಶಾಪಾತ. ಫಾತ ಫಾತ. ಏನಾಯ್ತು? ಏನಾಯಿತು? ಮರೆತೆಯ ಮರೆತೆಯ ಮರುಳೆ ಹಬ್ಬ. ಯಾವ ಹಬ್ಬ? ಸಂಕ್ರಾಂತಿ ಹಬ್ಬ ಬಿಟ್ರೆ ಸಂಕ್ರಾಂತಿ. ಬಾ ಸಂಕ್ರಾಂತಿ ಹಬ್ಬ ಬಿಟ್ರೆ ಲೆಟರ್ ಹೆಂಗ್ ಓದ್ಬಿಡ್ತೀನಿ ಲೇ. ಅದು ಹಬ್ಬ ಅಲ್ಲ ಕಂಡ, ಹಬ್ಬಬ್ಬ. ಹಬ್ಬಬ್ಬ. ಹಾ. ಇಷ್ಟೆಲ್ಲಾ ಪ್ರತಿಜ್ಞೆಯನ್ನು ಮರೆತು ಹಾ. ಇವತ್ತು ಭೀಮಸೇನ ಯುದ್ಧಕ್ಕೆ ಎಗರಿಕೊಳ್ಳೋಣವೇ ಅರ್ಜುನ. ಹೌದು ದೇವ. ಕೇಶವ ತಿರುಗಿ ತಿರುಗಿ. ಲೇ ತಿರುಗಿ ತಿರುಗಿ ಅಂದ್ರೆ ನೀನೇ ತಿರುಗದಲ್ಲ, ಮತ್ತೆ ಮತ್ತೆ ಅಂದ ಹಾಗೆ. ಮತ್ತೆ ಮತ್ತೆ ಕೇಶವ ಮತ್ತೆ ಮತ್ತೆ ನನ್ನನ್ನು ರೇಗಿಸುತ್ತಿರುವೆಯಾ? ಹಾ. ಅಣ್ಣ ಧರ್ಮರಾಯನ ಮನಸ್ಸಿಗೆ ಬೇಸರ ಆಗಬಾರ್ದು ಅಂತ. ಮನಸ್ಸಿಗೆ ಬೇಸರ ಆಗಬಾರ್ದಂತ ಹಾ. ಅವನು ಹೇಳಿದಂತೆ ಸಂಧಿಯನ್ನು ಮಾಡಿಕೊಂಡು ಬರಲು 7 ದಿನ ಹೊರತು ಹಾ. ನನ್ನಲ್ಲಿ ಶಕ್ತಿ ಇಲ್ಲದೆ ಆ ರೀತಿ 7 ದಿನ. ಲೇ ಅದ್ಯಾಕ್ಲ ಒಳ್ಳೆ ಬೀದಿ ನಾಯಿ ಬೌ ಅಂದ ನಂಗ್ಯಾಕ್ಲ ಮಾಡ್ತಿದ್ಯಾ? ಅಚ್ಚ ಅಚ್ಚ ಏ ನಾಯಿ ನನ್ನ ಮಗನೇ. ಅಚ್ಚ ಅಚ್ಚ ಅಲ್ಲ ಅದು, ಚೆಚ್ಚೆ. ಅಚ್ಚ ಅಚ್ಚ. ಅವಮಾನ ಅವಮಾನ. ಯಪ್ಪ ನಿನ್ನ ಕರ್ಕೊಂಡಿರೋದಕ್ಕೆ ನಮಗೆ ಅವಮಾನ. ಅವಮಾನ 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 ಅವಮಾನ. ಇನ್ನು ನನ್ನ ಗದಾದಂಡಕ್ಕೆ ನಾನೇ ಆಹುತಿ ಆಗುತ್ತೇನೆ. ಎಲ್ಲಿ ನನ್ನ ಗದೆ? ಎಲ್ಲೈತಪ್ಪ ಗದೆ? ಎಲ್ಲಿಕ್ಕಿದ್ನಪ್ಪ? ಶಬಾಷ್. ಓ ಬರ್ಬೇಕಾದ್ರೆ ಗದೆನೇ ತರ್ಲಿಲ್ಲ. ಲೇ ಮಗದೇವ, ಲೇ ಮಗದೇವ, ಒಂದ್ ನಿಮಿಷ ಒಂದ್ ಗದೆ ತತ್ತಾರಲ್ಲ. ನಿಲ್ಲು ಸ್ವಾಮಿ. ಅಂದು ಲೇ ಹಂಗ್ಯಾಕ್ಲ ಮೈ ಮ್ಯಾಗ ಹೋಯ್ತಿ? ಹೋಗ್ಲ ಲೇ. ಲೇ ಹೋಗ್ಲ ನೀನಲ್ಲ. ಅಂದು ಪುರಸಭೆ. ಹಾ ಶಬಾಷ್. ಯಾವ ಸಭೆನಮ್ಮ? ಪುರಸಭೆ. ಅದು ಪೂರ ಸಭೆನೂ ಅಲ್ಲ, ನಗರ ಸಭೆನೂ ಅಲ್ಲ, ಲೋಕಸಭೆನೂ ಅಲ್ಲ. ಆವಾಗ ಇವು ಯಾವೂ ಇರ್ಲಿಲ್ಲ. ಕುರು ಸಭೆ. ಆಯ್ತು ಬಿಡ್ರಿ. ಅಂದು ಪುರಸಭೆಯಲ್ಲಿ ಆ ದುರುಳ ಕೌರವರಿಂದ ನನ್ನ ಸೀರೆಯನ್ನು ಸೆಳೆದು ಅಪಮಾನಿತಳಾಗಿ ನಿಂತಿದ್ದಾಗ ನೀನೇ ಬಂದು ಹೇಳಿದೆ, ಅಳ ಬೇಡ ದೇವಿ, ನಿನ್ನ ಮುಡಿಯನ್ನು ಹಿಡಿದೊಳೆದ ಆ ತೋರಣನ ತಾಯಿ ತಾಯಿ ಯಾರು ಕೊಡೆ ನಮ್ಮ? ಬಿಡ್ರೆ ತೊಳ್ಳುತ್ತೇವೆ ಬಿಡ್ರೆ ತೊಳ್ಳುತ್ತೇವೆ. ಆ ಕಡೆ ಆ ಕಡೆ. ಹೇಳಿ ಯಾಕಂದ್ರೆ ಆಯ್ತು ಬಿಡ್ರಿ. ಹೇಳು ಹೇಳು. ಆ ರಾಜ ಕೂಡ ಇದರಲ್ಲಿ ಬಿಡ್ರಿ. ಹಾ. ಈ ಒಮ್ಮನಿಗೆ ಒಂದು ಪಾಠ ಕೊಡಿಸಿದ್ದ. ಈ ಒಮ್ಮ ಸುಂಗ್ರಮ, ಈ ಒಮ್ಮ ರುಕ್ಮಿಣಿ ಪಾಠ ಆದ್ಮೇಲೆ ಬಿಸಿ ಬಿಟ್ಕೊಂಡಿರ್ಬೇಕು ಬಿಡ್ರಿ. ಲೇ ನನಗೆಲ್ಲ ಗೊತ್ತಾಯ್ತು, ನೀನು ಸುಮ್ಮನೆ ನಿಂದ್ರಲ್ಲ. ನಾನು ಅದ್ರಾಗೆ ಮುಳುಗ್ ತೇಳ್ದವ್. ಅಲ್ಲಮ್ಮ, ಆ ನನ್ನ ಮಗನ ಪಕ್ಕದಲ್ಲಿ ನಿಂತು ನಿನಗೂ ಅವನ ಗಾಳಿ ತಟ್ಬಿಡ್ತು ಅನ್ಕೊಂಡೆ. ಆದ್ರೆ ನಿನ್ನ ಸಮಾಚಾರನೇ ಬೇರೆ ಅಲ್ಲಮ್ಮ. ನಾಟಕ ಮುಗಿದ್ಮೇಲೆ ಕುಡ್ದಿದ್ರೆ ನಾನು ಬೇಡ ಅಂತಿದ್ದೇನಮ್ಮ. ಏನ್ ನೆಟ್ರೆ? ಅಯ್ಯೋ ಏನ್ ಮ್ಯಾಟ್ರ್ ಅಂತೀನಿ, ನನ್ನೇ ಕೇಳ್ತಿದ್ಯಲ್ಲಮ್ಮ. ಕರ್ಣ ತೊಡೆ ಮುರಿತೀನಿ ಅಂತ ಪ್ರತಿಜ್ಞೆ ಮಾಡಿ ಅಂತ ಭೀಮನ್ ಮುಂದೆ ಬಂದು ಹೇಳ್ತಾ ಇದ್ಯಾ. ಏನ್ ಮೇಟ್ರೆ ಅಂತ ತಿರುಗಿ ನನ್ನೇ ಕೇಳ್ತಾ ಇದ್ಯಾ. ಅದು ಮೈ ಮೇಲೆ ಇದ್ರೆ ಹಂಗೆ ಕಣ, ಏನೇನೋ ಮಾತಾಡ್ಸುತ್ತೆ. ನೀನು ಚಿಕ್ಕ ವಯಸ್ಸಿನಿಂದ ಕಪ್ಪು ನೀರು ಬೆಳೆದ ಕಲಾವಿದೆ. ಈ ಫೀಲ್ಡ್ನಲ್ಲಿ ಒಳ್ಳೆ ಹೆಸರು ಮಾಡಿದವರು. ಇವತ್ತು ಈ ಕೆಟ್ಟ ಚಾಳಿಗೆ ಬಲಿಯಾಗಿ ಕುಡಿದು ರಂಗಸ್ಥಳದಲ್ಲಿ ಪಾತ್ರ ಮಾಡಕ್ಕೆ ಬಂದಿದ್ಯಾ. ಅವಾಗಲೇ ಚೆನ್ನಾಗಿದ್ದೆ. ಇಷ್ಟು ಬೇಗ ಅವ್ನು ಯಾವನ್ನ ತಂದು ಕೊಟ್ಟ, ನೀನು ಕುಡಿದ್ಬಿಟ್ಟೆ. ನೋಡಮ್ಮ, ಈ ರಂಗಸ್ಥಳ ದೇವಸ್ಥಾನ ಇದ್ದಂಗೆ. ನೀನು ಇವತ್ತು ಇಲ್ಲಿ ಒಂದು ಶಿಸ್ತು ಅನ್ನೋದನ್ನ ರೂಢಿಸ್ಕೊಂಡಿದ್ರೆ ಇಡೀ ಕರ್ನಾಟಕದಲ್ಲೇ ಕಂಪನಿ ನಾಟಕದಲ್ಲಿ ನಿನ್ನ ಮೀರ್ಸೋ ಕಲಾವಿದರು ಯಾರೂ ಇರ್ತಾ ಇರಲಿಲ್ಲ. ಏನ ಆ ಕಲಾದೇವಿ ನೀನು ಬಂದಿದ್ದಾಳೆ, ನೀನು ಅದನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ತುಂಬ ಅಸಡ್ಡೆ ಮಾಡ್ತಿದ್ಯಮ್ಮ. ನಾನು ಇತ್ತೀಚೆಗೆ ನೋಡಿದೆ, ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಗುಟ್ಕ ಹಾಕೋದು, ಜರದ ಹಾಕೋದು, ಸಿಗರೇಟ್ ಸೇದೋದು, ಇದೆಲ್ಲ ಏನೋ ಅವ್ರಿಗೊಂಥರ ಪ್ಯಾಸನ್ ಆಗೋಗಿದೆ. ಇದರಿಂದ ಅವ್ರ ಘನತೆ ಗೌರವ ಯಾವುದು ಹೆಚ್ಚಾಗೋದಿಲ್ಲ, ಎಲ್ಲ ಕಡಿಮೆ ಆಗುತ್ತೆ. ಇದೆಲ್ಲ ಹೇಳಿ ನಾನು ಯಾಕೆ ನಿಮಗೆ ಕೆಟ್ಟವನಾಗಬೇಕು? ನಿಮ್ಮ ಮನೆ ಬರ ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ ಕುಂದ್ರು ದೈ ಮಾತಕ. ಆದರೆ ಈ ವಿಷಯದಲ್ಲಿ ನಾನೇನು ಮಾಡಲಿ? ಇವರೆಲ್ಲರೂ ಸಿಕ್ಕಂಡಿಗಳಂತೆ. ಸಿಕ್ಕಂಡಿ ಅಲ್ಲ ಕಂಡ, ಶಿಖಂಡಿ. ಸಿಕ್ಕಂಡಿ. ಶಿಖಾ ದೊಡ್ಡ ಖಾ. ಹಾ, ದೊಡ್ಡ ಕಂಡಿ ಅಂತೆ.
ಸಂಧಿ ಸಂಧಿ ಎನ್ನುತ್ತಿದ್ದಾರೆ ಅಂತದ್ರಾಗೆ ನಾನೊಬ್ಬನೇ ಒಬ್ಬಂಟಿನಾಗಿ ಆ 11 ಅಕ್ಷರದ ಮೇಲೆ ಸೈನ್ಯದಲ್ಲಿ ಯುದ್ಧ ಮಾಡಿ ನಿಧಾನ 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 ಗಬ್ಲಿಂಗ್ ಅಲ್ಲ ನಿಧಾನ. ಅಲ್ಲಿ ಸಾಯೋದಕ್ಕಿಂತ ಇಲ್ಲೇ ನಿಮ್ಮೆದುರಿನಲ್ಲಿಯೇ ನನ್ನ ತಲೆಯಿಂದ ಗದೆಯನ್ನು ಚಚ್ಚಿಕೊಂಡು ಸಾಯಿಸಿ. ಯಪ್ಪ ಸಾಯದ ಸಾಯ್ತಿ, ಗದೆಯಿಂದ ತಲೆ ಚಚ್ಚಿಕೊಂಡು ಸಾಯಿ. ಹಾ, ಅದರಿಂದಲೇ ಅದನ್ನು ಚಚ್ಚಿಕೊಂಡು ಸಾಯುತ್ತೇನೆ. ಎಲ್ಲಿ ನನ್ನ ಗದೆ? ಲೇ ಮಗದೇವ, ತತ್ತರ ನನ್ನ ಗದೆನಾ? ಅವನ ಗದೇನೆ ಅವನಿಗೆ ಹೊರಕ್ಕಾಗಲ್ಲ, ಇಸ್ಕೊಂಡು ಹೋಗ್ಲಲ್ಲ. ಇನ್ನು ನನ್ನ ಗದಾ ದಂಡಕ್ಕೆ ನಾನೇ ಆಹುತಿ ಆಗುತ್ತೇನೆ. ಹರಿಹರದ ಮಹಾದೇವ. ಅವನ್ ಯಾವನ್ಲ? ನಮ್ಮ ಮಾವ ಬಿಟ್ರೆ ಅವನ್ ಯಾಕೆ ಸ್ಟೇಜ್ ಮೇಲೆ ತರ್ತಿಯಲೇ? ಹರ ಹರ ಮಹಾದೇವ, ಹರಿಹರದ ಮಹಾದೇವ. ಅಯ್ಯೋ ದೇವ, ದೇವ ಅಲ್ಲ ಸಹೋದರ. ನನ್ನ ಮಗ ಸ್ಟ್ಯಾಚು ತರ ಹಿಂಗ್ ನಿಂತವನೆ, ನೀನೇ ಹೋಗು. ನನ್ನ ಮಗನೇ ಮೇಲಿದೆ ಮೇಲಿದೆ, ಆ ಪದ್ಯ ಒಂದು ಮನೆ ಮೇಲಿದೆ. ಇಲ್ಲಿರ್ತೇನಪ್ಪ ನಿನ್ ಕತ್ತಿ? ಹೇಳ್ಸಿ, ನಾನೇನು ಅಸಹ್ಯ ಮಾಡಿದ ಮಾತ್ರಕ್ಕೆ? ಗಬ್ನ ಮಗನೇ, ಅಸಹ್ಯ ಅಲ್ಲ ಹಾಸ್ಯ. ನಾನೇನು ಹಾಸ್ಯ ಮಾಡಿದ ಮಾತ್ರಕ್ಕೆ ನಿಮ್ಮ ನಡತೆಯೇ ಬೇರೆ ಆಯ್ತಲ್ಲ. ಆಗಲಿ, ನಿಮ್ಮ ಮಾತಿನಂತೆ ನಾನು ಸಂಧಿಗೆ ಹೋಗುತ್ತೇನೆ. ನೀವು ಯಾವುದಕ್ಕೂ ರೆಡಿಯಾಗಿರಿ. ನಡಿನಾ? ಏನ್ ಹೇಳ್ತಾ ಇದ್ರಿ ಮಟ್ರಿ? ಚಪ್ಲಿ ಕಣಪ್ಪ, ಚಪ್ಲಿ ಯಾಕಂದು ಕೊಟ್ಬಿಟ್ರಪ್ಪ. ಎಲ್ಲ ಪಾಂಡವ್ರು ಬಂದಿವಿ, ಯಾರು ಬಿಡಲ್ಲ. ಹಣ ಚಪ್ಲಿ ಕೊಡೋಣ. ಅವ್ರು ಯಾಕ ನಾನು ಚಪ್ಲಿ ತಕ್ಕತಾರಲ್ಲಿ? ತಪ್ಪು ಹೇಳ್ತಿದ್ಯಾ ಕಂಡ, ಸಿದ್ಧವಾಗಿರಿ. ಆಯ್ತು ಮೆಟ್ರಿ, ನೀವು ಯಾವುದಕ್ಕೂ ಸಿದ್ಧವಾಗಿರಿ. ನಾನೇನು ಬರುತ್ತೇನೆ. ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್, ಟಾಟಾ, ಸಿ ಯು, ಕಥಮ್, ಗುಡ್ ಬಾಯ್. ನನ್ನ ಮಕ್ಕಳಲ್ಲಿ ಅವ್ರು ನನಗೆ ಕೊಟ್ಟರು ರಾಜ್ಯ ಪ್ರಶಸ್ತಿನೂ ಮನೆಗೆ ಬಂದು ಒತ್ತು ವಾಪಸ್ ಇಸ್ಕೊಂಡು ಹೋಗ್ಬೇಕು. ಹಂಗ ಮಾಡ್ತಿದ್ರಲ್ರಲ್ಲಿ. ಯಪ್ಪ ಕುಳದೇವ್ರು, ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ಆಫ್ ಮಾಡ್ಕೊಳ್ಳಲಿ, ಮಾಡ್ಕೊಳ್ಳ, ಮರ್ಯಾದೆ ತೆಗಿತವ್ರೆ. ಕೃಷ್ಣ 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 ಪಾಂಡವರೇ ನಿನ್ನ ಪತ್ನಿ, ನೀನೇನು ಅವ್ರಿಗೆ ಪತ್ನಿ ಅಲ್ಲ. ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿದ ಕಾಲ ಕಳೆಯಬೇಕಾಯ್ತಲ್ಲ. ನನ್ನ ಪತಿಗಳ ಮಾತಿನಂತೆ ನೀನು ಸಹ ಸಂಧಿಗೆ ಹೊರಟಿರುವೆ. ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿ ಕಾಪಾಡುವವರು ಯಾರು ಇಲ್ಲವೇ? ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿ ಕಾಪಾಡುವವರು ಯಾರು ಇಲ್ಲವೇ? ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿ ಕಾಪಾಡುವವರು ಯಾರು ಇಲ್ಲ? ಬಾಯ್ ಬರ್ತೈತೆ ಮತ್ತೆ ನಾನೇನಾದ್ರೂ ಮಾಡ್ಬಿಟ್ಟ ಅನ್ಕತ್ತಾರ ಇವ್ರು. ಆಯ್ತು ಕರಿತೀನಿ ರಮ್ಮ. ಡೇ ಭೀಮಾ ಹಾಳಾದವನೇ, ಅವಮ್ಮ ಅವಾಗಿಂದ ಬಿಚ್ಚದನ್ ಕಟ್ಟವ್ರು ಯಾರು ಅಂತ ಲಾಪ್ ಬೈಕತ್ತವಳೆ ಕಣ್ಣ. ಎಲ್ಲ ಹಾಳಾಗೋದಲೇ ಭೀಮಾ. ಭೀಮಾಲೇ ಭೀಮಾ ಭೀಮಾ ಬೇಡ್ರಿ, ಅವನಿಲ್ಲೇ ಕೆರೆ ತಕ್ಕೋಗನೆ ನಾನೇ ಕಟ್ಬಿಟ್ಟಿದ್ರಿ. ಲೇ ಇದನ್ನ ಕಂಡವ್ರು ಕಟ್ಟೋದಕ್ಕೇನ್ರಿ? ಯಾಕೆ ಅನ್ಕೊಂಡಿದ್ರೇನ್ರಲ್ಲ? ಭೀಮಾ ಭೀಮಾಲೇ
ಲೇ ಭೀಮಾ, ಎಲ್ಲಿಗ್ಲ ಹಾಳಾಗೋಗಿದ್ದೆ? ಇಲ್ಲೇ ಹೊಸ ಕೆರೆತ ಹೋಯ್ತು ಮೇಡ್ರಿ. ಮತ್ತೆಲ್ಲಿ ಹೋಯ್ತಿದ್ದೆ? ಬೇಡ್ರಿ ಒಳಗಿಂದ ಆಕ್ಸನ್ ಮಾಡಿ ಬರ್ತೀನಿ ಮೇಡ್ರಿ. ಏನಪ್ಪ ಒಳಗಿಂದ ಆಕ್ಸನ್ ಮಾಡಿ ಬರ್ತೀನಿ ಮೇಡ್ರಿ. ದೊಡ್ಡಪ್ಪ ಬಂದವ್ ನೋಡ್ಲಿ. ಓ ದೊಡ್ಡಪ್ಪ, ಆರಾಮಿದೆಯಾ ದೊಡ್ಡಪ್ಪ? ಮೇಡ್ರಿ ಬರದೆ ಲೇಟ್ ನನ್ನ ಮಗ ಬಿಡಿ ಸೇರ್ಕಂತ ಆಕ್ಷನ್ ಬರ್ತೀನಿ ಅಂತ ಇಂಗ್ಲೀಷಲ್ಲಿ ಬೊಗಳ್ತಾವ. ಏನ್ ಅನ್ಕೊಂಬಿಟ್ಟಾರ ನನ್ನ ಮಕ್ಕಳು? ಏನ್ 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 ಯಾಕೆ ಹೊಡ್ಯಾಕ್ ಬಂದಂಗೆ ಬರ್ತಿಲ್ಲ? ಯಾಕೆ? ಗದೆ ಗದೆ ಮೇಡ್ರಿ. ಅಲ್ಲೇ ಐತ್ ನೋಡಿ ಗದೆ, ಇಲ್ಲೆಲ್ಲಿ ಇರ್ತದೆ ಗದೆ? ಹೇಳಿ ಹೇಳಿ. ಪಂಚಲಿ ತಿನ್ನಕ್ ಬೇಡ, ಹೇತ್ ಗೀತಿ ಎದ್ದಳು, ನಿಧಾನಕ್ಕೆ ಹೇಳು. ಪಾಂಚಾಲಿ, ಹಾ. ಇವಳು ಏಕೆ ಈ ರೀತಿ ಚಿಂತಾ ಮಗ್ನಳಾಗಿರೋಳು? ಹ್ಮ್. ಏನಾಯ್ತು? ನಿಷ್ಕಾರಣವಾಗಿ ಯಾಕೆ ಅಳುತ್ತಿರುವೆ ದೇವಿ? ಹಾ. ಕಾಂತೆ ಶಾಂತೆ ಕಡುಧೀರಳಾಗಿ ಮರಪತ್ನಿಯಾಗಿ ಮರಗುವೆ ಏಕೇಲೆ. ಕಾಂತೆ ಶಾಂತೆ ಕಡುಧೀರಳಾಗಿ ಮರಪತ್ನಿಯಾಗಿ ಮರಗುವೆ ಏಕೇಲೆ. ಪಾಂಡು ಪುತ್ರರ ಪತ್ನಿಯಾಗಿ ನೀನು ಸಣ್ಣ ಚಿಂತೆಯಿಂದ. ಲೇ ಸಂಡಾಸ್ ನನ್ನ ಮಗನೇ, ಸಂಡಾಸ್ ಚಿಂತೆ ಅಲ್ಲ, ಅದು ಚಂಡ ಚಿಂತೆಯಿಂದ. ಸಣ್ಣ ಚಿಂತೆಯಿಂದ ಕೋಪವೇಕೆ ಬೆಳಿತಾಪವೇಕೆ ಕೋಮಲಾಂಗಿಯೇ. ಕಾಂತೆ ಶಾಂತೆ ಕಡುಧೀರಳಾಗಿ ವರಪತ್ನಿಯಾಗಿ ಮರಗುವೆ ಏಕೆಲೆ ಏಕೆಲೆ ಏಕೆಲೆ. ಹಿಂದೆ ಸರಿ ಶ್ರೀಕಾಂತ, ಆದರೆ ಅದರಿಂದಾಗುವ ಫಲವೇನು? ನೀನು ಹಣ್ಣನ ಹಾಕ್ನದಾರಕನು, ಹಣ್ಣನ ಹಾಕ್ನೆ ಅದು ಹಿಂದಿನ ಮಾತು. ನಾನೀಗ ಯಾರ ಅಂಗೀದಾರನೂ ಅಲ್ಲ. ಅಂಗಿದಾರನೂ ಅಲ್ಲ, ಚಡ್ಡಿದಾರನೂ ಅಲ್ಲ, ಉಡ್ದಾರ ಈ ನನ್ನ ಮಗ. ಲೇ ಆಜ್ಞಾಧಾರಕನೂ ಅಲ್ಲ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾ. ಕಾಂತೆ ಚಿಂತಿಸಬೇಡ. ಹಾ. ಸಂಧಿಗಾಗಿ ಹೊಂಟಿರೋ ಪರಮಾತ್ಮರು ಯುದ್ಧವನ್ನೇ ಮಾಡಿಕೊಂಡು ಬರುವನು. ಹ್ಞೂನಪ್ಪ, ಅವನೇ ಯುದ್ಧ ಮಾಡ್ಕೊಂಡ್ ಬರ್ತಾನೆ. ನೀನು ಇವ್ರ ಜೊತೆ ಕಾಂತೆ ಶ್ರೀಕಾಂತೆ ರಜನಿಕಾಂತೆ ಅಂತ ಪದ ಹಾಕೊಂಡು ಡಾನ್ಸ್ ಮಾಡು. ಸಣ್ಣಗೆ ಹೇಳಿದ್ದಾನೆ ಮೇಟ್ರ. ಏನ ಸರಿಯಾಗಿ ಹೇಳಿದ ನಿನ್ ಪಿಂಡ? ಅವ್ನು ಯಾಕ್ಲ ಯುದ್ಧ ಮಾಡ್ತಾನೆ? ನೀನೇ ಮಾಡ್ಬೇಕಲ್ಲ ಯುದ್ಧವ. ಅವನು ಯುದ್ಧ ಏರ್ಪಡಿಸಿಕೊಂಡು ಬರ್ತಾನೆ. ತಪ್ಪಾಯ್ತು ಮೇಟ್ರಿ. ಕಾಂತೆ ಚಿಂತಿಸಬೇಡ. ಸಂಧಿಗಾಗಿ ಹೊಂಟಿರೋ ಪರಮಾತ್ಮನು ಯುದ್ಧವನ್ನೇ ಏರ್ಪಡಿಸಿಕೊಂಡು ಬರುವನು. ಶಾಂತಳಾಗು. ಅರ್ಜುನನ ಪ್ರವೇಶ. ಅದನ್ನ ನೀನ್ ಯಾಕ್ಲ ಹೇಳ್ತೀಯ ಅಂದ್ರೆ ಅರ್ಜುನನ ಪ್ರವೇಶ, ಅದು ಗರ್ಜುನ ಅಲ್ಲ. ಅಂದ್ರೆ ಅವ್ನು ಬರ್ತಾನೆ ಅಂತ. ಮೇಟ್ರೆ ಆ ಮಂಜಣ್ಣದಕ್ಕೆ ಬಾರಿಕೇಟ್ ಹಾಕೊಟ್ಟಿಲ್ಲ ಮೇಟ್ರೆ. ಅವ್ನು ಅದಕ್ಕೆ ಅಲ್ಲಿ ಕೂಡಿಸಿಲ್ಲ. ಲೇ ಅರ್ಜುನ ಬಾಯ್. ದುಡ್ಕಬೇಡ ದುಡ್ಕಬೇಡ ಸಂತೋಷ ದುಡ್ಕಬೇಡ ದುಡ್ಕಬೇಡ. ನೀನ್ ದುಡುಕ್ಬೇಡ, ಬಾಯ್ತ ಬಾ. ದುಡ್ಕಬೇಡ ಸಾಂತಾಳ ವಿಪ್ಪಿಯೇ. ಅಯ್ಯೋ, ನಿಮ್ಮಂತ ಪತಿಗಳನ್ನ ತಪಸ್ಸು ಮಾಡಿ ಪಡೆಯಬೇಕು. ಅಯ್ಯಯ್ಯೋ, ನನ್ನ ಬಿಚ್ಚಿನ ಮುಡಿಯನ್ನು ಕಟ್ಟದೆ ಕಾಲ ಕಳೆಯಬೇಕಾಯ್ತಲ್ಲ. ಸೈನಿಸಿದೇವಿ ಹಗ್ಗಜ ದೇವಸೇನ. ನಾನ್ ಬಾಹುಬಲಿ. ನಾನು ಮಹಿಷ್ಮತಿ. ನಾನು ಬಿಚ್ಚಳ ದೇವ. ನಾನು ಕಟ್ಟಪ್ಪ ಗುಟ್ಟಪ್ಪ ಆಜ್ಞಾ ಮಾತ. ನಾನು ಅಮರೇಂದ್ರ ಬಾಹುಬಲಿ. ನಾನು ಕಾಲಕಯ್ಯ ಸಿಂಬಳ. ಯು ಜಸ್ಟ್ ಬಾಯ್ ಬಾ. ಅಮರೇಂದ್ರ ಬಾಹುಬಲಿ, ಬಾಹುಬಲಿ ಏನಾಗ್ತಾನೆ? ಅಮರೇಂದ್ರ ಬಾಹುಬಲಿ, ಬಾಹುಬಲಿ ಏನಾಗ್ತಾನೆ ಗೊತ್ತಿಲ್ವಾ? ಮಗ ಆಗ್ತಾನೆ. ನಿನ್ನಂತ ಮಗ ನನಗೆ ಹುಟ್ಟಿದೆ. ಅಯ್ಯೋ, ಹುಟ್ಟಕ್ಕಿಂತ ಮುಂಚೆನೆ ಕುತ್ತಿಗೆ ಸಾಯಿಸ್ಬಿಡ್ತಿದ್ದೇನೆ ನನ್ನ ಮಗನೇ. ಏಯ್ ದೇವಸೇನ ಬಾಯ್. ಅವ್ ದೇವಸೇನ ಯಾಕೆ? ಭೀಮಸೇನ ಕಂಡ ಅವನು ದೇವಸೇನ. ನನ್ನ ಮಗ ಬಾಹುಬಲಿ ಪಿಕ್ಚರೇ ತೆಗಿತಾನೆ. ನೋಡ್ರಿ ತಮ್ಮಯ್ಯ ಭೀಮಸೇನ. ಏಯ್ ತಮ್ಮಲಗಳ್ಳಿ ಅಣ್ಣ. ಹಾ ಅಣ್ಣೇ ಭೀಮಸೇನ, ಸಂಧಿಗಾಗಿ ಹೊಂಟಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ಅಡ್ಡಾಗಿ ನಿಲ್ಲಿಸೋಣ. ನಡೆ ಸೋದರ. ನಡೆ ಸೋದರ ಒಂದ್ಸಲ. ನಡೆ ಸೋದರ. ನಡೆ ಸೋದರ ಎರಡ್ ಸಲ. ನಡೆ ಸೋದರ. ನಡೆ ಸೋದರ ಮೂರ್ ಸಲ. ಏಯ್ ಕೈ ಬಿಡಲೇ, ನೀವೇ ಹೋಯ್ತಿರತ್ಲಾಗೆ ಬಿಡ್ಲ. ಲೇ ಅದೇನ ಒಂದ್ ಕಿತ್ತ, ಎರಡ್ ಕಿತ್ತ, ಮೂರ್ ಕಿತ್ತ. ಮಂಜಣ್ಣ ಹಂಗೆ ಬರ್ಕೊಟ್ಟೇನ್ ಮೇಟ್ರೆ. ಆಯ್ತು ಹೋಗು, ಹಾಳಾಗ ಹೋಗು. ಬಾ ಪಂಚಲಿ 4 ಸಲ. ಎಲ್ಲಿಗೆ? ಕಿಸ್ಸಿನ ತಗೊಂಡ್ಬಿಟ್ರಿ. ನನ್ನ ಮಗ ಇಲ್ಲಿಗೆ ಬರ್ತಾನೆ, ನೀನು ಹೋಗು. ಹೇಳಮ್ಮ ನಿನ್ ಮಾತು. ಹೇ ಕೃಷ್ಣ, ಹಾ ದೀನ ದಯಾನಿಧಿ ಹಾ. ಮಾಸ್ತೇವ. ಅಲ್ಲಮ್ಮ ಕ್ಲಾಸ್ ದೇವ. ಅದು ಬಿಟ್ರೆ ಕ್ಲಾಸ್ ಅಯ್ಯ ನಿನ್ ಮಕ್ಕೆ ಏನ್ ಹೇಳ್ಕೊಟ್ರು ಅದನ್ನೇ ಹೇಳ್ತೀಯಲ್ಲ. ವಾಸುದೇವ. ವಾಸುದೇವ, ಹಾ. ಅಣ್ಣ ಪರಮಾತ್ಮ, ಹಾ ಯದುನಂದನ, ಯಾದವಗ್ನಿ, ಭಕ್ತವತ್ಸಲ, ರುಕ್ಮಿಣಿ ಲೋಲ, ಯದುಕುಲ ಚೂಡಮಣಿ ಇವೆಲ್ಲ ಹೇಳ್ಕೊತ ತಿಳಿದು ಹೊಂಟು ಬಿಡತ್ತೆ. ಚಿಲ್ಡ್ರೆ ಗಿಲ್ಡ್ರೆ ಹಾಕ್ತಾರೆ. ಇವಮ್ಮನ ಚಿತ್ರನಟಿ ಅಂತ ಶಿಫಾರಸ್ ಮಾಡಿ ಕಳಿಸಿದೆ. ಒಳ್ಳೆ ಆಯ್ತು ಇರ್ಲಿ ಹೇಳು. ನಿಮ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಕೈ ಹಿಡಿದ ಪತಿಗಳು ಅಲ್ಪ ಭೋಗ ವಸ್ತುವಿನಂತೆ ನನ್ನನ್ನು ಪಗಡೆಯಾಟದಲ್ಲಿ ಪಣವಾಗಿಟ್ಟು ಸೋತ ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅವಮಾನ ತಳೆದನು. ಹೇ ಕೃಷ್ಣ, ನೀನಾದರೆ ನಿನ್ನ ತಂಗಿಯ ಪ್ರತಿಜ್ಞೆಯನ್ನು ಈಡೇರಿಸಲಾರೆಯ? ಕೃಷ್ಣ ಕೃಷ್ಣ ಕೃಷ್ಣ. ದ್ರೌಪದಿ ಅಣ್ಣ, ಲೈ
ಅದ್ಯಾಕ್ಲ ಎರಡು ಕೈ ಮ್ಯಾಗೆತ್ತಿದ್ಯಾ? ಮೇಟ್ರೆ ಇತ್ತಿತ್ಲಾಗೆ ಎಡಗೈ ಎತ್ತಕ್ಕೂ ಭಯ ಆಯ್ತದೆ, ಬಲಗೈ ಎತ್ತಕ್ಕೂ ಭಯ ಆಯ್ತದೆ. ಅದಕ್ಕೆ ಇರ್ಲಿ ಅಂತ ಎರಡು ಎತ್ತೀನಿ ಮೇಟ್ರಿ. ಕೈ ಜೊತೆ ಕಾಲು ಎತ್ಬಿಡಿ. ಅಣ್ಣ, ಈ ನಿನ್ನ ನಿರ್ಭಾಗ್ಯ ತಂಗಿಯನ್ನು ಅನುಗ್ರಹಿಸು. ಅನ್ನ ಅನ್ನಕ್ಕೂ ಬೇಡ, ಒಟ್ಟ ಅನ್ನ ಅನ್ನಕ್ಕೂ ಬೇಡ. ದುಡ್ಡು ಕೊಟ್ಟು ಚಂದ ಕಳಿಸಿ ನೀನೇನ ಕಾಲ್ ಮಿ ಕ್ರಿಶ್. ಕೃಷ್ಣ, ಈ ನಿನ್ನ ನಿರ್ಭಾಗ್ಯ ಕಲಾವಿದೆಯನ್ನು ಅನುಗ್ರಹಿಸು. ದ್ರೌಪದಿ, ಏಯ್ ತಂಗಿ ಕಂಡ ಅದ್ ನಿಮ್ಗೆ ಮೇಟ್ರಿ. ದ್ರೌಪದಿ, ಚಿಂತೆ ಪಡಬೇಡ. ಆ ದುರ್ಯೋಧನನಿಗೆ ಕೆಳಗಿಂದ ಕೋಪ ಬರುವಂತೆ ಮಾಡಿ ಯುದ್ಧವನ್ನು ಏರ್ಪಡಿಸುವೆನು. ನಿನ್ನ ಪತಿಗಳ ಮನಸ್ಸನ್ನು ಬದಲಾಯಿಸುವ ಕೆಲಸ ನಿನ್ನದು. ನಾನಿನ್ನು ಬರುತ್ತೇನೆ. ಹೋಗು ಹೋಗು, ಸಾಕು. ಲೇ ನಾಗಣ್ಣ, ನೀ ಪರಮಾತ್ಮ ಕಂಡ. ಪರಮಾತ್ಮ ನಾಗಣ್ಣ, ನಾಗಣ್ಣ ನೀನೇ ಇಟ್ಕ, ಪರಮಾತ್ಮ ಅಷ್ಟೇ ಹೇಳು. ಸಂಧಿಯ ವಿಚಾರದಲ್ಲಿ ನಮ್ಮ ಕೊನೆ ಮಾತನ್ನು ಹೇಳುವೆನೋ ಕೇಳು. ಚೆನ್ನಾಗಿ ಹೇಳು. ಬಾಲ್ಯದಿಂದಲೂ ಮಹಾ ಕ್ಲೇಶಗಳನ್ನುಂಟು ಮಾಡಿದ ಹಾ. ಆ ಧೃತರಾಷ್ಟ್ರ ನಂದನರೊಡನೆ ಸಂಧಿಯು ಅವಶ್ಯಕ. ಯಪ್ಪ ದೇವರು ಅನಾವಶ್ಯಕ. ಅನಾವಶ್ಯಕ. ಹಾಗಾದರೆ ನಿಮ್ಮ ಹಗಲಿನ ಮುಂದೆ ಏತಕ್ಕಾಗಿ ಒಪ್ಪಿಕೊಂಡಿರಿ? ಕೆರೆದ ಮಹಾಸಭೆಯಲ್ಲಿ, ಅಯ್ಯೋ ದೇವರು ಕೆರೆದ ಅಲ್ಲ ನೆರೆದ. ಕೆರೆದ ಮಹಾಸಭೆಯಲ್ಲಿ ನೆರೆದ. ಕೆರೆದ ಮಹಾಸಭೆಯಲ್ಲಿ ಎಲ್ಲರೆದುರಿಗೆ ಆಗ್ರಹಿಸಿ ಧರ್ಮನಂದನಿಗೆ ಎದುರುತ್ತರ ಕೊಟ್ಟು ಅವಮಾನ ಮಾಡಬಾರದೆಂದು ಸಂಧಿಗೆ ಒಪ್ಪಿಕೊಂಡೆವು. ಮಾದೇವ, ಮೆಟ್ಟರಿ ಎಂಬ ಬಿಡ್ತೀನಿ. ದೇವ ದೇವ ಹಾ. ತುಂಬಿದ ಒಡ್ಡೋಲಗದಲ್ಲಿ ಈ ದೃಪದ ರಾಜ ನಂದಿನಿಗೆ ತನ್ನ ತೊಡೆಯನ್ನು ಅಲಂಕರಿಸಲು ಆಹ್ವಾನವಿತ್ತ ಆ ದುರುಳ ಭೀಮನ ತೊಡೆಯನ್ನು ಉರಿದಾಗಿಯೂ ಶಬಾಷ್ ಕಂಡ. ಏ ಶಬಾಷ್. ಇನ್ನೊಂದ್ಕಿಂತ ಹೇಳಿ 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 ಹೇಳಿ. ಆ ದುರುಳ ಭೀಮನ ತೊಡೆಯನ್ನು ಉರಿದಾಗಿಯೂ, ಆ ಭೀಮನ ತೊಡೆಯನ್ನು ಉರಿದಾಗಿಯೂ. ಯಾರ ತೊಡೆಯನ್ನು? ಭೀಮನ ತೊಡೆ ಬೇಡ್ರೆ, ಯಾರ ತೊಡೆಯನ್ನು? ಭೀಮನ ತೊಡೆ ಬೇಡ್ರೆ. ನೀನ್ ಯಾರಲ್ಲ? ನಾನು ನನ್ನ ಮಗನೇ, ನಿನ್ ತೊಡೆ ನೀನೇ ಮುರ್ಕಂತಿಯಲ್ಲೇ. ಏ ಮೇಡ್ರ, ತಲೆ ಕೆಟ್ಟ ಬಿಡ್ತಿ. ಯಾರ ತೊಡೆ ಮುರಿಬೇಕು ಹೇಳಿ ಮೇಡ್ರೆ. ಆ ದುರ್ಯೋಧನ ತೊಡೆ ಅಲ್ವೇಂದ? ಆ ದುರ್ಯೋಧನ ತೊಡೆಯನ್ನು ಮುರಿದಾಗಿಯೂ. ತೊಡೆಯನ್ನು ಮುರಿದ. ಅದ್ ಯಾಕಲ್ಲ ಎಲ್ಲರ ತೊಡೆ ಕಂಡ್ಕೊಂಡಿದ್ರಲ್ಲಿ? ಆ ಕರ್ಣನ ಶಿರವನ್ನು ಭೂಮಿಗೆ ಕಡುವುದಾಗಿಯೂ. ನಾನು ಮಾಡಿದ ಪ್ರತಿಜ್ಞೆ ಮರೆತೇ ನೀನು? ನಾನೇನು ಸರ್ವ ಪ್ರಕಾಶದಿಂದಲೂ ಸಿಕ್ಕ 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 ಮತ್ತೊಬ್ಬ ಸಿಕ್ಕ. ಏನಿ ನನ್ನ ಮಗ ಸೂರ್ಯನ ಮೊಮ್ಮಗ ಸರ್ವ ಪ್ರಕಾಶ ಅಂತೆ. ನಿನ್ನ ಮಟ್ಟೆ ಸರ್ವ ಪ್ರಕಾರ. ನಾನೇನು ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ್ನು ಕೆರಳಿಸುವೆನು. ಮುಂದಿನ ಯೋಚನೆ ಭಯಂಕರವಾಗಿ ಬಿದ್ದ. ಏಯ್ ಯುದ್ಧ ಅಲ್ಲ ಯುದ್ಧ. ಭಯಂಕರವಾಗಿ ಬಿದ್ದ. ಏಯ್ ಯುದ್ಧ ಕಂಡ. ಭಯಂಕರವಾದ ಬಿದ್ದ. ಮದಾಂಧ ದೇವ, ಎಂದು ಮುಂದೆ ಮಾಡೋ. ಮದಾಂಧ ದೇವ, ಕಾಲಲ್ಲ ಮಾತು. ದೇವ ಮದಾಂಧರಾದ ಆ ಕೌರವರೆಂಬ ತರಗಳ ರಾಶಿಗೆ ಈ ಭೀಮಾರ್ಜುನ ಕ್ರೋಧಾಜ್ಞೆಯನ್ನು ಹತ್ತಿಸಿ ಬಾ. ಈ ಭೀಮಾರ್ಜುನ ಕ್ರೋಧಾಜ್ಞೆಯನ್ನು ಹತ್ತಿಸಿ ಬಾ. ಇದೇ ನನ್ನ ಕಡೆ ಸಮೋಸ. ನನಗೊಂದು ಪ್ಲೇಟ್ ಪಾರ್ಸಲ್. ಆಯ್ತು ಬೇಡ್ರೆ. ನನ್ನ ಮಗನೇಲಿ ಸಮೋಸ ಅಲ್ಲ, ಸಂದೇಶ. ಸಂದೇಶ ಸಂದೇಶ ಸಂದೇಶ. ಸಾಲ ಕಂಡ ಶಾ ಸ ಶಾ ಸ ಶಾ ಹೋಗತ್ತೆ. ಚಿಂತೆ ಬಿಟ್ಟು ಅರಸದಿಂದಿರಿ. ಹಾ. ನಾನೇ ಯುದ್ಧವನ್ನು ಮಾಡಿಕೊಂಡು ಬರ್ತೇನೆ. ನೀನೇ ಯುದ್ಧ ಮಾಡ್ಕೊಂಬ, ನಾವೆಲ್ಲರೂ ಮನೆಗೆ ಹೋಯ್ತೀವಿ. ಆಯ್ತು ಬಿಡ್ರಿ. ಲೇ ನೀನು ಯುದ್ಧ ಏರ್ಪಡಿಸಿಕೊಂಡು ಬರ್ಬೇಕಣ್ಣ. ಯುದ್ಧವನ್ನು ಏರ್ಪಡಿಸಿಕೊಂಡು ಬರುತ್ತೇನೆ. ಬರ್ತೀನಿ, ಬರ್ಲಾ? ಹೋಗು, ಹಾಳಾಗು. ಲೇ ಇನ್ನೂ ಯಾಕರಲ್ಲ ನೀವು ಇಲ್ಲೇ ನಿಂತಿದ್ದೀರಾ? ಲೈಟ್ ಹಚ್ಚಿಲ್ಲ ಮೇಡ್ರಿ. ಆಫ್ ಮಾಡ್ಕೊಳ್ಳ ಲೇ. ಮೇಡ್ರಿ ಮೇಡ್ರಿ ಮೇಡ್ರಿ, ನಿಮ್ದು ಬಲುಚ ಬಂದಿದೆ ಮೇಡ್ರಿ. ಲೇ ಶಕುನಿ, ಎದ್ದಿದ್ಯೇನಪ್ಪ?
ನನ್ನ ಹೆಸರು ಉಳಿಸ್ತಾನೆ ಅನ್ಕೊಂಡೆ ಬರ್ತಿದ್ದಂಗೆ ಸೂ ಅಂತ ಉರುಳಿಸ್ಬಿಟ್ಟಲ್ಲೇ. ಕಿಲೋಮೀಟ್ರೆ ಇಷ್ಟೊಂದ್ ಜನಗಳು ನೋಡ್ತಿದ್ದಂಗೆ ಹಾಳಾಗ್ ಮೊದಲನೇ ಮತ್ತೆ ಮರ್ತಾಯ್ತು. ಇವಾಗ ತಕತೀನಿ ಮೇಷ್ಟ್ರೆ. ಈ ಲೈಟ್ ಹಾಕಿಸ್ತೀನಿ, ತಕತಿಯಾ? ಈ ಲೈಟ್ ಹಾಕಲಿ, ತಕತ್ತ ಮಾತು ತಕ ಬರ್ತದೆ, ಲೈಟ್ ಬರ್ತದೆ. ಆ ಕೃಷ್ಣನು ಒಂದು ಪಕ್ಷ ವಹಿಸಿ ಅವರ ಶ್ರೇಯೋಭಿವೃದ್ಧಿಯನ್ನು ಬಯಸಿದರೆ ಈ ಶಕುನಿಯು ತನ್ನ ಛಲ ಸಾಧನೆಗಾಗಿ ಕಟುಕರಲ್ಲಿ ಕರುಣೆ ಹುಟ್ಟಿಸಿ ತತ್ವಶಾಲಿಗಳಿಗೆ ಮಂಕು ಹಚ್ಚಿ ಬಂಧುಗಳಿಗೆ ಬೆಂಕಿ ಹಚ್ಚಿ ತನ್ನವನೆಂದು ನಂಬಿಸಿಕೊಂಡಿರುವ ಕರಾಳ ರಕ್ತಾಕ್ಷಿ ಈ ಶಕುನಿ. ಯಪ್ಪ ದೇವ್ರು, ಶಕುನಿ ನಗು ನಗು. ಮತ್ ನಾನೇ ನಗುನಕ್ಕೆ ಬಿಟ್ರೆ ಆ ದೇವ್ರಿಗೆ ಗೊತ್ತು, ಹೋಗತ್ತೆ. ಏಯ್ ಮಾವ ಕಂಡ ಮಾವ, ನಾನು ಮಾಡಿದ ಕೆಲಸ ಬಿಡ್ತವೆ ತಿಳಿಯಿತು ಬಿಡು. ಸೈನ್ಯವೆಲ್ಲ ಇತ್ತ ಕಡೆಯೇ ಹೊರಟಿರುವುದಂತೆ. ಅದಕ್ಕೆಲ್ಲ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಈ ನನ್ನ ಮಗನನ್ನು ಬಡ್ದಾಕೋಕೆ, ಯಾಕಲೇ ಆ ಪಾಂಡವರನ್ನು ಬಡ್ದಾಕೋಕೆ ನಾನೊಬ್ಬನೇ ಸಾಕು. ಅದು ಆ ಕಿಸ್ತಯೇತನೆ ಯುದ್ಧ ಮಾಡಬೇಡಿ ನ್ಯಾಯಾಲವೆಂದು ಉಮ್ಮತೆ ಅನ್ಕತೇನೆ. ಬುಡ್ಡ 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 ಆ ಬುಲೆಟ್ ಗಾಡಿ ದುಡ್ಡು ಮಾಡ್ದಂಗ್ ಮಾಡ್ತಿದ್ಯಲ್ಲ ಲೇ. ಬಿಡು ಬಿಡು. ಆಯ್ತು ಬಿಟ್ರೆ ಬುಡ್ಡ ಬಿಡು. ಅಣ್ಣ ಆಗಲ್ಲ 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 ಆಗಲ್ಲ. ಲೇ ಲೇ ಏನ್ಲ ಆಗಲ್ಲ? ನೀವೇ ಹೇಳಿದ್ರಲ್ಲ ಮೇಟ್ರೆ. ನನ್ನ ಮಗನೇ, ಅದು ಹಂಗಲ್ಲ. ಅಣ್ಣ ಆ ಕೊಲ್ಲ ರಾಜ್ಯಸಭೆಗೆ ಬಂದಿರುವನಂತೆ ಅಂತ ಬಿಡಿಸಿ ಹೇಳ್ಬೇಕು. ಅದು ಸೇರಿಸಿದ್ರೆ ಆಗಲ್ಲ ಆಗಲ್ಲ ಆಗುತ್ತೆ. ಆಯ್ತು ಮೇಟ್ರೆ, ಹೇಳು. ಸರಿ. ಎಲ್ಲಿಗ್ಲ? ಇಲ್ಲಿದ್ರೆ ಮಾತು ಬರ್ತೈತೆ ಮೇಟ್ರೆ, ಒಳಗಿಂದ ಆಕ್ಷನ್ ಮೇಲೆ ಬರ್ತೀನಿ. ಹಾಳಾಗು, ಇವನು ಆಕ್ಷನ್ ಮ್ಯಾಗ ಅಣ್ಣ ಆ ಕೊಲ್ಲಾರ್ ರಾಜ್ಯಸಭೆಗೆ ಬಂದಿರುವನಂತೆ. ಓಹೋ, ಆಗ್ಲೇ ಬಂದ್ಬಿಟ್ಟವನಂತ. ಯಾಕಂತೆ? ಆ ದನ ಕಾಯಕ್ಕೆ ನಾಳೆ ಒತ್ತಾರೆ ಏನ್ ನಿನ್ ಸಭೆ ಬರ್ತಾನಂತೆ. ಯಾಕಂತೆ? ಶಾಂತಿ ಮಾಡ. ವಾಂತಿ ಮಾಡಕ್ಕೆ. ಏಯ್ ಬರ್ತಿದ್ದಂಗೆ ಮಾಡಿದ್ಯಲ್ಲ ವಾಂತಿ. ವಾಂತಿ ಅಲ್ಲ, ಶಾಂತಿ ಮಾಡಕ್ಕೆ. ಅದನ್ನ ಮಾಡಕ್ಕೆ ಬರ್ತವನಂತೆ. ಬರ್ಲಿ ಬಿಡು. ಆ ಕಿಸ್ತ ಇರುವುದಕ್ಕೆ ತಕ್ಕ ಏರ್ಪಾಟು ಮಾಡುವಂತ ನಾವು. ಅವನೇ ನಿನ್ನೆ ನಂಬ್ಕೊಂಡು ಕೂತವನ. ಈಗಾಗ್ಲೇ ಎದುರು ಮನೆಯಾಗ ಬಂದು ಬಿದ್ದವನಂತೆ. ಏಯ್ ಎದುರು ಮನೆ ಅಲ್ಲ ಕಂಡ, ವಿದುರನ ಮನೆ. ಯಾ ದರಿದ್ರ ಎದುರು ಮನೆಯಾಗ ಬಂದು ಬಿದ್ದವನಂತೆ. ಉಗಿ ಮಕ್ಯ. ಏಯ್ ನನಗೆಲ್ಲ ಕಂಡ, ಅವನಿಗೆ ಹಾಳಾಗಾಗಿ ನನ್ನ ಮಕ್ಳ. ಅಸಹ್ಯ ಪಡಬೇಡ. ಯಾರಪ್ಪ? ದುರ್ಶಾಸನ ಮೇಟ್ರಿ. ಆ ಕಿಸ್ತ ನಾಳೆ ನಮ್ಮ ಸಭೆಗೆ ಬಂದೇ ಬರ್ತಾನೆ. ಮುಂದೆ ಏನು ಮಾಡುವುದು ನೋಡೋಣ. ನೀನಿನ್ನು ಹೊರಡು. ಆತಳ ಬಿತಳ ಸುತಳ ಪಾತಾಳ ತಳಾತಳ ಸಮಸ್ತ ಭೂಮಂಡಲಕ್ಕೆ ಬೇದಿ ಇಳಿಸಿ ಶಬಾಷ್. ಆ ನೀಚನು ಎಲ್ಲೇ ಇದ್ದರೂ ಹುಡುಕಿ ತರುತ್ತೇನೆ. ಅವನು ಗೋಪಾಲನಾದರೇನು, ಭೂಪಾಲನಾದರೇನು, ರಾಜ್ಯಪಾಲನಾದರೇನು ಅಣ್ಣ. ಈ ನಾಟಕದಾಗ ಈ ಮಾತೆಲ್ಲ ಐತ್ಲ? ಅವಾಗಲೇ ಒಳಗೆ ಮಾತು ಕಡಿಮೆ ಅಂತ ಕೊಡುತ್ತಿದ್ದ. ಅದಕ್ಕಿರ್ಬೇಕು ಇಲ್ಲಿ ದುರಿಸರ್ಸ್ಕೊಂಡು ಮಾತಾಡ್ತಾರೆ. ಆ ನನ್ನ ಮಗ ಸೇರ್ಸ್ಕೊಂಡು ಮಾತಾಡಿದ್ರೆ ಪರವಾಗಿಲ್ಲ. ಸಮಸ್ತ ಭೂಮಂಡಲಕ್ಕೆ ಬೇದಿ ಇಡಿಸ್ತವನೆ. ಅದು ಬೇದಿ ಇಡಿಸಿ ಅಲ್ಲ, ಬೇದಿಸಿ. ಅದೇ ಮಾಡಿ ಮೇಟ್ರೆ. ಅಲ್ಲ, ಎಲ್ಲರಿಗೆ ನಾನು ದುಡ್ಡು ಕೊಟ್ಟು ನನಗೆ ಜಾಸ್ತಿ ಮಾತೇ ಕೊಟ್ಟಿಲ್ಲ. ಅದಕ್ಕೆ ಹಳೆ ನಾಟಕದ 4 ಮಾತು ಹಂಗೊಂದೆ. ಹಂಗಂದೆ ಅಲ್ವಾ? ಹಿಂಗ್ ಒಂಡಿ. ಸರಿ ಮೇಟ್ರೆ, ಅಣ್ಣ ನಾನಿಲ್ಲಿ ಬರ್ತೀನಿ. ಸರಿ, ಹೊರಡು. ಏನ್ ಸ್ಟೈಲು, ಏನ್ ನೀನ್ ಯಾಕಪ್ಪ ಅಲ್ಲೇ ನಿಂತಿದ್ಯಾ? ಮೆಟ್ರೆ ಅವ್ನು ಉಗಿತಾವನ ಮೆಟ್ರೆ. ಆಯ್ತು ಬಾರ್ಲೇ. ತಡೀರಿ ಬರ್ಸ್ಕೊಂತೀನಿ. ಮೇಕಪ್ ಹಾಳಾಯ್ತದೆ. ಏ ಮಾವ, ಆ ಕಿಸ್ತ ಸಂಧಿ ಎದ್ದುಕೊಂಡು ಬಂದಿರುವನು. ನೀನು ಒಳ್ಳೆ ಕುರಿ ತರ ತಲೆ ಬಗ್ಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಾಳೆ ಅವ್ನು ಹೇಳುದಕ್ಕೆಲ್ಲ ಒಪ್ಕೊಂಡ್ಬಿಡ್ಲ. ಅವನಿಗೆ ಶಾಂತಿ ಗಿಂತಿ ಒಂದು ಬೇಡ. ಹಂಗೂ ಅವನಿಗೆ ಶಾಂತಿಯೇ ಬೇಕಿದ್ದರೆ ನೆಟ್ಟಗ್ ನಿನ್ ಮನೆಗೆ ಬರ್ತಿದ್ದ. ಅದನ್ ಬಿಟ್ಟು ಭಕ್ತಿ ಮುಕ್ತಿ ಅಂತ ವಿದುರನ್ ಮನೆಗೆ ಯಾಕೆ ಹೋಗ್ತಿದ್ದ? ಮಸಲತ್ತು ಮಾಡುತ್ತಾ. ಯಾಕ್ಷನ್ನದು? ಏ ಮಾವ, ಇಷ್ಟೆಲ್ಲ ಹೇಳ್ತೀಯ, ಮತ್ತೆ ಅವನ ಮನೆಗೆ ಹೋಗಿ ಸಹಾಯ ಕೇಳಂತೀಯ? ಸಹಾಯ 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 ಸಾಯಿ ಹೋಗತ್ತ. ಸಹಾಯ ಕೇಳಲು ಆ ಕಿಸ್ತನ ಮನೆಯ ಬಾಗಿಲಿಗೆ ನನ್ನನ್ನು ಕಳಿಸಿದೆ. ಇದು ನ್ಯಾಯವೇ? ಅದೇ ನನ್ನ ಮಸಲತ್ತು. ಮೊದಲು ನಾಗರ ಹಾವನ್ನು ಹಿಡಿದು ಅದರ ಹಲ್ಲನ್ನು ಕಿತ್ತು ಬಿಸಾಕಬೇಕು. ಆಮೇಲೆ ಅದನ್ನಿಟ್ಟುಕೊಂಡು ಆಟವಾಡಬೇಕು. ಹೆಂಗೆ 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 ಹಿಂಗೆ ಹಿಂಗೆ ಹಿಂಗೆ. ಅದೆಂಗೆ ಅಂದ್ರೆ ಅವನ ಸೈನ್ಯ ನಮಗೆ ಬೇಕಾಗಿತ್ತು, ಅದು ನಮ್ಮ ಕಡೆ ಬಂದಾಯಿತು. ಈಗ ಅವನ ಕಡೆಯವರಿಂದಲೇ ಅವನನ್ನು ಮುಗಿಸುವುದು. ಅರ್ಜುನನು ದನ ಕಾಯುವವನೇ ಬೇಕೆಂದು ಕೇಳಿ ನಿನಗೆ ಒಳ್ಳೆಯದನ್ನೇ ಮಾಡಿದ್ದಾನೆ. ಅಕಸ್ಮಾತ್ ಅವನು ನಮ್ಮ ಕಡೆ ಬಂದು ಸೈನ್ಯವೆಲ್ಲ
ಏನಾಗುತ್ತಿತ್ತು? ಇದ್ ನಿನಗೆ ತಿಳಿಬೇಕು. ಚಿತ್ತಾಳೆ ಚಿರಿಯನ್ಗೆ ನೋಡಿ ಬಿಟ್ರೆ ಎಲ್ರು ಎದುರು ಕಡೆಗೆ ಎಪ್ಪಟ್ಟು ಮಾಡ್ತೋರ್ತವನೆ. ಬಡ್ಡಿ ಮಗನೇ, ನನಗೆ ಓದು ಬರಹ ಬರಕಿಲ್ಲ ಅಂತೇಳಿ ಎಲ್ರು ಎದುರು ಕಡೆಗೆ ಎಪ್ಪಟ್ಟು ಮಾಡ್ತೋರ್ತಿಯಲ್ಲ. ಇವತ್ ನೀನು ಗುಂಡೆ ಬೀಸ್ತಿರ್ ಕಾಸ್ತಿಲ್ಲ ಅಂದ್ರೆ ನಾನು ನಮ್ಮ ಕೋಟಿಲ ಕಡೆ ನನ್ನೇ ಲೇ, ನಿಮ್ಮ ವೈಯಕ್ತಿಕ ದ್ವೇಷ ಅಸೂಯೆಗಳನ್ನು ತಂದಿಲ್ಲಿ ಸುರಿಬಾರ್ದು ಕಂಡ. ಈ ರಂಗಸ್ಥಳ ದೇವಸ್ಥಾನ ಇದ್ದಂಗೆ ಎಚ್ಕಿತ್ತಲ್ಲ ಹೇಳ್ಕೊಡೋದು ನಿಮಗೆ. ನಾನು ಹೋಗ್ತೀನಿ ಕಂಡ್ರಲ್ಲ ನಿಮಗೆ ತಪ್ಪಾಯ್ತು ಬನ್ನಿ ಮೆಟ್ರೆ. ಇಲ್ಲ ಕಂಡ, ನಿಮ್ಮಂತರಿಗೆ ನಾಟಕ ಮಾಡ್ಸಕ್ಕಿನ್ನ ನಾನೆಲ್ಲರ ಚಿಕ್ಕ ಮಕ್ಳಿಗೆ ನಾಟಕ ಮಾಡಿಸೋದು ಉತ್ತಮ. ನಾನು ಅವ್ರಿಗೆ ಮಾಡ್ತೀನಿ ನಾಟಕ. ನಾಟಕನೇ ಮಾಡ್ಸಕ್ಕಿಲ್ಲ ನನ್ನ ಮಕ್ಕಳ. ಎಂತ ನನ್ನ ಮಕ್ಕಳು ಏನಲ್ಲಿ ಯಾತ್ರ ನಗ್ತಿದ್ಯಾ? ಏನ್ ಕಾಯಿಲೆ ಏನು ಅಯ್ಯಲೇ ಪಂಚ ಕೊಡಲ್ಲ. ಇಲ್ಲ ಮೇಟ್ರೆ, ನೀವು ನಾಟಕ ಮಾಡಿಸ್ರಿ ಅಂದ್ರೆ ಕೊಡೋದು. ಲೇ, ರಾಜ್ಯ ಪ್ರಶಸ್ತಿ ವಿಜೇತ ಕಂಡ ಪುಟಗೋಸಿ ಮೇಲೆ ನಿಲ್ಸಿದ್ರಲ್ಲ, ಕೊಡಲ್ಲ ಲೇ. ಇಲ್ಲ ಮೇಟ್ರೆ, ನೀವು ನಾಟಕ ಮಾಡ್ತೀರಿ ಅಂತ ಹೇಳ್ರಿ, ಹಂಗಾದ್ರೂ ಕೊಡ್ತೀವಿ. ಆಯ್ತು ಮಾಡಿಸ್ತೀನಿ, ಕೊಡಲ್ಲ ಲೇ. ಲೇ, ಯಾವುದನ್ನೇ ಆಗ್ಲಿ ಪ್ರೀತಿಯಿಂದ ಗಳಿಸ್ಬೇಕಂಡ ನನ್ನ ಮಕ್ಕಳ. ಆಯ್ತು ಮಾತಾಡ. ಇಲ್ಲ ಮೇಟ್ರೆ, ನಾನು ಮಾತಾಡ್ತಾರೆ ತಪ್ಪು ಎಲ್ಲ ಈ ನನ್ನ ಮಗನೇ ಮಾತಾಡ್ಕೊಳ್ತೀನಿ. ಹಿಂಗಾದ್ರೂ ನಾಟಕ ಎಲ್ಲ ಆಯ್ತದೆ, ಹೋಗ್ತೀನಿ ನಾನು. ಇಲ್ಲ ಮೇಟ್ರೆ, ಮಾತಾಡ್ತೀನಿ ಬನ್ನಿ. ಇವನು ಮೋಸಗಾರನ ಇರ್ಬೇಕು. ನಂದೇ ಲುಂಗಿ ಕಳೆದ್ ನನ್ನ ಕಡೆ ಹಾಕ್ಲ ಕೈ ತೋರಿಸ್ತೇನೆ ಕಿಸ್ತ ಮೇಟ್ರೆ. ಹಂಗಂದು ಆ ಪಾಂಡವರಿಗೆ ನಾನೇ ಹಿಂಸೆ ಇಕ್ಕೋದು. ನಿನಗೇನು ಗೊತ್ತು? ಆ ಪರದೇಶಿಗಳು ಆ ಗೊಲ್ಲನ ಮಾತನ್ನೇ ಕೇಳುತ್ತಾರೆ. ಅವನು ಹೇಳ್ದಂಗೆ ನೀನೇನಾದ್ರೂ ಜಾಗ ಗೀಗ ಕೊಟ್ರೆ ನಾಳೆ ನಿನ್ ಕತೆನೂ ಮುಗಿಸ್ತಾರೆ. ಅವರು ಜೂಜಾಟದಲ್ಲಿ ಸೋತಾಗಲೇ ಸತ್ತರು. ಈಗ ಇವನೆದ್ ಬಂದಿದ್ದಾನೆ. ಸರಿಯಾಗಿ ಹೇಳಿದೆ ಮಾವ. ಅಷ್ಟೇ ಅಲ್ಲ, ಸಂಧಿ ಸಂಧಿ ಎಂದು ದೊಡ್ಡಸ್ತಿಗೆ ತೆಗೆದುಕೊಳ್ಳುತ್ತಿರುವ ಅವನನ್ನು ಮೊದಲು ಮುಗಿಸಬೇಕು. ಕಿರಣ್, ಅದಕ್ಕೂ ಒಂದು ಸಮಯ ಬರ್ತದೆ. ನೀನೀಗ ಹೋಗಬಹುದು. ಸರಿಯಾಗಿ ಹೇಳಿದೆ ಮಾವ, ನೀನು ಹೇಳಿದಂತೆ ಮಾಡುತ್ತೇನೆ. ಈ ನಾಟಕದ ತಳಸಿನೇ ಬಿಟ್ರೆ ಒದಿಯ ಸೀನ್ ಐತೆ, ಒದಿಲೆ ಅಂದ ನನ್ನ ಮಕ್ಕಳ. ಲೈಟ್ ಆಫ್ ಮಾಡ್ಕೊಳ್ಳಲಿ, ಪಂಚ ಕಟ್ಕತೀನಿ. ರಾತ್ರಿ ಕುಡ್ದೋಗಿದ್ದ, ಹೇಳ್ತಿ ಚೆನ್ನಾಗಿ ಕೊಡ್ದವಳೆ. ಬಂದಿಲ್ಲ ಮೇಟ್ರೆ. ಆಯ್ತು, ಅವನ ಪಾತ್ರ ನಾನೇ ಮಾಡ್ತೀನಿ. ಇವರಲ್ಲಿಲ್ಲ ನಿಮ್ ಬೆಟಾಲಿಯನ್ಸ್ ಕೌರವರು, ಅವರು ಬಂದಿಲ್ಲ ಮೇಟ್ರೆ. ಹಿಂಗಾದ್ರೆ ನಾಟಕ ಹೆಂಗಿರಲ್ಲ ಮಾಡೋದಿಲ್ಲ. ಅಯ್ಯಯ್ಯೋ, ಲೇ ಹಿಂದೆ ಯಾರಿದ್ದಿಲ್ಲ? ಪಾಂಡವರು ಮೇಟ್ರೆ. ನೀವೇ ಬಂದ್ರಲ್ಲ, ಕರೆಕ್ಟ್, ನೀವೇ ಕರೆಕ್ಟ್. ಬನ್ನಿ, ಬೇಗ ಬೇಗ ಬಂದ್ರಲ್ಲ. ಲೇ ನೋಡ್ರಲ್ಲ, ನೀವು ಇವತ್ತು ಪಾಂಡವರಲ್ಲ ಅಂದ್ರೆ ಕೌರವರು ಬಂದಿಲ್ಲ, ಅವ್ರ ಜಾಗ ನೀವೇ ತುಂಬಿಸಿ. ನೀನ್ ಯಾವ ಪಾತ್ರ ಮಾಡ್ತೀಯಪ್ಪ? ಮೇಟ್ರೆ, ತೋರಣ ಮಾಡ್ತೀನಿ ಮೇಟ್ರೆ. ತೋರಣ ಅಲ್ಲ ಕಂಡ, ಕಾರಣ. ತೋರಣ. ಆಯ್ತು ಮೇಟ್ರೆ. ಹಂಗೆ ಡ್ರೋನ್ ಮಾಡ್ತೀನಿ ಮೇಟ್ರೆ. ದ್ರೋಣ ಕಂಡ, ಡ್ರೋನ್. ಹಾಳಾಗ ಹೋಗು. ನೀನ್ ಯಾವ ಪಾತ್ರ ಮಾಡ್ತೀಯಮ್ಮ? ಭೀಷ್ಮ ಮೇಟ್ರೆ. ಕರೆಕ್ಟ್ ಇದೆ, ಹೋಗಮ್ಮ. ಲೇ ನೀನ್ ಯಾವ ಪಾತ್ರ ಮಾಡ್ತಿಲ್ಲ? ನಾನು ಮೇಟ್ರೆ ಮಹಾರಾಷ್ಟ್ರ. ಯಾ ಗುಜರಾತ್ ಮಾಡ್ಬೇಕು? ಅದನ್ನು ಮಾಡ್ತೀನಿ ಮೇಟ್ರೆ. ಮತ್ತೆ ಮಹಾರಾಷ್ಟ್ರ ಅಲ್ಲ, ಅದು ಧೃತರಾಷ್ಟ್ರ. ಅವನ್ನ ಚೇಂಜ್ ಮಾಡ್ಬಿಟ್ರೆ ಮೇಟ್ರೆ. ಅವರೇ ಚೇಂಜ್ ಮಾಡೋರು, ತಲೆ ಕೆಟ್ಟೈತೆ ಅವ್ರಿಗೆ. ಹೋಗತ್ತೆ. ನೀನ್ ಯಾವ ಪಾತ್ರ ಮಾಡ್ತಿಲ್ಲ? ಮಧುರ ಅಲ್ಲ, ಅದು ಬಿದುರ. ಹಾಳಾಗು. ಭಲರೆ ಮೆರವೆ ಸುಖದಿ ಇದರೆಯೊಳು ಭಲರೆ ಭಲರೆ ಬಹು ಸಾಹಸದಿಂದ ಭಲರೆ ಮೆರವೆ ಸುಖದಿ ವೀರ ಧೀರರೊಳು ಘನಗುಣ ನೆನೆಸಿ ವೀರ ಧೀರರೊಳು ಘನಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತದಿ ಧರೆಯೊಳು ಸುಖದಲ್ಲಿ ಬಾಳ್ವೆ ನಿರುತದಿ ಧರೆಯೊಳು ಸುಖದಲ್ಲಿ ಬಾಳ್ವೆ ಫಲದೆ ಮೆರವೆ ಸುಖದು ಈ ಧರೆಯೊಳು ಫಲದೆ ಫಲದೆ ಬಹು ಸಾಹಸದಿಂದಲಿ ಫಲದೆ ಮೆರವೆ ಸುಖದು. ಯಾರೇ ಯಾರು ಕಾಣಿಸ್ತಿಲ್ಲ ಇಲ್ಲಿ? ಅಪ್ಪ ಯಾರು ಇಲ್ಲ, ಕೂತ್ಕೋ. ಮೇಟ್ರೆ ನೀವೇ ಬನ್ನಿ. ದೂತ. ದೂತ ನಾನೇ ಅಲ್ವಾ?
ಮಹಾಪ್ರಭು ನರ್ತಕಿಯನ್ನು ಬರಮಾಡು. ಅವಮ್ಮ ನಾಟಕದ ದೂತನಾಗಿ ಬಂದಿರುವೆ, ದೂತನಾಗಿ ಮಾತನಾಡು. ಮಹಾಪ್ರಭು ಅವಮ್ಮ ನಾಟಕದ ದಿನನೇ ಬರ್ತಾಳೆ, ತಾವಿವತ್ತು ಮುಂದಕ್ಕೆ ಹೋಗಿ. ಡ್ಯಾನ್ಸ್ ಇಲ್ಲದ ಗೆಜ್ಜೆ ಪೂಜೆ ಹೆಂಗಾಯ್ತದೆ? ಮಹಾಪ್ರಭು ನೀವು ಮೊದಲು ಗೆಜ್ಜೆ ಪೂಜೆ ಅನ್ನೋದನ್ನ ಸರಿಯಾಗಿ ಹೇಳೋದನ್ನ ಕಲ್ತ್ಕೊಳ್ಳಿ. ನಾನು ಅದನ್ನು ಹೇಳಿದ್ನಲ್ಲ ಮೇಟ್ರೆ. ಹೇಳಿದ್ರಲ್ಲ ಪ್ರಭು ಗೆಜ್ಜಕ್ ಪೂಜೆ ಅಂತ. ಅಲ್ವೋ ಸುಯೋಧನ, ನರ್ತನವಿಲ್ಲದ ರಾಜ್ಯಸಭೆ ಎಂದೋ ಶೋಭಿಸದಪ್ಪ. ಕುರುಡು ಕಣ್ಣಪ್ಪ ನೋಡ್ರಿ, ಈ ನನ್ನ ಮಗ ಧೃತರಾಷ್ಟ್ರ ಕಣ್ಣೇ ಕಾಣಕ್ಕಿಲ್ಲ. ನರ್ತನವಿಲ್ಲದ ರಾಜ್ಯಸಭೆ ಎಂದೂ ಶೋಭಿಸೋದು. ಇಂಥ ನನ್ನ ಮಕ್ಕಳೆಲ್ಲ ಕಟ್ಕೊಂಡು ನಾನು ಹೆಂಗ್ ನಾಟಕ ಮಾಡ್ಬೇಕು ಹೇಳಿ? ನೀವೇನು ಹೇಳ್ತೀರಾ? ಆರಾಮ್ ಕೂತಿದ್ರ. ನನ್ನ ಹಣೆ ಬರೋ ನನಗೆ. ಅಯ್ಯೋ, ಈಗ ಡ್ಯಾನ್ಸ್ ಮಾಡ್ಲಿಲ್ಲ ಅಂದ್ರೆ ನನ್ನ ಮಕ್ಕಳು ನಾಟಕ ಮುಂದುವರ್ಸಲ್ಲ. ಏನ್ರಲ್ಲ ಮಾಡೋದೀಗ? ಯಾರಾದ್ರೂ ಮಾಡ್ತೀರೇನ್ರಿ ಡ್ಯಾನ್ಸು? ಯಾರು ಮಾಡಲ್ವಾ? ನಾನೇ ಮಾಡ್ತೀನಿ. ಆಯ್ತು, ನಾನೇ ಮಾಡ್ತೀನಿ ಕಂಡ್ರಲ್ಲ. ಮೇಟ್ರಿ ನೀವು ಡ್ಯಾನ್ಸ್ ಮಾಡ್ತಾರ? ಮಾಡ್ತೀನಪ್ಪ. ನಿಮ್ಗೆ ನಾಟಕ ಕಲ್ಸಿತ್ತ ಅದನ್ನು ನಾನೇ ಮಾಡ್ತೀನಿ. ಹೇಳಿದ್ರಲ್ಲ ಅವ್ರು, ನೀವೇ ಮಾಡಿ ಅಂತ. ಹಿಂದಿ ನಿಂತ ಏನ್ ನೋಡ ನಿಮ್ ಚಿಕ್ಕಾನ, ಮುಂದೆ ಬಂದು ನೋಡ್ತೀನಿ ನಿಮ್ ಮುಖಾನ. ಅದೇನ ನೋಡ್ತೈತಿ ನೋಡ್ತೀನಿ. ಅಪರೂಪಕ್ಕೆ ಇಲ್ಲಿಗೆ ಬಂದು ಡ್ಯಾನ್ಸ್ ಮಾಡೋದ್ ಕಂಡ ಒಂದೇ ಸಾಂಗ್ ಚೆನ್ನಾಗಿರೋದು ಹಾಕಿ ಸೌಂಡ್ ಕೊಡ್ರಿ, ಲೈಟ್ಸ್ ಎಲ್ಲ ಚೆನ್ನಾಗಿ ಕೊಡ್ರಿ. ಅವ್ರಿಗೆ ನೆಕ್ಸ್ಟ್ ಪಾತ್ರ ಮಾಡೋದು ಜೋಶ್. ಈ ನರ್ತಕನಿಗೆ ಸರಿಯಾದ ಬಹುಮಾನ ಕೊಟ್ಟು ಕಳುಹಿಸಿ. ಒನ್ಸ್ ಮೋರ್ ಅಂತೀರಾ? ಈ ನನ್ನ ಮಗ ನನಗೆ ಬಹುಮಾನ ಕೊಡ್ತಾನೆ. ಲೇ ಕೃಷ್ಣ, ಬೇಟ್ರೆ ಇಲ್ಲಿ ಬೇಟ್ರೆ ಬಾ. ಲೇ ಅಲ್ಲಿ ಹೋಗ್ಲಾ? ಕೃಷ್ಣ, ನೀನು ಬರುವುದು ಮೊದಲೇ ಹೇಳಿ ಕಳಿಸಿದ್ದರೆ ನಾನೇ ರಥವನ್ನು ಎತ್ತಿಕೊಂಡು ಬತ್ತಿದ್ದೆ. ಎತ್ಕೊಂಡು ಬರಕ್ ಅದನ್ನೇನು ಮಂಡಾಳ್ ಪ್ಯಾಕೆಟ್ ಅನ್ಕೊಂಡಿದೀಯಲ್ಲ, ಅದಕ್ಕೆ ಚಕ್ರಗಳಿರ್ತವೆ 4 ಓಡಿಸಿಕೊಂಡು ಬರುತ್ತಿದ್ದೆ ಅಂತ ಹೇಳು. ಆಯ್ತು ಮೇಟ್ರಿ, ತಿರುಗಿಸ್ಕೊಂಡು ಬತ್ತಿದ್ದೆ. ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆ, ನಮಗ್ಯಾಕಪ್ಪ ಈ ಮರವಾದಿಯಲ್ಲ? ಮಾನ್ಗೆಟ್ ನನ್ನ ಮಕ್ಕಳಿಗೆ ನಮಗೆ ಗೊತ್ತೈತೆ. ಈಗ ಬಂದ್ ವಿಚಾರ ಏನ್ ಹೇಳು? ಹೇಳುತ್ತೇನೆ. ಎದ್ದೇ ಇದೆಯಲ್ಲ ಲೇ ನನ್ನ ಕರ್ಮಕ್ಕೆ. ಅಲ್ಪ ಪ್ರಾಣ ಮಹಾಪ್ರಾಣ ಗೊತ್ತಿಲ್ಲದೆ ನನ್ನ ಪ್ರಾಣ ಯಾಕಲ್ಲ ತಿಂತಿದ್ದೀರಾ? ಹೇಳುತ್ತೇನೆ. ಹೇಳುತ್ತೇನೆ. ಗುರುಗಳೇ, ಹಿರಿಯರೇ, ಇಲ್ಲಿ ನೆರೆದಿರುವ ಮಹಾ ಜನಗಳೇ, ಅದೇನಂದ್ರೆ ಈ ಸಲ ನಾನು ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ನಿಂತೀವಿ. ನೀವೆಲ್ಲರೂ ಬಂದು ನನಗೆ ಬುದ್ಧಿ ಇಲ್ಲಿ ಏನು ಎಲೆಕ್ಷನ್ ಕ್ಯಾನ್ವಾಸ್ ಮಾಡಕ್ ಬಂದಿದೆಯಲ್ಲೇ? ಇಲ್ಲ ಮೇಟ್ರಿ, ಅಲ್ಲೆಲ್ಲ ದೊಡ್ಡವರು ಮೂನೆ ಬೆಟ್ಟಕ್ಕೆ ಕುಂತವ್ರೆ. ಹೊಸ ಭಕ್ತಿಯಿಂದ ಹೇಳು. ಗುರುಗಳೇ, ಹಿರಿಯರು. ಆಯ್ತು ಮೇಟ್ರಿ. ಗುರುಗಳೇ, ಹಿರಿಯರೇ, ಇಲ್ಲಿ ನೆರೆದಿರುವ ಮಹಾ ಜನಗಳೇ, ನಾನು ಒಂದು ವಿಷಯ ಹೇಳುತ್ತೇನೆ. ಅದಕ್ಕೆ ತಕ್ಕ ತಮ್ಮ ಇದನ್ನು ತಾವೇ ತೆಗೆದುಕೊಳ್ಳಬೇಕು. ಯಾವ್ದಲ್ಲ? ಹಾಳಾದದೇ ಬರ್ತಾನೆ ಮೇಟ್ರೆ, ಹುಸಿ ಎತ್ಕೊಡಿ. ಮಕ್ಕಳ, ನಿಮಗೆ ನಾಟಕ ಶುರುವಾದಾಗ್ಲಿಂದು ಎತ್ತು ನಾಟಕ ಮುಗಿದ್ಮೇಲೆ ನನ್ನೇ ಯಾರು ಎತ್ಕೊಂಡು ಹೋಗ್ಬೇಕು. ಹಂಗಾಗಿದ್ದಿರಲೇ ನಿರ್ಣಯವನ್ನು ಅದನ್ನು ತಾವೇ ತೆಗೆದುಕೊಳ್ಳಬೇಕು.
ನಿಮ್ಮೆಲ್ಲರ ಆದೇಶದಂತೆ ನಾವು 12 ವರ್ಷಗಳ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದ್ದೇವೆ. ಅಂದು ನೀವು ಹೇಳಿದ ರೀತಿ ನಮ್ಮ ರಾಜ್ಯವನ್ನು ನಮಗೆ ಬಿಟ್ಟು ಕೊಡಿ ಎಂದು ಪಾಂಡವರು ಕೇಳಿರ್ತಾರೆ. ಯಾವ ರಾಜ್ಯ? ಯಾರ ಇನ್ಸ್ಟಾಗ್ರಾಮ್ ಕಿಂಗ್ ನನ್ನ ಮಗ ಅಪ್ಪು ಅಂತೇಳಿ. ಅವಮ್ಮನ ಮಗ ಏನಿಲ್ಲ ನೀನು, ಅದ್ಯಾಕೆ ಅಪ್ಪು ಮಾಡ್ತೀಯಾ? ಅದು ಆಯ್ತು ಬಿಟ್ರೆ. ಯಾವ ರಾಜ್ಯ? ಯಾರ ರಾಜ್ಯ? ಕೃಷ್ಣ, ಅವರಿಗೆ ನಾನು ಏನನ್ನು ಕೊಡುವುದಿಲ್ಲ. ಆ ತಲೆಯಾಗಿರೋ ಏನು ಕೂಡ ಕೊಡಬೇಡ. ಈ ಚೈನೀಸ್ನರ್ ತರ ಫ್ರೈ ಮಾಡ್ಕೊಂಡು ತಿಂದ್ಬಿಡ ಅವ್ರು. ಏನು ಹೇಳ್ತಿರುವೆ ದುರ್ಯೋಧನ? ಪರಮಾತ್ಮನು ಹೇಳಿದಂತೆ ಅವರ ರಾಜ್ಯವನ್ನು ಅವರಿಗೆ ಕೊಡುವುದರಲ್ಲಿ ತಪ್ಪೇನೈತಿ? ಹೌದು ಸುಯೋಧನ, ಅವ್ರ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು. ರಾಜ್ಯ ಅಂತೆ ರಾಜ್ಯ. ಅವರ ರಾಜ್ಯ ಯಾವುದು ಕೃಷ್ಣ? ಸುಯೋಧನ, ನಿನಗೆ ಪೂರ್ತಿ ರಾಜ್ಯವನ್ನು ಕೊಡಲು ಇಷ್ಟ ಇಲ್ಲ ಅಂದ್ರೆ ಅರ್ಧ ತುಂಡಾಕಿ ಅರ್ಧ ರಾಜ್ಯವನ್ನಾದರೂ ಕೊಡು. ಸಾಂತಚಿತರಾದ ಪಾಂಡವರು ಅದರಿಂದಲೇ ತುಪ್ಪ ಹಾಕುವರು. ನಿನ್ನ ಮಕ್ಕಕ್ಕೆ ತುಪ್ಪ ಹಾಕುವರು ಅಲ್ಲ, ತೃಪ್ತರಾಗುವರು. ಹಾ, ಅದೇ ಆಗುವರು. ಯಾರು? ನಾನು ನಿನ್ನ ಚಿಕ್ಕಪ್ಪ. ನೋಡ್ರಿ, ನನ್ನ ಗದೆ ತೂಗ್ತಾ ಇಲ್ಲ, ಇವ ನನ್ನ ಚಿಕ್ಕಪ್ಪ ಅಂತ. ಚಿಕ್ಕಪ್ಪ ಚಿಕ್ಕಪ್ಪನೇ ಹೊರತು ಇಲ್ಲ ಯಾರಿಗೂ ದೊಡ್ಡಪ್ಪನಲ್ಲ. ಬಂದ ವಿಚಾರ ಹೇಳಪ್ಪ. ಪೂರ್ತಿ ರಾಜ್ಯವನ್ನು ಕೊಡಲು ಇಷ್ಟವಿಲ್ಲದಿದ್ದಲ್ಲಿ ನೀನೇ ಅನುಭವಿಸು. ಆದರೆ ಪರಮಾತ್ಮನು ಹೇಳಿದಂತೆ ನಿನಗೆ ಇಷ್ಟ ಬಂದಷ್ಟು ಭೂಮಿನ ಆ ಪಾಂಡವರಿಗೆ ಕೊಡೆ. ಆ ಕೃಷ್ಣನಿಗಾಗ್ಲಿ ಅಪ್ಪನಿಗಾಗ್ಲಿ ನಿನಗಾಗ್ಲಿ ನಂದೊಬ್ಬಂದೇ ಕಾಣೋದು. ಏನು ತಪ್ಪು ಮೇಟ್ರೆ ಹೇಳು. ನಾನು ಮಾತ್ರ ರಾಜ್ಯವನ್ನು ಕೊಡಕ್ಕಿಲ್ಲ. ಹೋಗಲಿ, ಅರ್ಧ ರಾಜ್ಯವನ್ನು ಕೊಡಲು ಇಷ್ಟ ಇಲ್ಲ ಅಂದ್ರೆ 5 ಜನರಿಗೆ 5 ಊರುಗಳನ್ನಾದ್ರೂ ಕೊಟ್ಟು ಬಿಡು ಸಾಕು. ಮೊದಲು ಇವನು ಕತ್ತಿ ಹಿಡಿದು ಆಚೆಗೆ ತಳ್ಳಿ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿಯಿಂದಾಗೆ ನಿನಗೆ ಅಂತ್ಯ ಸಮೀಪಿಸಿದೆ. ನನ್ನನ್ನೇ ಆಚೆಗೆ ತಳ್ಳಿಸುವೆಯಾ? ರಣರಂಗದಲ್ಲಿ ಭೀಮನು ನಿನ್ನ ತೊಡೆಯನ್ನು ಮುರಿಯುವಾಗ ನಿನ್ನನ್ನು ರಕ್ಷಿಸಬೇಕೆಂದು ಇಟ್ಟುಕೊಂಡಿದ್ದ ಈ ಬಿಲ್ಲನ್ನು ಎಲ್ಲೈತ್ ಬಿಲ್ಲು? ತಂದೆ ಇಲ್ಲ ಬಿಡ್ರಿ. ಎಂತ ಕುಡುಕ ನನ್ನ ಮಕ್ಕಳ ಸವಾಸಲೆ ನನಗೆ. ಇಲ್ಲಿ ಎಲ್ಲ ಗಾಡಿಯಿಂದ ಹಿಂದಕ್ಕೆ ತಂದಿರ್ತೀನಿ, ಅಲ್ಲಿಂದ ಇಲ್ಲಿ ತರಕ್ ಬ್ಯಾಸರ ನನ್ನ ಮಕ್ಕಳು. ನಿನಗೆಲ್ಲ ಹಂಗೆ ಮಾಡಿ ಅಭ್ಯಾಸ ಮಾಡು. ಅಯ್ಯ ತಾಯಿ, ನೀನ್ ಯಾಕಮ್ಮ ಬಿಲ್ ಮುರ್ದೆ? ಅಯ್ಯ ಮೇಟ್ರೆ, ಯಾರೋ ಒಬ್ರು ಮುರಿದ್ರಾಯ್ತು, ಅದಕ್ಕೆ ಯಾಕಂತೆಲ್ಲ ಕೆಡಿಸ್ಕೊಂತೀರಾ? ಅಯ್ಯ, ನೀವ್ ಹಿಂಗ್ ಪೆಟ್ಟ ಮೇಲೆ ಪೆಟ್ಟು ಕೊಡ್ತಾ ಇದ್ರೆ ಈ ನಾಟಕದ ಜೊತೆ ನಾನು ತಲೆನೂ ಕೆಟ್ಟು ಹುಚ್ಚಾಸ್ಪತ್ರೆಗೆ ಸೇರ್ತೀನಿ ಕಣ್ರಮ್ಮ. ಡೇ ಕುಳ್ಳನ ಮಗನೇ, ನೀನೇ ಮುರಿಬೇಕಾದ ನಿಸ್ಕ. ಹಾ ಏನ್ ಓವರ್ ಆಕ್ಷನ್ ಮಾಡ್ತಿಲ್ಲಲ್ಲಿ ನನ್ನ ಮಗನೇ. ನಾಟಕ ದಿನ ನಾನು ಹೇಳಿದ್ದು ಕಂಡಿದ್ದೀರಿ ಹೋಗ್ಲ ಸುಮ್ಕೆ. ಅಲ್ಲಿಗೆ ಆಚೆ ಅಂದ್ರೆ ಒಳಗೆ ಹೋಗಿ ಸಾಯ್ಬೇಕು. ಯಾರು ಈಸ್ತ 5 ಊರಲ್ಲ 1 ಊರನ್ನು ಕೊಡುವುದಿಲ್ಲ. ನೀನಿನ್ನು ಜಾಗ ಬಿಡಬಹುದಲ್ಲ? ಅದಕ್ಕೆ ಈ ನನ್ನ ಮಗನಿಗೆ ಹೇಳಿದೆ, ಬಾಹುಬಲಿ ಪಿಕ್ಚರ್ ತೆಗಿಬೇಡ, ಈ ನನ್ನ ಮಕ್ಕಳು ಅದರಲ್ಲೇ ಇರ್ತಾರೆ ಅಂತ. ಬಂದು ಬಾಹುಬಲಿ ದೇವಸೇನ ಅಂದ, ಅವನು ಪ್ರಭಾಸ್ ಅಂತ ನೋಡಲಿ. ಪ್ರಭಾಸ್ ಅಲ್ಲ, ಶಬಾಷ್. ಶಂಕರ, ಪರಮಾತ್ಮ ಹೇಳಿದಂತೆ. ಲೇ ಕುಡುಕ, ನೀನ್ ಸುಮ್ಕಿರೋ. ತಾತ ಬೇರೆ ಪರಮಾತ್ಮ ಬೇರೆ. ತಾತ ಬೇರೆ ಪರಮಾತ್ಮ ಬೇರೆ ಹೇಳಿದಂತೆ. ಲೇ, ಈ ತಾತ ಹೇಳ್ದಂಗೆ ಈ ಪರಮಾತ್ಮ ಹೇಳ್ದಂಗೆ ಅಂತ ಹೇಳ. ಹಾ, ಈ ತಾತ ಹೇಳ್ದಂಗೆ ಪರಮಾತ್ಮ ಹೇಳ್ದಂಗೆ. ಕಣ್ಬಿಟ್ಟು ನೋಡ್ತಾ ಎದ್ದು ಬಂದು ಎದಿಗೋದಿಲ್ಲ ಈಗ. ಈ ತಾತ ಹೇಳ್ದಂಗೆ ಪರಮಾತ್ಮ ಹೇಳ್ದಂಗೆ ಅವರವರ ರಾಜ್ಯನ ಅವರಿಗೆ ಕೊಟ್ಟು ಬಿಡುದು. ಕೊಟ್ಬಿಡ್ತಾರೆ. ಯಾರಪ್ಪಂದು ಸುಯೋಧನ, ನಿನ್ ಮನಸ್ನಾಗ ಹೆಂಗೈತ ಹಂಗೆ ಮಾಡು. ಹೌದು ಸುಯೋಧನ, ನಿನ್ ಮನಸ್ಸಾಗ ಹೆಂಗೈತ ಹಂಗೆ ಮಾಡು. ವರ್ಣ, ನೀನು ಅವರಂತೆ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವರಕ್ಕೆ ಇಡೀ ಕುರು ಸಮೂಹವನ್ನು ಬಲಿ ಕೊಡುವುದು ನಿನ್ನ ಧರ್ಮವೇ? ನನ್ನ ಮಕ್ಕಳ ನಾನು ಯಾವ ನಾಟಕ ಮಾಡ್ತಿದ್ದೀನಲ್ಲ. ನೀವೇನು ಎಲ್ಲರೂ ಮಾಲೆ ಹಾಕಿದ್ರಲ್ಲ, ಸ್ವಾಮಿಯೇ ಶರಣಮಯ್ಯಪ್ಪ ಅಂತೀರ. ಯಾಕಲ್ಲ
ಅದೆಲ್ಲ ಹೇಳ್ಬಾರ್ದು ಕಣ್ಲ ಇದ್ರಲ್ಲಿ. ಆಯ್ತು ಮೇಡ್ರಿ, ಮುಂದಕ್ಕೆ ಹೋಗಿ ಅಂತಾನೆ ಅವ್ರು ಸ್ವಾಮಿ ಶರಣಮಯ್ಯಪ್ಪ. ಹೇಗ ಖರ್ಚಿನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ, ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಧರ್ಮವೇ ಮೇಲು. ಶ್ರೀಧನ, ನಿನಗೆ ಇಷ್ಟ ಬಂದಂತೆ ಮಾಡು. ಹಂಗೆ ಆಗ್ಲಿ ಲಿಂಗರಾಜ. ಮಂಗರಾಜ, ಲಿಂಗರಾಜ ಅಲ್ಲ ಅಂಗರಾಜ. ಹಂಗೆ ಆಗ್ಲಿ ಅಂಗರಾಜ. ಹಾಗ್ರಾಜ, ನೀನು ಇಷ್ಟು ಹೇಳಿದರೂ ಇವನಿಗೆ ತಿಳಿಯಲಿಲ್ಲ. ಕೃಷ್ಣ, ನಾನೊಂದು ಮಾತು ಹೇಳುವನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಇವಾಗ ಸುಮ್ಕೆ ಹೊಟ್ಟೋಗು. ಮತ್ತೆ ನೀನೀಗ ಹೊಟ್ಟೋಗಿಲ್ಲ ಕೃಷ್ಣ, ಇನ್ನು ಯಾಕೆ ಇಲ್ಲೇ ನಿಂತಿರುವೆ? ನಾವು ಬಿದ್ದಕ್ಕೆ ಯಾವತ್ತೂ ಎದುರುಕೊಳ್ಳುವುದಿಲ್ಲ. ನೀನಿನ್ನು ಹೊರಡು. ಎಲ್ಲವೋ ದುರಾಂಧರಿರ, ನನ್ನನ್ನು ಕಂಡು ಅವಮಾನಿಸಿ ನಗುತ್ತಿರುವಿರಾ? ಯಪ್ಪ ಕೃಷ್ಣ ಪರಮಾತ್ಮ, ನೀನು ಜಗನ್ನಾಟಕ ಸೂತ್ರಧಾರಿ ಕಣಯ್ಯ. ಅವ್ರು ಎಷ್ಟೇ ಕೋಪ ಮಾಡಿಕೊಂಡು ಹೀಹಾಳಿಸಿ ನಕ್ರು ಕ್ಯಾಕ್ರಿಸ್ಟು ಅಂತ ಉಗಿದ್ರು ನೀನು ಕೋಪ ಮಾಡ್ಕೋಬಾರ್ದು. ಆ ಮಾತು ನಗ್ತಾ ನಗ್ತಾ ಹೇಳಪ್ಪ. ಓ, ಎಲ್ಲವೋ ದುರಾಂಧರಿರ, ಹ ಹ ಹ ನನ್ನನ್ನು ಕಂಡು ಹ ಹ ಹ ಅವಮಾನಿಸಿ ಹ ಹ ಹ ನಗುತ್ತಿರುವಿರಾ? ಹಿ 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 ನಾಟಕ ಸಾಕ. ಇರಲಿ, ನಿಮ್ಮ ಕೊನೆಯ ದಿನವನ್ನು ಎಣಿಸ್ತಾ ಯುದ್ಧಕ್ಕೆ ಸಿದ್ಧವಾಗಿರಿ. ನಾನಿಲ್ಲಿ ಬರುತ್ತೇನೆ. ನಿಲ್ಲೋ ದನಕಾಯ ಕೊಲ್ಲ. ಏನು ನಮ್ಮ ಕೊನೆಯ ದಿನಗಳನ್ನು ಎಣಿಸಿಕೊಳ್ಳಬೇಕಾ? ನೀನು ನಿನ್ನ ಕೊನೆಯ ಗಂಟೆಗಳನ್ನು ಎಣಿಸಿಕೊ. ಬಂಧಿಸಿ ಇವನನ್ನು. ಏನು? ಇದು ಮಾತಿದ ತಡಿಲ. ಏನು, ನೀವು ಯಾರು ಇವನನ್ನು ಬಂಧಿಸುವುದಿಲ್ಲವೇ? ಆಗಲಿ, ನಾನೇ ಬಂಧಿಸುತ್ತೇನೆ. ಏನು, ನನ್ನನ್ನು ಬಂಧಿಸುವೆಯಾ? ಈಗ ಬಂಧಿಸಿ ನೋಡುವೆ. ಧೀಂ ತಕ್ಕಿಟ ತರಿಕಿಟ ಧೀಂ ತಕ್ಕಿಟ ತರಿಕಿಟ ಧೀಂ ತಕ್ಕಿಟ ತರಿಕಿಟ ಧೀಂ. ಎಲ್ಲೆಲ್ಲಿ ಆ ಕಿಸ್ತರೆ ಕಾಣುತ್ತಿರುವುದಲ್ಲ? ಎಲ್ಲಿ ಆ ಮಾಯಾವಿ? ಇಲ್ಲಿರುವನು, ಇಲ್ಲಿರುವೆಯಾ? ಇವತ್ತಿನ ಮುಂಡೆ ಬಿಸಿಲು ಕಳ್ಸಿದ್ರೆ ನನ್ನ
ಮೆಟ್ರೆ ಆ ಚಿತ್ರ ಮೆಟ್ರೆ ನಿಮ್ಮಲ್ಲ ABC ಕಿಸ್ತನೆ ಕಡ್ತಿರುವನಲ್ಲ. ಯಾವ ಚಿತ್ರ ಕಡ್ಲೇ ಏನಾಯ್ತಾ ನಿನ್ಗೆ? ಮೆಟ್ರೆ ಆ ಕಿಸ್ತ ಪರಮಾತ್ಮನು ನಿಮ್ಮಲ್ಲಿರುವನಲ್ಲ. ನಾನು ನಿಮಗೆ ನಾಟಕ ಕಟ್ಟಕ್ ಬಂದಿರೋ ಮೇಸ್ತ್ರ ಕಡ್ಲೇ. ಮೇಸ್ತ್ರಾದ್ರೇನು ಯಾವನಾದ್ರೇನು ಆ ಕಿಸ್ತ ಪರಮಾತ್ಮನು ನಿಮ್ಮಲ್ಲಿ ಇರುವನಲ್ಲ. ಹಂಗಂತ ನಾಟಕ ಹೇಳ್ಕೊಟ್ಟು ಮೇಸ್ತ್ರಿಗೆ ಹೊಡಿತೀರಿ ಅಂದ್ರಲ್ಲ. ಹೌದು ಹೋಗೋಲ್ಲ, ಇವತ್ತು ಮಾತ್ರ ನೀನನ್ನು ಉಳಿಸ ನಾನು. ನಾಟಕ ಹೇಳ್ಕೊಡೋ ಮೇಷ್ಟ್ರೆ ದನಕ್ ಪಡೆದಂಗೆ ಬಡಿತಿರಲ್ಲ, ಮನ್ಸಿಲ್ಲ ನೀವು? ಮೇಷ್ಟ್ರು ಮೊದ್ಲೇ ಹೇಳಿದ್ರು ನಾನು ಬೇಜಾನ್ ನಾಟಕ ಒಪ್ಕೊಂಡಿದ್ದೀನಿ, ಬರಕ್ ಹಾಕಿಲ್ಲ ಅಂತ. ಹೆಂಗ ಒಪ್ಸ್ಕೊಂಡು ಕರ್ಕೊಂಬಂದ್ರೆ ಹಿಂಗೇನಲ್ಲ ಮಾಡೋದು? ಇರ್ಲಿ ಬಿಡಿ ಪಟೇಲ್ರೆ, ಇದು ಇವ್ರ ತಪ್ಪಲ್ಲ, ಇವ್ರ ಒಳಗಿರೋ ಅಜ್ಞಾನ ಅಹಂಕಾರ ತಪ್ಪು. ನೀವಿವ್ರಿಗೆ ಚಿಕ್ಕ ವಯಸ್ಸಿನಲ್ಲಿ 4 ಅಕ್ಷರ ಕಲಿಸಿದ್ರೆ ಇವತ್ತು ಈ ಪರಿಸ್ಥಿತಿ ಉದ್ಭವನೇ ಆಗ್ತಿರ್ಲಿಲ್ಲ. ಅಷ್ಟಿಲ್ಲದೆ ಹೇಳಿದ್ದಾರೆ ದೊಡ್ಡವರು, ವಿದ್ಯಾವಿಹೀನ ಪಶು ಸಮಾನ ಅಂತ. ವಿದ್ಯೆ ಇಲ್ಲದವರು ಪ್ರಾಣಿಗಳಿಗೆ ಸಮಾನ ಅಂತೆ, ಪಶುಗಳ ತರಹ ಅಂತಾರೆ. ನೋಡ್ರಲ್ಲ, ನೀವು ಎಲ್ಲಿವರೆಗೂ ಅಕ್ಷರ ಕಲಿಯೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಅಹಂಕಾರನೂ ಕಡಿಮೆ ಆಗೋದಿಲ್ಲ, ಈ ದೇಶನೂ ಮುಂದುವರಿಯೋದಿಲ್ಲ. ಇಷ್ಟು ದಿನ ನೀವು ನನಗೆ ನಮಸ್ಕಾರ ಮಾಡ್ತಿದ್ರಪ್ಪ, ಇವತ್ತು ನಾನೇ ನಿಮಗೆ ನಮಸ್ಕಾರ ಮಾಡ್ತೀವಿ ಕಂಡ್ರಲ್ಲ. ದಯವಿಟ್ಟು ನನ್ನ ಬಿಟ್ಟುಬಿಡಿ ಪಟೇಲ್ರೆ, ಇವ್ರಿಗೆ ಮಾತ್ರ ನಾನು ನಾಟಕ ಮಾಡ್ಸಕ್ಕಿಲ್ಲ, ದಯವಿಟ್ಟು ಕ್ಷಮಿಸಿ ಪಟೇಲ್ರೆ, ನಾನು ಬರ್ತೀನಿ. ಮೇಷ್ಟ್ರೆ ನಿಂತ್ಕೊಳ್ಳಿ ಮೇಷ್ಟ್ರೆ. ನೋಡ್ಲಾ ಎಷ್ಟು ಮನ್ಸಿಗೆ ಬೇಸರ ಮಾಡ್ಕೊಂಡ್ರು ನೋಡ್ಲಾ, ಕಾಲಿ ಬಿದ್ದು ಕ್ಷಮೆ ಕೇಳಿ ಹೋಗು, ನಡಿಲಾ. ತಪ್ಪಾಯ್ತು ಮೇಟ್ರೆ, ನಿಮ್ ಕಾಲ್ ಕೆರೆದು ನೋಡ್ದು ಬಿಡ್ರಿ. ಹೇಳಲೇ ಹೇಳು, ನೀನು 4 ಅಕ್ಷರ ಕಲ್ತು ನಿನಗೂ ವಿದ್ಯಾ ಬುದ್ಧಿ ಇದ್ದಿದ್ರೆ ಈ ತರ ದ್ವೇಷ ಸಾಧಿಸಿ ಅವ್ರನ್ನೂ ಹೊಡಿತಿರ್ಲಿಲ್ಲ, ನನ್ನನ್ನು ಹೊಡಿತಿರ್ಲಿಲ್ಲ. ಆಯ್ತು, ನಿನ್ನ ಕ್ಷಮಿಸಿದ್ದೀನಿ, ಆದ್ರೆ ನಾನು ಈ ನಾಟಕ ಮಾತ್ರ ಮುಂದಿನ ವಾರ ಮಾಡಿಸಲ್ಲ. ಬೇಡ ಮೇಟ್ರೆ, ನಾವು ಅಕ್ಷರ ಕಲಿಯೋ ಗಂಟ ನಮ್ಗೆ ಈ ನಾಟಕ ಮಾಡಿಸ್ಬೇಡಿ. ಮೇಟ್ರೆ, ನಾವ್ ಇವತ್ತಿಂದಲೇ ನೈಟ್ ಈ ಸ್ಕೂಲಿಗೆ ಹೋಯ್ತೀವಿ, ಹೇಳ್ರಿ ಹೇಳ್ರು. ನೋಡ್ರು, ನೈಟ್ ಸ್ಕೂಲು ಬೇಡ, ಯಾವ ಸ್ಕೂಲು ಬೇಡ. ನಾವೆಲ್ಲರೂ ಇವತ್ತಿನಿಂದಾನೇ ನಮ್ಮ ಅಹಂಕಾರನ ಮರೆತು ಮೇಷ್ಟ್ರ ತವಕ್ಕೆ ಹೋಗಿ ಕಲಿಯೋಣ. ನನಗ್ ಬರೋದ್ನ ನಾನು ಹೇಳ್ಕೊಡ್ತೀನಿ, ಏನಂತೀರಾ ಮೇಷ್ಟ್ರೆ? ನೋಡ್ರಲ್ಲ, ನನಗೆ ನಿಮ್ಮ ತೀರ್ಮಾನ ತುಂಬಾ ಸಂತೋಷ ಆಗಿದೆ. ನಡೆದಿದ್ದೆಲ್ಲ ಒಂದು ನಿಮಿಷದಾಗೆ ಮರ್ತೋಯ್ತು. ಆದರೆ ನೀವು ನನ್ನ ಹತ್ರ ಬಂದು ಅಕ್ಷರ ಕಲಿತೀನಿ ಅನ್ನೋದು ಸರಿಯಲ್ಲ. ಅದಕ್ಕಂತಾನೆ ಸರ್ಕಾರದವರು ನೈಟ್ ಸ್ಕೂಲ್ ಅಂತ ಮಾಡಿ ಅದಕ್ಕೊಬ್ಬ ಮೇಷ್ಟ್ರು ಅಂತ ನೇಮಕ ಮಾಡಿರ್ತಾರೆ. ನೀವು ಅವ್ರ ಹತ್ರನೇ ಹೋಗಿ ಅಕ್ಷರ ಕಲಿಬೇಕು. ಇಲ್ಲ ಮೇಟ್ರೆ, ನಮ್ಗೆ ನೀವೇ ಹೇಳ್ಕೊಡ್ಬೇಕು. ಮೇಷ್ಟ್ರೆ ನೀವೇನ್ ಚಿಂತೆ ಮಾಡ್ಬೇಡಿ, ನಾಳೆ ನಾನು ಪೇಟೆಗೆ ಹೋಗಿ BO ಸಾಹೇಬ್ರ ಹತ್ರ ಮಾತಾಡಿ ನಿಮ್ಮನ್ನೇ ಮೇಷ್ಟ್ರನಾಗಿ ನೇಮಕ ಮಾಡಿಸ್ಕೊಂಡ್ ಬರ್ತೀನಿ. ಬಿಟ್ಟರು ಬಿಡದಿ ಮಾಯ ಅಂತಾರಲ್ಲ ಹಾಗೆ. ಆಯ್ತ್ರಪ್ಪ, ನಿಮಗೆ ನಾಟಕ ಕಲಿಸ್ತೀನಿ, ಒದೆ ತಿಂತ ಪಾಠ ಹೇಳ್ಕೊಡ್ತೀನಿ. ಮಂಗಳ ಹಾಡಿ, ಮಂಗಳನಾದ್ರೂ ಸರಿಯಾಗಿ ಹಾಡಿ. ಮಂಗಳನಾದ್ರೂ ಆಡಿ ಮೇಷ್ಟ್ರು ಮರ್ಯಾದೆ ಉಳಿಸಿ. ಉಳಿಸ್ತಾರೆ ಪಟೇಲ್ರೆ. ಶಿವಗೆ ಮಂಗಳಂ ರಮಾಧರಗೆ ಮಂಗಳಂ, ಶಿವಗೆ ಮಂಗಳಂ ರಮಾಧರಗೆ ಮಂಗಳಂ, ಶಿವಗೆ ಮಂಗಳಂ ರಮಾಧರಗೆ ಮಂಗಳಂ, ಶಿವಗೆ ಮಂಗಳಂ ರಮಾಧರಗೆ ಮಂಗಳಂ, ಕಮಲ ಭವಗೆ ಮಂಗಳಂ, ಕಮಲ ಭವಗೆ ಮಂಗಳಂ, ಅವನಿದರ ಸುಖ ಸುಶೀಲ ನವಕುಮುದದೊಳಾವನೀಲ, ಅವನಿದರ ಸುಖ ಸುಶೀಲ ನವಕುಮುದದೊಳಾವನೀಲ, ಸುವಿಮಲಾ ವಾಣಿಲೋಲ, ಸುವಿಮಲಾ ವಾಣಿಲೋಲ, ಮುರಹರಿಗೆ ನರಹರಿಗೆ ವರನಿಧಿಗೆ ಮಂಗಳಂ, ಮುರಹರಿಗೆ ನರಹರಿಗೆ ವರನಿಧಿಗೆ ಮಂಗಳಂ, ಶಿವಗೆ ಮಂಗಳಂ ರಮಾಧರಗೆ ಮಂಗಳಂ, ಶಿವಗೆ ಮಂಗಳಂ ರಮಾಧರಗೆ ಮಂಗಳಂ, ಕಮಲ ಭವಗೆ 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 ಮಂಗಳಂ. ವಿಜಯ್ ಕುಮಾರ್, ಬಳ್ಳಾರಿ ಜಿಲ್ಲೆ ಸಿರಿಗೆರೆ. ಆಸಿಫ್, ಬೆಳಗಾವಿ ಜಿಲ್ಲೆ ರಾಮದುರ್ಗ. ಅಮರ್ ಸಿರಿಗೇರಿ, ಬಳ್ಳಾರಿ. ಮಹೇಶ್ ಕುಮಾರ್, ಬಳ್ಳಾರಿ. ಸುಮಿತ್ರಾ, ರಾಯಚೂರು ಡಿಸ್ಟ್ರಿಕ್ಟ್, ಮಾನ್ವಿ. ರಮೇಶ್, ವಿಜಯನಗರ ಜಿಲ್ಲೆ ಹರಿಬೊಮ್ಮರೆ. ಕಾವ್ಯ, ಶಿವಮೊಗ್ಗ ಡಿಸ್ಟ್ರಿಕ್ಟ್, ಸಾಗರ. ಭೀಮೇಶ್, ಬಳ್ಳಾರಿ. ಅರವಿಂದ್ ಶಿವಮೊಗ್ಗ. ಸುಮಂಗಲ, ದಾವಣಗೆರೆ. ಈ ನಾಟಕದ ನಿರ್ದೇಶನ ಮಾಡಿದವರು ಭೀಮೇಶ್ HM ದಾವಣಗೆರೆ.
ಹಿಂಜರಿಕೆ ಅಂತ ಆಗ್ಬಿಡ್ತದೆ. ಸೊ ತುಂಬ ಸಪೋರ್ಟ್ ಮಾಡಿದ್ದೀರಾ ನಮ್ಮ ಬಳ್ಳಾರಿ ಅಂತ ಒಂದು ತಂಡಕ್ಕೆ. ಸೊ ಸಂಚಲನ ಟೀಮ್ಗೆ, ದೀಪಕ್ ಸರ್ಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ನಮ್ಮನ್ನ ಇಲ್ಲಿಗೆ ಕರೆಸಿ ಎಲ್ಲ ರೀತಿಯ ಆತಿಥ್ಯವನ್ನು ನೀಡಿದ ಸಂಚಲನ ಟೀಮ್ಗೆ ಮತ್ತು ದೀಪಕ್ ಸರ್ಗೆ ಮತ್ತೆ ಧನ್ಯವಾದಗಳು. ಸಹೃದಯರೇ, 3 ದಿನಗಳ ಸಂಚಲನ ರಂಗೋತ್ಸವಕ್ಕೆ ನಮ್ಮ ಬಳ್ಳಾರಿಯಿಂದ ಬಂದು 3 ದಿನಗಳು ವಿಭಿನ್ನವಾದ ನಾಟಕಗಳನ್ನು ಪ್ರದರ್ಶನವನ್ನು ನೀಡಿದರು. ಅದರ ಸಾರಥ್ಯವನ್ನು ಮಂಜು ಸಿರಿಗೆರು ವಹಿಸ್ಕೊಂಡಿದ್ದಾರೆ. ನಮ್ಮ ಮರಿತಿಪ್ಪೇಗೌಡ ಸಾಹೇಬ್ರವ್ರು ಬಂದು ತಂಡದ ಎಲ್ಲ ಗೆಳೆಯರಿಗೆ ಒಂದು ಗಿಡವನ್ನು ಕೊಡೋದ್ರ ಮೂಲಕ ಅವ್ರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಪೂರ್ಣಿಮಾ ಮೇಡಮ್ ಅವರು ಮತ್ತು ಕಾಳೇಗೌಡ ನಾಗವರ್ ಸರ್ ಅವರು ಮತ್ತೆ 3 ದಿನ ನಾಟಕ ನೋಡಿದಂಥವರು ಮತ್ತೆ ಇವತ್ತಿಂದು ಅಥವಾ ನಿನ್ನೆದು ಒಂದು ದಿನ ನೋಡಿದಂಥವ್ರು ಕೂಡ ದಯಮಾಡಿ ಪ್ರೇಕ್ಷಕರು ಯಾರಾದರೂ ತಂಡದ ಬಗ್ಗೆ ಅಥವಾ ನಾಟಕಗಳ ಬಗ್ಗೆ ಅನಿಸಿಕೆ? ನಾನು ಚನ್ನವೀರಗೌಡರು ಬಸವರಾಜ್ ಅಂತ ಹೇಳಿ ಕಾರ್ಯಪಾಲಕ ಇಂಜಿನಿಯರ್ ನಿವೃತ್ತ ಮೈಸೂರಿನಲ್ಲಿ ವಾಸವಾಗಿದ್ದೇನೆ. ನಾನು 3 ದಿನಗಳ ನಾಟಕವನ್ನು ನೋಡಿದ್ದೇನೆ. ತುಂಬ ಅದ್ಭುತವಾದಂಥ ಅಭಿನಯ ಮಾಡಿದರು. ಈ ಅಮ್ಮ ಸುಮಾರು ನೆನ್ನೆ ಮೋಳಿಗೆ ಮಾರೆಯ ನಾಟಕದಲ್ಲಿ ಒಂದು 7-8 ಪಾತ್ರಗಳನ್ನು ಮಾಡಿದರು. ಅವ್ರು ಎಷ್ಟು ಬೇಗ ಡ್ರೆಸ್ ಬದಲಾವಣೆ ಮಾಡ್ತಾರೆ, ಎಷ್ಟು ಬೇಗ ಇದು ಮಾಡ್ತಾರೆ ಅಂದರೆ ಗೊತ್ತಾಗಲಿಲ್ಲದಂಗೆ ಮಾಡಿದರು. ನಾನು ಸುಮಾರು ಈ ನಮ್ಮ ರಂಗಮಂದಿರದಲ್ಲಿ ನಾನು 60 ನಾಟಕ ನೋಡಿದ್ದೇನೆ. ಇವತ್ತಿದು 60ನೇ ನಾಟಕ ನಾನು ನೋಡ್ತಾ ಇರೋದು. ಇದು ಎಲ್ಲ ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ಯಾಕೆಂದರೆ ಮೈಸೂರಿನ ಪ್ರೇಕ್ಷಕರು ಈ ರೀತಿಯ ಒಂದು ಅಭಿರುಚಿಯನ್ನು ಬೆಳೆಸ್ಕೊಂಡು ನಾಟಕ ನೋಡಿದಾಗ ಇದು ಥಿಯೇಟ್ರ್ ಕಡಿಮೆ ಅಂತ ಏನು ಆಗೋದಿಲ್ಲ, ಎಲ್ಲರೂ ಬಂದು ನೋಡಬೇಕು. ಆದ್ದರಿಂದ ಭಾಳ ಒಂದು ಈ ತಂಡ ನಾನು ನೋಡಿದೆ, ಭಾಳ ಅದ್ಭುತವಾಗಿ ಮಾಡಿದ್ರು. ನಿನ್ನೆ ಮೋಳಿಗೆ ಮಾರೆಯ ನಾಟಕದಲ್ಲಿ, ಆಮೇಲೆ ಮೊನ್ನೆ ನಾಡಿದಂಥ ಯಾವುದು ಅದು ಸರಸಕ್ಕೆ ನಾನು ಆಗಲೊಲ್ಲೆ ಅನ್ನೋ ನಾಟಕ ಭಾಳ ಒಂದು ಅದ್ಭುತವಾದಂಥ ನಾಟಕಗಳನ್ನು ಮಾಡಿದರು. ಮತ್ತು ಈ ಪರಿಕರಗಳನ್ನು ಜೋಡಿಸೋದು ಮತ್ತು ಇವರು ಒಬ್ಬರು ಒಂದೇ ಪಾತ್ರನ ಒಂದಿಬ್ಬರು ಒಬ್ಬರು 2-3 ಪಾತ್ರ ಮಾಡ್ತಾರೆ. ಹೆಂಗೆ ಡ್ರೆಸ್ಗಳ್ನ ಬೇಗ ಚೇಂಜ್ ಮಾಡ್ಕೊಂಡು ಮಾಡ್ತಾರೆ ಅನ್ನೋದನ್ನು ಭಾಳ ನನಗೆ ಆಶ್ಚರ್ಯ ಆಯಿತು. ಮತ್ತು ಕಲೆ ನಿನ್ನೆ ಮೋಳಿಗೆ ಮಾರಾಯನ ಒಂದು ನಾಟಕದಲ್ಲಿ ಅಂಬಲಿ ಉಣ್ತಾ ಇದ್ದದ್ದನ್ನು ನೋಡಿಬಿಟ್ರೆ ಅವರು ನಿಜವಾಗೂ ಅಂಬಲಿ ಊಟ ಮಾಡ್ತಾರನೇ ಅಂತ ಅನ್ನಂಗೆ ಮಾಡಿದರು. ಅವರು ಆ ಪಾತ್ರವನ್ನು ಅಲ್ಲಿ ಏನು ನಾವು ಡಾಕ್ಟರ್ ರಾಜ್ಕುಮಾರರಲ್ಲಿ ಭಕ್ತ ಕುಂಬಾರದಲ್ಲಿ ಅವ್ರು ಏನು ತುಳಿತಾರಲ್ಲ ಈ ಮಣ್ಣನ್ನು, ಆ ಥರ ಅವರು ಅಂಬಲಿಯನ್ನು ಹಿಂಗೆ ಉಣ್ತಾಯಿದ್ರು ಶರಣರು. ನಿಜವಾಗೂ ಅವ್ರು ಊಟ ಮಾಡ್ತಾರನೇ, ಅಂಬಲಿ ಕುಡಿತಾರನೇ ಅನ್ನಂಗೆ ಮಾಡ್ತಾಯಿದ್ರು. ನನಗೆ ನೋಡಿಬಿಟ್ಟು ಭಾಳ ಇದಾಯಿತು. ಇಂಥ ಒಂದು ಅದ್ಭುತವಾದ ಅಭಿನಯವನ್ನು ಮಾಡಿರೋದು ಮತ್ತು ನಮಗೆ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ. ಮತ್ತು ನಾಟಕ ಇನ್ನು ಇದೇ ರೀತಿ ಮಾಡಿ ಪ್ರೇಕ್ಷಕರು ಮೊದಲನೇ ದಿವಸ 1ನೇ ತಾರೀಕು ಕಡಿಮೆ ಇತ್ತು. ನಾನು ಹೇಳಿದೆ ಇವತ್ತು ಕಡಿಮೆ ಜನ ಇದ್ದಾರೆ ಹೊಸ ವರ್ಷ ಇರೋದ್ರಿಂದ, ನಾಳೆ ಸ್ವಲ್ಪ ಜಾಸ್ತಿ ಬರ್ತಾರೆ. ನಾಳೆ ಸ್ವಲ್ಪ ನಿನ್ನೆ ಜಾಸ್ತಿ ಬಂದರು, ಮತ್ತು ಅದಕ್ಕೆ ಇವತ್ತು ಇದಕ್ಕಿಂತ ಜಾಸ್ತಿ ಬಂದಿದ್ದಾರೆ. ಈ ನಾಟಕವನ್ನು ಭಾಳ ಒಂದು ನಗೆ ನಾಟಕ ಭಾಳ ಚೆನ್ನಾಗಿ ಮಾಡಿದರು. ನಮ್ಮ ಮನಸ್ಸಿಗೆ ತೃಪ್ತಿಯಾಗಿದೆ. ಮತ್ತು ಪ್ರೇಕ್ಷಕರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಮೈಸೂರಲ್ಲಿ ಸುಮಾರು 250 ಕಲಾ ತಂಡಗಳಿದ್ದಾವೆ ನಾನು ತಿಳಿದಂಗೆ. ಆಮೇಲೆ ಅನೇಕ ಥಿಯೇಟ್ರ್ಗಳಿದ್ದಾವೆ, ಕಾರ್ಯಕ್ರಮ ನಡೀತಾನೆ ಇರ್ತವೆ, ನಟನ ಇದೆ. ಇವೆಲ್ಲ ಇಲ್ಲಿನ 4 ರಂಗಭೂಮಿಯಲ್ಲಿದ್ದಾವೆ, ಇನ್ನೊಂದು ಜ್ಞಾನ ಭಾರತಿಯಲ್ಲಿದ್ದಾವೆ. ಈ ನಾಟಕ ತಂಡವನ್ನು ನೀವು ಬಹುರೂಪಿನಲ್ಲಿ ಸ್ವಲ್ಪ ಇದಕ್ಕೆ ಅವಕಾಶ ಮಾಡಿಕೊಡಿ. ಮತ್ತು ದಸರಾ ಏನು ನಾಟಕೋತ್ಸವದಲ್ಲಿ ಈ ತಂಡಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ನಮ್ಮನ್ನೆಲ್ಲ ರಂಜಿಸಿದ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. 3 ದಿನ ನಮಗೆ ಧಾತ್ರಿ ಸಂಸ್ಥೆಗೆ ನಾಟಕಕ್ಕೆ ಫೋಟೋಗ್ರಫಿ ಮತ್ತು ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಡುವಂಥ ನಮ್ಮ ಗೆಳೆಯರು ಮಂಗಳೂರಿನ ಕಟೀಲು ಗ್ರಾಮದವರು, ಇಲ್ಲೇ ಮೈಸೂರಲ್ಲಿ ಇನ್ಫೋಸಿಸ್ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಿದ್ದಾರೆ. ದಿವಾನ್ ದುರ್ಗಾಪ್ರಸಾದ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ತುಂಬ ಒಳ್ಳೆ ಫೋಟೋಗ್ರಾಫರ್ ಇವರು. ಮತ್ತು ನಮ್ಮ ರಾಮಾಯಣ ದರ್ಶನದ ಎಲ್ಲ ಫೋಟೋಗಳನ್ನು ತುಂಬ ಚೊಕ್ಕವಾದ ಫೋಟೋಗ್ರಫಿ ಮಾಡಿದವರು. 3 ದಿನ ತಂಡದ ಮಂಜು ಸಿರಿಗೆಯವರನ್ನ ಗೌರವಿಸಬೇಕು ಅಂತ ಕೇಳ್ತೀನಿ. ಕಾಂಚನಗೌಡ ಪೂರ್ಣಿಮಾ ಮೇಡಮ್ ಬನ್ನಿ ಜೊತೆ ಮಾಡಿ.
ಹಾಗೆ ಫೋಟೋ ಈ ಎಲ್ಲ ಪ್ರೇಕ್ಷಕರು ಕೂಡ ಮೈಸೂರಿನ ಸಂಚಲನ ತಂಡದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರಿ. ಮತ್ತೆ ಮತ್ತೆ ಬಳ್ಳಾರಿ ತಂಡ ಆಗಲಿ ಅಥವಾ ಇನ್ನೊಂದು ತಂಡ ಆಗಲಿ ಕರೆಸಿದಾಗ ನಾಟಕಗಳನ್ನು ನೋಡಕ್ ಬನ್ನಿ, ಹೆಚ್ಚಿನ ಜನಕ್ಕೆ ವಿಷಯ ತಿಳಿಸಿ. ತುಂಬಾ ಜನ ಮಾಡ್ತಾರೆ. ಈ ಸಸಿಗಳ ಮೂಲಕ ಮತ್ತೊಂದು ಒಳ್ಳೆ ಕಾರ್ಯ ನೆನಪಿಗೆ ಬರ್ತಿದೆ. ಸಸಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಕಾಪಾಡ್ಕೊಂಡು ಸಿರಿಗೇರಿಗೆ ತಗೊಂಡು ಹೋಗ್ತೀವಿ. ಸ್ವಂತ ಖರ್ಚಲ್ಲಿ ಈ ತಿರುಗಾಟದಿಂದ ಬಂದ ಹಣದಲ್ಲೇ ಈ ಹುಡುಗರು ನಾವು ಎಲ್ಲ ಸೇರಿ ದುಡಿದ ಹಣದಲ್ಲಿ ನಾವೊಂದು ಇದೇ ತರದ ಇಂಟಿಮೇಟ್ ಸ್ಟೇಜ್ ಕಟ್ಟೋದಕ್ಕೆ ನಮ್ಮದೇ ಸ್ವಂತ ಜಮೀನಲ್ಲಿ ಪ್ರಯತ್ನ ಪಡ್ತಿದ್ದೀವಿ. ಸಿರಿಗೇರಿಯಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿ. ಸೊ ಅಲ್ಲಿ ಈಗಾಗಲೇ ಸಸಿಗಳನ್ನ ಗಿಡಗಳನ್ನು ನೆಟ್ಟು ಒಂದು ತೋಟ ಕಾಡನ್ನಾಗಿ ಮಾಡಕ್ ಹೊರಟಿದ್ದೀವಿ. ಅದಕ್ಕೆ ಈ ಸಸಿಗಳು ಕೂಡ ಮತ್ತೆ ಪೂರಕವಾಗಿ ಒಂದು ಗ್ರೂಪ್ ಫೋಟೋ